ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ನಮ್ಮ ಈ 30 ದಿನದ 30 ವಿಷಯಗಳ ಕನ್ನಡದ ಅತಿ ದೊಡ್ಡ ವೆಬಿನಾರ್ಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು 16ನೇ ದಿನ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರುವಂತ ಟಾಪಿಕ್ ಆರ್ ಲ್ಯಾಂಗ್ವೇಜ್. ಈ ಆರ್ ಲ್ಯಾಂಗ್ವೇಜ್ ಅಂದ್ರೆ ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ನಾನು ನಿಮ್ಗೆ ಇದನ್ನ ತಿಳಿಸ್ಕೊಡ್ತೀನಿ ಇವತ್ತು. ನಾನು ಸ್ಕ್ರೀನ್ ನ ಶೇರ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಿದ್ರೆ ಒಂದು ಎಸ್ ಅಂತ ಹಾಕಿ ನಾನು ಟಾಪಿಕ್ ನ ಸ್ಟಾರ್ಟ್ ಮಾಡ್ತೀನಿ. ಸ್ಕ್ರೀನ್ ಕಾಣ್ತಿದ್ಯಾ ಮಹೇಶ್, ಸ್ನೇಹ? ಓಕೆ, ಸೊ ಇವತ್ತು 16ನೇ ದಿನ. ಆರ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಂಗ್ ಯಾವ ತರ ಮಾಡೋದು ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ನಾನು ನಿಮ್ಗೋಸ್ಕರ ಕೆಲವೊಂದು ಸ್ಲೈಡ್ಸ್ ಅನ್ನು ತಗೊಂಡ್ಬಂದಿದ್ದೀನಿ. ಜೊತೆಗೆ ನೆನ್ನೆ ಪೈಥಾನ್ ಮಾಡಿರೋ ತರ ಆರ್ ಲ್ಯಾಂಗ್ವೇಜ್ ಅಲ್ಲಿ ಕೆಲವೊಂದು ಪ್ರೋಗ್ರಾಮ್ಸ್ ನ ತಗೊಂಡ್ಬಂದಿದ್ದೀನಿ. ಇಲ್ಲಿ ಫಸ್ಟ್ ಈ ಆರ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಇದೆಲ್ಲಿ ಯೂಸ್ ಮಾಡ್ತಾರೆ ಅಂತ ಜಸ್ಟ್ ಒಂದು ಓವರ್ ವ್ಯೂ ನೋಡೋಣ. ಆರ್ ಲ್ಯಾಂಗ್ವೇಜ್ ಬಂದು ಇದು ಒಂದು ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್ ಸಾಫ್ಟ್ವೇರ್. ಇದನ್ನ ಮೋಸ್ಟ್ಲಿ ನಾವು ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗ್ ಮತ್ತೆ ಅದೇ ಡೇಟಾ ತಗೊಂಡು ಗ್ರಾಫಿಕಲ್ ರೆಪ್ರೆಸೆಂಟೇಷನ್, ನಾವಿವಾಗ ಪವರ್ ಬಿ ಎಲ್ ಏನ್ ನೋಡ್ತೀವಿ ಅದರಲ್ಲಿ ನಾವು ಒಂದು ಗ್ರಾಫಿಕ್ಸ್ ತೋರಿಸ್ತೀವಲ್ಲ, ಅದೇ ರೀತಿ ನಾವು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮತ್ತೆ ರಿಪೋರ್ಟಿಂಗ್ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಬಟ್ ಹೆಚ್ಚಾಗಿ ಇದನ್ನ ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗ್ ಯೂಸ್ ಮಾಡೋದು. ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್, ಪ್ರಿಡಿಕ್ಟಿವ್ ಮಾಡಲಿಂಗ್ ಮತ್ತೆ ಡೇಟಾ ಸೈನ್ಸ್ ಅಲ್ಲಿ ಇವಾಗ ನಾನು ಒಂದು ಡೇಟಾ ತಗೋತೀನಿ, ಅದನ್ನ ಒಂದು ಡೇಟಾ ಮಾಡಲಿಂಗ್ ಮಾಡಬೇಕು, ಅದರಿಂದ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು. ಅವಾಗ ನಾನು ಆರ್ ಲ್ಯಾಂಗ್ವೇಜ್ ಅನ್ನ ತುಂಬಾ ಯೂಸ್ ಮಾಡ್ತೀನಿ. ಮೊದಲೆಲ್ಲ ಸ್ಯಾಸ್ ಅಂತ ಬರ್ತಿತ್ತು, ಅದನ್ನ ತುಂಬಾ ಯೂಸ್ ಮಾಡ್ತಿದ್ರು. ಅದಾದ್ಮೇಲೆ ಆರ್ ಲ್ಯಾಂಗ್ವೇಜ್, ಇವಾಗ ಜಾಸ್ತಿ ಪೈಥಾನ್ ಯೂಸ್ ಮಾಡ್ತಾರೆ. ಬಟ್ ಸ್ಟಿಲ್ ಕೆಲವು ಕಂಪ್ನೀಸ್ ಅಲ್ಲಿ ಆರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಸೊ ಪರ್ಟಿಕ್ಯುಲರ್ ಆಗಿ ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗ್ ಅಂತ ಬಂದಾಗ ಆರ್ ಲ್ಯಾಂಗ್ವೇಜ್ ಫಸ್ಟ್ ಯೋಚನೆ ಮಾಡೋದು. ಸೊ ಮೊದಲು ತುಂಬಾ ಸ್ಯಾಸ್ ಯೂಸ್ ಮಾಡೋರು ಇವಾಗ ಆರ್ ಲ್ಯಾಂಗ್ವೇಜ್ ತುಂಬಾ ಯೂಸ್ ಮಾಡ್ತಾರೆ ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗ್. ಯಾಕೆ ಅಂತಂದ್ರೆ ಆರ್ ಲ್ಯಾಂಗ್ವೇಜ್ ಬಂದು ಓಪನ್ ಸೋರ್ಸ್. ಪೈಥಾನ್ ತರನೇ ಆರ್ ಲ್ಯಾಂಗ್ವೇಜ್ ಕೂಡ ಒಂದು ಓಪನ್ ಸೋರ್ಸ್. ಇದನ್ನ ಕಂಡುಹಿಡಿದಿದ್ದು ರಾಸ್ ಇಹಾಕ ಮತ್ತೆ ರಾಬರ್ಟ್ ಜೆಂಟಲ್ಮನ್ ಅಂತ. ನ್ಯೂಜಿಲೆಂಡ್ ನ ಆಕ್ಲೆಂಡ್ ಅಲ್ಲಿ ಇದನ್ನ ಇವರು ಒಂದು ಆರ್ ಡೆವಲಪ್ಮೆಂಟ್ ಟೀಮ್ ಅಂತಾನೆ ಒಂದಿತ್ತು, ಅಲ್ಲಿ ಇದನ್ನ ಕಂಡುಹಿಡಿದಿದ್ದು. ಸೊ ಇದು ತುಂಬಾ ವೈಡ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇದು ಆಲ್ಮೋಸ್ಟ್ ನಿಮ್ಗೆ ಈ ಸಿ ಪ್ಲಸ್ ಪ್ಲಸ್ ತರನೇ, ಈ ಪೈಥಾನ್ ತರನೇ ಇದು ಕೂಡ ಪ್ರೋಗ್ರಾಮಿಂಗ್ ಸ್ಕ್ರಿಪ್ಟಿಂಗ್ ಬರೆಯುವಂತ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಇದು. ನಾನು ಹೇಳಿದೆ ನಿಮ್ಗೆ ಆರ್ ಬಂದು ಫ್ರೀವೇರ್, ಇದು ಓಪನ್ ಸೋರ್ಸ್. ಯಾರು ಬೇಕಾದ್ರೂ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಪ್ರಾಜೆಕ್ಟ್ಸ್ ನ ಖಂಡಿತ ಮಾಡ್ಬೋದು, ಯಾವುದೇ ರೀತಿಯಾದ ಅಡ್ಡಿ ಇರಲ್ಲ. ಸೊ ಆರ್ ನಾನು ಹೇಳ್ದಂಗೆ ಇದು ಕಂಪ್ಲೀಟ್ ಆಗಿ ಸ್ಟ್ಯಾಟಿಸ್ಟಿಕ್ಸ್ ಅಂತಾನೆ ಇದನ್ನ ಮಾಡಿದ್ದೆ ಆಕ್ಚುಲಿ. ಬಟ್ ಹೋಗ್ತಾ 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 ಇದನ್ನ ತುಂಬಾ ಬೇರೆ ಬೇರೆ ಕಂಪ್ನೀಸ್ ಅವರೆಲ್ಲ ಬೇರೆ ಮಾಡ್ಲಿಂಗ್ ಎಲ್ಲ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇದು 1993 ಅಲ್ಲಿ ಫಸ್ಟ್ ಅಪಿಯರೆನ್ಸ್. ಅಂದ್ರೆ ಆಲ್ಮೋಸ್ಟ್ ಪೈಥಾನ್ ಮತ್ತೆ ಇದು ಆಲ್ಮೋಸ್ಟ್ 1 ಇಯರ್ ಹೆಚ್ಚು ಕಮ್ಮಿ. 1994 ಅಲ್ಲಿ ಅದು ರಿಲೀಸ್ ಆಯ್ತು. ಇದು ಅದಕ್ಕಿಂತ ಒಂದು ವರ್ಷ ಮುಂಚೆ ಬಂತು. ಬಟ್ ಆರ್ ಲ್ಯಾಂಗ್ವೇಜ್ ಮೊದಲೆಲ್ಲ ತುಂಬಾ ಹೆಸರು ಮಾಡ್ತು, ಈಗಲೂ ಅಷ್ಟೊಂದು ಇದೆ. ಬಟ್ ಪೈಥಾನ್ ತುಂಬಾ ಓವರ್ಟೇಕ್ ಮಾಡ್ತಿದೆ. ಬಟ್ ನಿಮ್ಗೆ ಪೈಥಾನ್ ಅಲ್ಲಿ ಯೂಸ್ ಮಾಡುವಂತ ಆಲ್ಮೋಸ್ಟ್ ಎಲ್ಲಾ ಲೈಬ್ರರೀಸು ನಾನು ಆರ್ ಲ್ಯಾಂಗ್ವೇಜ್ ಅಲ್ಲಿ ಕೂಡ ಯೂಸ್ ಮಾಡ್ಕೋಬಹುದು. ಇಲ್ಲೂ ಕೂಡ ನಿಮ್ಗೆ ಈ ಪ್ರೋಗ್ರಾಮಿಂಗ್ ಸ್ವಲ್ಪ ಕಲ್ತ್ಕೊಂಡ್ರೆ, ಅಂದ್ರೆ ಪ್ರೋಗ್ರಾಮಿಂಗ್ ಕಲ್ತ್ಕೊಂಡ್ರೆ ಈ ಫ್ರೇಮ್ ವರ್ಕ್ಸ್ ನಾನು ಹೇಳಿದ್ನಲ್ಲ ಲೈಬ್ರರೀಸ್, ಅದನ್ನ ಇಲ್ಲೂ ಕೂಡ ಕಾಲ್ ಮಾಡಿ ಇದನ್ನ ನೀವು ವರ್ಕ್ ಮಾಡ್ಬೋದು. ಬಟ್ ಇಲ್ಲಿ ಈ ಲೈಬ್ರರೀಸ್ ನ ಇಂಪೋರ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಇದನ್ನ ನೀವು ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ ಪ್ಯಾಕೇಜಸ್ ತರ. ಅದನ್ನ ನಿಮ್ಗೆ ಪ್ರಾಕ್ಟಿಕಲ್ ಆಗಿ ನಾನು ತೋರಿಸ್ತೀನಿ. ಬಟ್ ನಿಮ್ಗೆ ಹೆಚ್ಚಾಗಿ ಈ ಆರ್ ಅಂದ್ರೆ ಏನು ಅಂತ ನೀವು ತಿಳ್ಕೊಬೇಕಾಗುತ್ತೆ. ಯಾಕಂದ್ರೆ ಪ್ರೋಗ್ರಾಮಿಂಗ್ ತುಂಬಾ ಟೈಮ್ ಹಿಡಿಯುತ್ತೆ ಕಲ್ತ್ಕೊಳ್ಳೋದು. ಬಟ್ ಆರ್ ಬ್ಯಾಕ್ ಗ್ರೌಂಡ್ ಏನಿದೆ ಅಂತ ಒಂದಷ್ಟು ನೀವು ತಿಳ್ಕೊಂಡ್ರೆ, ಆಮೇಲೆ ಸ್ವಲ್ಪ ಒಂದಷ್ಟು ಬೇಸಿಕ್ ಓವರ್ವ್ಯೂ ಪ್ರೋಗ್ರಾಮಿಂಗ್ ನಾನು ತೋರಿಸಿದ್ರೆ ಸ್ವಲ್ಪ ನಿಮ್ಗೆ ಅರ್ಥ ಆಗುತ್ತೆ. ಸೊ ಇದೆಲ್ಲ ಫ್ಯೂಚರ್ಸ್ ಆಫ್ ಆರ್ ಲ್ಯಾಂಗ್ವೇಜ್ ಇದೆ ನೋಡಿ. ಇಲ್ಲಿ ಹೇಳುತ್ತೆ, ಆಸ್ ಸ್ಟಡಿಡ್ ಅರ್ಲಿಯರ್, ಆರ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂಡ್ ಸಾಫ್ಟ್ವೇರ್ ಎನ್ವಿರಾನ್ಮೆಂಟ್ ಫಾರ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ನಾನು ಹೇಳಿದೆ
ಇದು ಕಂಪ್ಲೀಟ್ ಆಗಿ ಸ್ಟಾಟಿಸ್ಟಿಕಲ್ ಅನಾಲಿಸಿಸ್, ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಂಡ್ ರಿಪೋರ್ಟಿಂಗ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡಿ, ಆರ್ ಇಸ್ ವೆಲ್ ಡೆವಲಪ್ಡ್, ಸಿಂಪಲ್ ಅಂಡ್ ಎಫೆಕ್ಟಿವ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇನ್ಕ್ಲೂಡ್ಸ್ ಕಂಡೀಷನಲ್ಸ್, ಲೂಪ್, ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಅಂಡ್ ಇನ್ಪುಟ್ ಅಂಡ್ ಔಟ್ಪುಟ್ ಫೆಸಿಲಿಟೀಸ್. ನಾನು ನಿಮ್ಗೆ ಹೇಳಿದೆ, ಎಲ್ಲಿಂದ ಎಲ್ಲೇ ಹೋಗಿ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, ನಿಮ್ಗೆ ಈ ಕಂಡೀಷನ್ಸ್, ಲೂಪ್ಸ್, ಫಂಕ್ಷನ್ಸ್ ಇದೆಲ್ಲ ಇರ್ತದೆ. ನಾನು ನಿಮ್ಗೆ ತೋರಿಸ್ದೆ ಡೇಟಾ ಟೈಪ್ಸ್, ವೇರಿಯೇಬಲ್ಸ್, ಇದು ಕಂಡೀಷನಲ್ ಸ್ಟೇಟ್ಮೆಂಟ್ಸ್, ಲೂಪ್ಸ್, ಫಂಕ್ಷನ್ಸ್. ನೀವು ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತಗೊಳ್ಳಿ, ಫಸ್ಟ್ ಇದಿಷ್ಟು ನೀವು ಕಲ್ತ್ಕೊಂಡ್ರೆ ನಿಮ್ಗೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ, ಇದು ಈಸಿ ಆಗುತ್ತೆ. ಈ ಲಾಜಿಕ್ಸ್ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ನಾನು ಇವಾಗ ಯಾವ್ದೋ ಒಂದು ಲ್ಯಾಂಗ್ವೇಜ್ ಕಲ್ತ್ಬಿಟ್ರೆ ನಾನು ಬೇರೆ ಲ್ಯಾಂಗ್ವೇಜ್ ಕಲಿಯೋದು ಕಷ್ಟ ಅಂತ. ನೀವು ಯಾವ್ದಾದ್ರು ಒಂದು ಲ್ಯಾಂಗ್ವೇಜ್ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡ್ಬಿಟ್ರೆ ಎಲ್ಲಾ ಲ್ಯಾಂಗ್ವೇಜ್ ಅದೇ ತರ ಇರುತ್ತೆ. ಜಸ್ಟ್ ದಟ್ ಸಿಂಟೆಕ್ಸ್ ಒಂದು ಸ್ವಲ್ಪ ಚೇಂಜ್ ಇರುತ್ತೆ ಅಷ್ಟೇ. ಲಾಜಿಕ್ಸ್ ಎಲ್ಲ ಸೇಮ್ ಇರುತ್ತೆ. ಇಲ್ಲೂ ಕೂಡ ಆರ್ ಲ್ಯಾಂಗ್ವೇಜ್ ಕೂಡ ಸೇಮ್. ಪೈಥಾನ್ ಹೆಂಗ್ ನೀವು ವರ್ಕ್ ಮಾಡ್ತೀರಾ ಅದೇ ತರ ಆರ್ ಲ್ಯಾಂಗ್ವೇಜ್ ಕೂಡ ನೀವು ಕಲಿಬಹುದು. ಈ ಆರ್ ಲ್ಯಾಂಗ್ವೇಜ್ ಬಂದು ಡೇಟಾ ಹ್ಯಾಂಡ್ಲಿಂಗ್ ತುಂಬಾ ಸ್ಟ್ರಾಂಗ್ ಆಗಿದೆ. ಇದು ಆಕ್ಚುಲಿ ಕಂಪೇರ್ ಟು ನಿಮ್ಗೆ ಪೈಥಾನ್, ಆರ್ ಲ್ಯಾಂಗ್ವೇಜ್ ಡೇಟಾ ಹ್ಯಾಂಡ್ಲಿಂಗ್ ತುಂಬಾ ಸ್ಟ್ರಾಂಗ್ ಇದೆ. ಯಾಕಂದ್ರೆ ಇದನ್ನ ಮಾಡಿರೋದೇ ಡೇಟಾ ಹ್ಯಾಂಡ್ಲಿಂಗ್ ಗೋಸ್ಕರ, ಸ್ಟಾಟಿಸ್ಟಿಕಲ್ ಮಾಡಲಿಂಗ್ ಗೋಸ್ಕರ. ಸೊ ಹಂಗಾಗಿ ಇದರಲ್ಲಿ ತುಂಬಾ ಸ್ಟ್ರಾಂಗ್ ಆಗಿ ನೀವು ಡೇಟಾನ ಹ್ಯಾಂಡಲ್ ಮಾಡಬಹುದು. ಇದ್ರಲ್ಲಿ ಏನಕ್ಕೆ ಅಷ್ಟೊಂದು ನಿಮ್ಗೆ ಈ ಡೇಟಾ ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅಂತಂದ್ರೆ, ಇದರಲ್ಲಿ ಕೆಲವೊಂದು ಆಪರೇಟರ್ಸ್ ಅಥವಾ ಕೆಲವೊಂದು ಆಪ್ಷನ್ಸ್ ಇದಾವೆ. ಅರೇಸ್, ಲಿಸ್ಟ್, ವೆಕ್ಟರ್ಸ್ ಮತ್ತೆ ಮ್ಯಾಟ್ರಿಕ್ಸ್. ಏನಕ್ಕೆ ಅಂದ್ರೆ ಇದೆಲ್ಲ ಕಂಪ್ಲೀಟ್ ಒಂದು ಡೇಟಾನ ಯಾವ ತರ ಮಾಡಲ್ ಮಾಡಬೇಕು, ಡೇಟಾನ ಯಾವ ತರ ಸ್ಟೋರ್ ಮಾಡ್ಕೋಬೇಕು ಅನ್ನೋದಕ್ಕೇನೆ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಡೇಟಾ ಟೈಪ್ಸ್ ಮತ್ತೆ ಫಂಕ್ಷನಾಲಿಟೀಸ್ ಇರುತ್ತೆ. ಸೊ ಅದಕ್ಕೆ ಇದು ತುಂಬಾ ಸ್ಟ್ರಾಂಗ್ ಇರುತ್ತೆ ಡೇಟಾ ಮೇಲೆ ವರ್ಕ್ ಮಾಡ್ಬೇಕಾದ್ರೆ. ಆರ್ ಪ್ರೊವೈಡ್ಸ್ ಸೂಟ್ ಆಫ್ ಆಪರೇಟರ್ಸ್ ಫಾರ್ ಕ್ಯಾಲ್ಕುಲೇಷನ್ಸ್ ಆನ್ ಅರೇಸ್. ಇದು ಅವಾಗಲೇ ಸೇಮ್ ಅದೇ, ಇದು ಸೇಮ್ ಪಾಯಿಂಟ್. ಇದು ಆರ್ ಪ್ರೊವೈಡ್ಸ್ ಎ ಲಾರ್ಜ್ ಕೋಹರೆಂಟ್ ಇಂಟಿಗ್ರೇಟೆಡ್ ಕಲೆಕ್ಷನ್ ಆಫ್ ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್. ನಾನು ನಿಮ್ಗೆ ಹೇಳಿದೆ, ನೀವು ಏನೇ ಮಾತಾಡಿದ್ರು ಈ ಒಂದು ಆರ್ ಲ್ಯಾಂಗ್ವೇಜ್ ಕಂಪ್ಲೀಟ್ ಆಗಿ ಡೇಟಾ ಅನಾಲಿಸಿಸ್, ಸ್ಟಾಟಿಸ್ಟಿಕಲ್ ಅನಾಲಿಸಿಸ್, ಸ್ಟಾಟಿಸ್ಟಿಕಲ್ ಮಾಡಲಿಂಗು, ಡೇಟಾ ಮಾಡಲಿಂಗ್ ಮೇಲೆನೆ ಇದು ವರ್ಕ್ ಆಗೋದು. ಹಂಗಾಗಿ ನಿಮ್ಗೆ ಯಾವುದೇ ಒಂದು ಸ್ಟ್ರಾಂಗ್ ಆಗಿ ಡೇಟಾ ಮಾಡಲಿಂಗ್ ಮಾಡಬೇಕು, ಒಂದು ಡೇಟಾ ಸೆಟ್ ಕ್ರಿಯೇಟ್ ಮಾಡ್ಕೋಬೇಕು ಸಪ್ರೇಟ್ ಆಗಿ ಅಂತಂದ್ರೆ ಆರ್ ಲ್ಯಾಂಗ್ವೇಜ್ ಫಸ್ಟ್ ಯೂಸ್ ಮಾಡ್ಬೋದು. ಆಮೇಲೆ ನೀವು ಇದಕ್ಕೆ ಮತ್ತೇನು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಆಗಿ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಅದನ್ನು ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇನ್ಸ್ಟಾಲ್ ಮಾಡ್ಕೋಬಹುದು, ಯಾವ ವರ್ಷನ್ಸ್ ಇದಾವೆ ಅಂತ. ಮೋಸ್ಟ್ ಆಫ್ ದ ಡೇಟಾ ಸೈಂಟಿಸ್ಟ್ ಇವಾಗ ಪೈಥಾನ್ ಕೂಡ ಯೂಸ್ ಮಾಡ್ತಾರೆ. ನಾನು ಆತರ ಹೇಳಕ್ ಬರಲ್ಲ, ಇದನ್ನೇ ಯೂಸ್ ಮಾಡ್ತಾರೆ ಡೇಟಾ ಸೈಂಟಿಸ್ಟ್ ಅಂತ. ಇದು ಆಕ್ಚುಲ್ ಆಗಿ ಬಂದು ಡೇಟಾ ಸೈಂಟಿಸ್ಟ್ ಸಾಫ್ಟ್ವೇರ್ ಅಂತಾನೆ ಮುಂಚೆ ಎಲ್ಲ ಕರೆಯೋರು. ಇದನ್ನ ನೀವು ಬೇರೆ ಬೇರೆ ಲ್ಯಾಂಗ್ವೇಜ್ ಎಲ್ಲ ಯೂಸ್ ಮಾಡ್ಕೊಂಡು ನಿಮ್ಗೆ ವೆಬ್ ಡೆವಲಪ್ಮೆಂಟ್ ಇದನ್ನೆಲ್ಲ ನೀವು ಅಷ್ಟು ಯಾರು ಯೂಸ್ ಮಾಡಲ್ಲ. ಈ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬಂದು ಬರೀ ಡೇಟಾಗ್ ಮಾತ್ರ ಯೂಸ್ ಮಾಡೋದು. SQL ಹೆಂಗ್ ನಾವು ಕ್ವೆರೀಸ್ ಬರೆಯಕ್ಕೆ ಯೂಸ್ ಮಾಡ್ತೀವಿ, ಅದೇ ರೀತಿ ಈ ಆರ್ ಲ್ಯಾಂಗ್ವೇಜ್ ಬರೀ ಸ್ಟಾಟಿಸ್ಟಿಕಲ್ ಪ್ರೋಗ್ರಾಮಿಂಗ್ ಮಾತ್ರ ಇದನ್ನ ಕಂಪ್ಲೀಟ್ ಡೆಡಿಕೇಟ್ ಆಗಿ ಯೂಸ್ ಮಾಡ್ತಾ ಇದ್ರು. ಬಟ್ ಪೈಥಾನ್ ಏನ್ ಮಾಡ್ತಂದ್ರೆ ಎಲ್ಲಾ ಕಡೆನೂ ಸ್ಕ್ಯಾಟರ್ ಆಗ್ಬಿಟ್ಟು ಇವಾಗ ಅದು ತುಂಬಾ ಡಿಮ್ಯಾಂಡ್ ಆಗೋಕೆ ಸ್ಟಾರ್ಟ್ ಆಗೋಯ್ತು. ಬಟ್ ಪರ್ಟಿಕ್ಯುಲರ್ ಆಗಿ ಮುಂಚೆಲ್ಲ ಈ ಡೇಟಾ ಸೈಂಟಿಸ್ಟ್ ಯಾರು ಡೇಟಾ ಮೇಲೆ ವರ್ಕ್ ಮಾಡ್ತಾರೆ, ಟೆಕ್ನಿಕಲಿ ನನ್ಗೊಂದು ಮಾಡೆಲ್ ಕ್ರಿಯೇಟ್ ಮಾಡಬೇಕು ಅಂತ, ಅವರು ತುಂಬಾ ಅಂದ್ರೆ ತುಂಬಾ ಈ ಆರ್ ಲ್ಯಾಂಗ್ವೇಜ್ ಅಥವಾ ಸ್ಯಾಸ್ ಅನ್ನ ತುಂಬಾ ಯೂಸ್ ಮಾಡೋರು. ಬಟ್ ಸ್ಯಾಸ್ ಬಂದು ತುಂಬಾ ಕಾಸ್ಟ್ಲಿ. ಅದಕ್ಕೆ ಏನ್ ಮಾಡಿದ್ರು ಅಂದ್ರೆ ಎಲ್ಲ ಆರ್ ಕಡೆ ಹೋಲಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅದು ಕಂಪ್ಲೀಟ್ ಫ್ರೀ ಆಗಿ ಅವೈಲಬಲ್ ಇರುತ್ತೆ. ನೀವು ನೋಡ್ಬೋದು, ಸ್ಯಾಸ್ ಅಂತ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಜನ ಕೇಳಿದೀರ ಅಂತ. ಬಟ್ ಸ್ಯಾಸ್ ಬಂದು ನಾವು ಟೀಚ್ ಮಾಡ್ತಾ ಇದ್ವಿ. ಅದ್ರ ಲೈಸೆನ್ಸ್ ತುಂಬಾ ಲಕ್ಷಾನ್ಗಟ್ಲೆ ಇರುತ್ತೆ. ಸೊ ಏನಾಗುತ್ತೆ ಅಂದ್ರೆ ಇವಾಗ ಅದನ್ನ ಅಫೋರ್ಡ್ ಮಾಡಕ್ ಆಗಲ್ಲ. ಈಗ ಈ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಟ್ಗಳು ಏನ್ ಮಾಡ್ತಾರೆ, ಅದನ್ನೆಲ್ಲ ಲೈಸೆನ್ಸ್ ತಗೊಂತಾರೆ. ಬಟ್ ಅದಕ್ಕೆಲ್ಲ ಚಾರ್ಜಸ್ ಬಂದು ನಿಮ್ಗೆ 40,000 50,000 ಬರೀ ಒಂದು ಕೋರ್ಸ್ ಇರುತ್ತೆ. ಸೊ ಅಷ್ಟೊಂದು ಯಾರನ್ನು ಕಟ್ಟಿ ಬರೋಷ್ಟು ಇದಿರಲ್ಲ. ಅಷ್ಟೊಂದು ದುಡ್ಡು ಕಟ್ಬಿಟ್ಟು ಕಲ್ತ್ಕೊಂಡು ಮತ್ತೆ ಅದಕ್ಕೆ ಕೆಲಸ ಸಿಗುತ್ತೋ ಎಲ್ಲ ಗೊತ್ತಿರಲ್ಲ. ಸೊ ಇವಾಗ ಆರ್ ಲ್ಯಾಂಗ್ವೇಜ್ ಅಂದ್ರೆ ನಾವು ಎಷ್ಟು ಕಮ್ಮಿಗೆ ಬೇಕೋ ಅಷ್ಟು ಕಮ್ಮಿಗೂ ಮಾಡ್ಬೋದು. ಹುಡುಗರು ಬೇಕಾದ್ರೆ ತಾವೇ ಕಲ್ತ್ಕೋಬಹುದು. ಸೊ ಹಂಗಾಗಿ ಇದು ಕಂಪ್ನಿಗಳಲ್ಲೂ ತುಂಬಾ ಕಾಸ್ಟ್ ಕಟ್ಟಿಂಗ್ ತುಂಬಾ ಯೂಸ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಸೊ ಆರ್ ಲ್ಯಾಂಗ್ವೇಜ್ ತುಂಬಾ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ವಾಟ್ಸ್ ಗ್ರೇಟ್ ಅಬೌಟ್ ಆರ್ ಲ್ಯಾಂಗ್ವೇಜ್? ಸೊ ನಿಮ್ಗೆ ಕ್ವಿಕ್ ಆಗಿ ಇದನ್ನೆಲ್ಲ ನಾನು ಹೇಳ್ಬಿಡ್ತೀನಿ ನೋಡಿ. ಈ ಸ್ಲೈಡ್ ಯಾಕೆ ಇಂಪಾರ್ಟೆಂಟ್ ಅಂತಂದ್ರೆ, ನಾವು ಪ್ರತಿಯೊಂದು ಇಷ್ಟು ದಿನ ಏನ್ ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ರಿಲೇಟೆಡ್ ಇರುತ್ತಿದ ನೋಡಿ. ಇಟ್ ಸಪೋಸ್ 10,000 ಫ್ರೀ ಪ್ಯಾಕೇಜಸ್. ಈ ಪ್ಯಾಕೇಜಸ್ ಅಂತಂದ್ರೆ ಲೈಬ್ರರೀಸ್, ನಾನು ನಿಮ್ಗೆ ಹೇಳಿದ್ನಲ್ಲ ಲೈಬ್ರರೀಸ್ ಅಂತ. ಸೊ ಆತರ ನಿಮ್ಗೆ ಈ ಲೈಬ್ರರೀಸ್ ಕೂಡ ನಾವು ಇದನ್ನ ನೋಡ್ಬೋದು. ಇಲ್ಲಿ ಎಷ್ಟೊಂದು ಲೈಬ್ರರೀಸ್ ನಾವು ಇದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು. ಪೈಥಾನ್ ಅಲ್ಲಿ ಕೂಡ ನೀವು ಎಷ್ಟೊಂದು ಲೈಬ್ರರೀಸ್ ನಾನು ತೋರಿಸ್, ಅದೇ ತರ ಇಲ್ಲಿ ಇದಕ್ಕೆ ಪ್ಯಾಕೇಜ್ ಅಂತ ಕರಿತೀವಿ ಅಥವಾ ಲೈಬ್ರರೀಸ್ ಅಂತಾನು ಕರಿಬಹುದು. ಸೊ ಕಂಪ್ಲೀಟ್ ಇದು ತುಂಬಾ ಈ ಡೇಟಾ ಸೈನ್ಸ್ ಮತ್ತೆ ಅನಾಲಿಟಿಕ್ಸ್ ಗೆ ತುಂಬಾ ರಿಲೇಟೆಡ್ ಪ್ಯಾಕೇಜಸ್. ಇದರಲ್ಲಿ ಎಷ್ಟೊಂದು ಪ್ಯಾಕೇಜಸ್ ಇರ್ತವೆ, ನಿಮ್ಗೆ ಯಾವ್ದು ಬೇಕೋ ಅದನ್ನ ಇನ್ಸ್ಟಾಲ್ ಮಾಡ್ಕೋಬಹುದು.
ಪ್ಯಾಕೇಜಸ್ ಹೆಂಗ್ ಇನ್ಸ್ಟಾಲ್ ಮಾಡಬೇಕು ಅಂತ ನಾನು ತೋರಿಸ್ತೀನಿ. ಇದೆಲ್ಲ ಅವೈಲೇಬಲ್ ಇರುತ್ತೆ ಅಂತ ಕೂಡ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಈಸಿಲಿ ಇಂಟಿಗ್ರೇಟೆಡ್ ವಿತ್ ಪಾಪ್ಯುಲರ್ ಸಾಫ್ಟ್ವೇರ್ಸ್ ಸಚ್ ಆಸ್ ಟ್ಯಾಬ್ಲೂ, ಎಸ್ಕ್ಯೂಎಲ್ ಸರ್ವರ್, ಇದಿಷ್ಟೇ ನಾನು ಕೊಟ್ಟಿದ್ದೀನಿ. ಬಟ್ ಪವರ್ ಬಿ ಐ ಕೂಡ ನೀವು ಇದನ್ನ ಇದು ಏನೋ ಇಂಟಿಗ್ರೇಟ್ ಮಾಡ್ಕೋಬಹುದು. ಹೆಂಗ್ ಇಂಟಿಗ್ರೇಟ್ ಮಾಡ್ಬೋದು? ಈಗ ಫಾರ್ ಎಕ್ಸಾಂಪಲ್ ನಾನು ಒಂದು ಡೇಟಾ ಮಾಡೆಲಿಂಗ್ ಕ್ರಿಯೇಟ್ ಮಾಡಬೇಕು, ಅದರಿಂದ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡಬೇಕು, ಅದನ್ನ ನಾನು ಪವರ್ ಬಿ ಐ ತೋರಿಸ್ಬೇಕು. ಸೊ ನಾನು ಅಲ್ಲಿ ಸ್ಕ್ರಿಪ್ಟ್ ಬರೆದ್ಬಿಟ್ಟು ಆ ಸ್ಕ್ರಿಪ್ಟ್ ಅನ್ನ ಪವರ್ ಬಿ ಐ, ಟ್ಯಾಬ್ಲೂ ಇಲ್ಲೆಲ್ಲ ನೀವು ಕಾಲ್ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಹೈ ಎಂಡ್ ಇರುತ್ತೆ. ನಿಮ್ಗೆ ಈ ಒಂದು 6 ಲ್ಯಾಂಗ್ವೇಜ್ ಗೊತ್ತಿತ್ತು ಅಂದ್ರೆ ಆ ಒಂದು ನೋಡಿ ಇಲ್ಲಿ ಕೊಟ್ಟಿದ್ದೀನಿ, ಸಾರಿ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಪವರ್ ಬಿ ಐ ಅಂತ, ವಿಜುವಲ್ ಸ್ಟುಡಿಯೋ, ಎಸ್ಕ್ಯೂಎಲ್ ಸರ್ವರ್, ಇದೆಲ್ಲ ಒಂದು ನಿಮ್ಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಅನುಕೂಲ ಆಗುತ್ತೆ ಆಟೋಮೇಷನ್ ಮಾಡೋದಕ್ಕಾಗ್ಲಿ. ಇದೆಲ್ಲ ಒಂದೊಂದು ಇಂಟರ್ ಲಿಂಕ್ ಇರುತ್ತೆ. ನಾವ್ ಅನ್ಕೋಬಹುದು ಬರೀ ಪವರ್ ಬಿ ಐ ಕಲ್ತ್ಬಿಟ್ರೆ ನನಗೆ ಜಾಬ್ ಸಿಕ್ಬಿಡುತ್ತೆ ಅಂತ. ಆತರ ಇರಲ್ಲ. ನಿಮ್ಗೆ ಬೇರೆ ಬೇರೆ ಇಂಟಿಗ್ರೇಷನ್ ಸಾಫ್ಟ್ವೇರ್ಸ್, ಎಸ್ ಕ್ಯೂ ಎಲ್ ಸರ್ವರ್ ಅಂದ್ರೆ ನನಗೆ ಡೇಟಾ ಪುಲ್ ಮಾಡಿ ಅದರಿಂದ ನಾನು ರಿಪೋರ್ಟ್ಸ್ ಕ್ರಿಯೇಟ್ ಮಾಡ್ಬೋದು. ಮತ್ತೆ 6 ಲ್ಯಾಂಗ್ವೇಜ್ ಏನ್ ಮಾಡುತ್ತೆ, ಅದೇ ಡೇಟಾ ನಾನು ಡೇಟಾ ಮಾಡಲಿಂಗ್ ಮಾಡ್ಬೋದು, ಬೇರೆ ಬೇರೆ ಟೇಬಲ್ಸ್ ನ ಕನೆಕ್ಟ್ ಮಾಡ್ಕೋಬಹುದು. ಆ ರೀತಿ ಕೂಡ ನಾನು ಮಾಡ್ಬೋದು. ಈ ರೀತಿ ಮತ್ತೆ ನ್ಯೂ ಸ್ಟಾಟಿಸ್ಟಿಕಲ್ ಅಂಡ್ ಮಿಷಿನ್ ಲರ್ನಿಂಗ್ ಆಲ್ಗೋರಿಥಮ್ಸ್ ಆರ್ ಇಂಪ್ಲಿಮೆಂಟೆಡ್ ಇನ್ ಆರ್ ಮಚ್ ಕ್ವಿಕರ್ ದ್ಯಾನ್ ಎನಿ ಅದರ್ ಸ್ಟಾಟಿಸ್ಟಿಕಲ್ ಟೂಲ್. ನೋಡಿ ನಾನು ಹೇಳಿದೆ, ಇದು ಅಷ್ಟೇ ಪೈಥಾನ್ ತರ ತುಂಬಾ ಲೈಟ್ ವೇಟ್. ಯಾಕಂದ್ರೆ ಇದು ಬರೀ ಇದು ಏನೋ ಕಮಾಂಡ್ ಇರೋದ್ರಿಂದ, ಇದು ಟೆಕ್ಸ್ಟ್ ಫೈಲ್ ತರ ಇರೋದ್ರಿಂದ ನನಗೆ ಇದನ್ನು ವರ್ಕ್ ಮಾಡೋದು ತುಂಬಾ ಈಸಿ ಆಗುತ್ತೆ. ಸೊ ಈ ತರ ಎಷ್ಟೊಂದು ಆಪ್ಷನ್ಸ್ ಇರ್ತವೆ. ನೋಡಿ ನಾನು ಹೇಳಿದೆ ಅವಾಗಲೇ, ಸ್ಯಾಸ್ ತರನೇ ಇದು ಕೂಡ, ಬಟ್ ಇದು ಸ್ಯಾಸ್ ಗಿಂತ ತುಂಬಾ ಸ್ಟ್ರಾಂಗ್ ಮತ್ತೆ ಫ್ರೀ ಆಗಿ ಸಿಗುತ್ತೆ ನಿಮ್ಗೆ. ರೈಟ್. ಯಾವ ಕಂಪ್ನೀಸ್ ಜಾಸ್ತಿ ಯೂಸ್ ಮಾಡ್ತಿದ್ದಾರೆ ನೋಡಿ ಇಲ್ಲಿ, ಫೇಸ್ಬುಕ್, ಗೂಗಲ್, ಟ್ವಿಟರ್, ಮೈಕ್ರೋಸಾಫ್ಟ್, ಊಬರ್. ಸೊ ಇವರೆಲ್ಲ ಇದನ್ನ ತುಂಬಾ ಯೂಸ್ ಮಾಡ್ತಾರೆ. ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂತ ನಾನು ಮೆನ್ಷನ್ ಮಾಡಿದ್ದೀನಿ. ನಾನು ಈ ಸ್ಲೈಡ್ ಅನ್ನ ನಾನು ನಿಮ್ಗೆ ಕೊಡ್ತೀನಿ, ಈ ಪಿ ಪಿ ಟಿ ನಾನು ಅಲ್ಲಿ ಸೇವ್ ಮಾಡ್ತೀನಿ. ಇದನ್ನ ಬೇಕಾದ್ರೆ ನೀವು ನೋಡ್ಕೊಂಡು ಇನ್ನೂ ಹೆಚ್ಚಾಗಿ ಕಲ್ತ್ಕೋಬಹುದು. ಯಾಕಂದ್ರೆ ಟೈಮ್ ತುಂಬಾ ಕಮ್ಮಿ ಇರೋದ್ರಿಂದ ನಾನು ಕ್ವಿಕ್ ಆಗಿ ಒಂದಷ್ಟು ಹೇಳ್ತಾ ಹೋಗ್ತೀನಿ. ಸೊ ಈ ಸ್ಲೈಡ್ಸ್ ಡೀಟೇಲ್ ಆಗಿ ನೀವು ಆಮೇಲೆ ಕುತ್ಕೊಂಡು ನೋಡಿ. ರೈಟ್. ನೋಡಿ ಇದೆಲ್ಲ ಕಂಪ್ನೀಸ್ ಈ 6 ಲ್ಯಾಂಗ್ವೇಜ್ ನ ತುಂಬಾ ಯೂಸ್ ಮಾಡ್ತೀನಿ. ರೈಟ್. ನಾನಿಲ್ಲಿ ನಿಮ್ಗೆ ಯಾವ ರೀತಿ ಎಲ್ಲಿ ನಿಮ್ಗೆ ಈ 6 ಲ್ಯಾಂಗ್ವೇಜ್ ಇನ್ಸ್ಟಾಲ್ ಮಾಡಬಹುದು ಅಂತ ಲಿಂಕ್ ಕೂಡ ಕೊಟ್ಟಿದ್ದೀನಿ. ಇನ್ಸ್ಟೆಡ್ ನಿಮ್ಗೆ ಏನಾದ್ರೆ ಅಕಸ್ಮಾತ್ ಆಗಿ ಅದನ್ನ ಇನ್ಸ್ಟಾಲ್ ಮಾಡ್ಲೇಬೇಕು ಅಂತಂದ್ರೆ ಇನ್ನೂ ಸುಲಭ, ನೀವು ಇಲ್ಲಿ ಹೋಗ್ಬಿಟ್ಟು ನೋಡಿ, ನೋಡಿ ಇಲ್ಲಿ 4.1.2 ಫಾರ್ ವಿಂಡೋಸ್ ಅಂತ ಇರುತ್ತೆ. ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನನಗೆ ಡೌನ್ಲೋಡ್ ಅಂತ ಇರುತ್ತೆ. ಡೌನ್ಲೋಡ್ ಮಾಡಿದ್ರೆ ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲೇಷನ್ ಮಾಡ್ತೀನಿ. ಮತ್ತೆ ಇನ್ಸ್ಟಾಲೇಷನ್ ತುಂಬಾ ಈಸಿ ಇರುತ್ತೆ. ಇಲ್ಲಿ ನೋಡಿ ಈ ತರ ನನಗೆ ಬರುತ್ತೆ. ನಾನು ಇನ್ಸ್ಟಾಲ್ ಮಾಡಿದಾಗಿದ್ದು 4.0.3, ಇದು ನೋಡಿ 4.1.2 ಅಂತಿದೆ. ನಾನು ಇದನ್ನು ಓಪನ್ ಮಾಡ್ತೀನಿ. ನೋಡಿ ಈ ತರ ಇರುತ್ತೆ. ಎಕ್ಸಾಕ್ಟ್ಲಿ ನನಗೆ ಈ ಪೈಥಾನ್ ಅಲ್ಲಿ ಹೆಂಗ್ ಯೂಸ್ ಮಾಡ್ತೀನಿ ಅದೇ ತರ. ಇಲ್ಲಿ ಪ್ರಾಂಪ್ಟ್ ಬಂದು ಒಂದೇ ಗ್ರೇಟರ್ ಸಿಂಬಲ್ ಇರುತ್ತೆ. ಪೈಥಾನ್ ಅನ್ನೋದ್ರೆ ನನಗೆ 3 ಗ್ರೇಟರ್ ಸಿಂಬಲ್ ಇರುತ್ತೆ. ಮತ್ತಿಲ್ಲಿ ಇದು ನೋಡಿ, ಈ ಅಸೈನ್ಮೆಂಟ್ ನಾನು ಏನ್ ಮಾಡ್ತಿದ್ದೆ, a = 10 ಅಂತ ಕೊಡ್ತಿದ್ದೆ ಪೈಥಾನ್ ಅಲ್ಲಿ. ಬಟ್ ಇಲ್ಲಿ ಈ ರೀತಿ ಕೊಡಲ್ಲ, ನಾವು ಈ ರೀತಿ ಕೊಡ್ತೀವಿ. a ಲೆಸರ್ ಸಿಂಬಲ್ 1-10 ಈ ತರ, b ಈ ತರ. ಹಿಂಗೆ ನಾವು ಅಸೈನ್ಮೆಂಟ್ ಮಾಡೋದು. ಪ್ರಿಂಟ್ a + b ನೋಡಿ, ಎಂಟರ್ ಅಂತ ಕೊಟ್ರೆ ನನಗೆ ಇಲ್ಲಿ ಈ ತರ ರಿಸಲ್ಟ್ ಬರುತ್ತೆ. ಸೊ ಇದು ನಮ್ಗೆ ಆರ್ ಅಲ್ಲಿ ವರ್ಕ್ ಮಾಡುವಂತ ಸಿಂಟ್ಯಾಕ್ಸ್. ನೋಡಿ ಇಲ್ಲಿ ಸಿಂಟ್ಯಾಕ್ಸ್ ಅಷ್ಟೇ ಚೇಂಜ್ ಆಯ್ತು, ಬಟ್ ಲಾಜಿಕ್ ಅದೇ. ಎಗೆ ನಾನು 10 ಅಸೈನ್ ಮಾಡ್ತೀನಿ, ಬಿಗೆ 20 ಅಸೈನ್ ಮಾಡ್ತೀನಿ, ಎರಡನ್ನು ನಾನು ಪ್ರಿಂಟ್ ಮಾಡಿ 30 ಅಂತ ನಾನು ತಗೋತೀನಿ ಈ ತರ. ಸೊ ಇದಕ್ಕೆ ನಾವು ಆರ್ ಕನ್ಸೋಲ್, ಇದು ಬಂದು ಆರ್ ಪ್ರೋಗ್ರಾಮ್ ಏನ್ ನಾನು ಯೂಸ್ ಮಾಡ್ತೀನಿಲ್ಲ ಅದು ಸಾಫ್ಟ್ವೇರ್ ಇದೆ. ನಾನು ಇನ್ಸ್ಟಾಲ್ ಮಾಡಿ ತುಂಬಾ ಈಸಿ. ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ಇನ್ಸ್ಟಾಲ್ ಮಾಡಬಹುದು. ರೈಟ್. ನೆಕ್ಸ್ಟ್ ಬಂದು ಆರ್ ಸ್ಟುಡಿಯೋ ಅಂತಿದೆ. ನೀವು ಅನಕೊಂಡ ಇನ್ಸ್ಟಾಲ್ ಮಾಡಿದಾಗ ಅಲ್ಲೊಂದ್ ಕಡೆ ಆರ್ ಸ್ಟುಡಿಯೋ ಅಂತಿತ್ತು. ಅನಕೊಂಡದಲ್ಲಿ ಎಲ್ಲಾ ತರ ಪ್ಯಾಕೇಜಸ್ ಇರುತ್ತೆ. ನೀವು ಅಲ್ಲಿಂದ ಕೂಡ ಆರ್ ಸ್ಟುಡಿಯೋ ಓಪನ್ ಮಾಡ್ಬೋದು. ಬಟ್ ಆರ್ ಸ್ಟುಡಿಯೋ ಅಂದ್ರೆ ಏನು ನೋಡಿ, ಇಲ್ಲ ನಿಮಗೆ 6 ಲ್ಯಾಂಗ್ವೇಜ್ ಇನ್ಸ್ಟಾಲ್ ಮಾಡಿದೆ, ಬಟ್ ಇಲ್ಲಿ ನಾನು ಇನ್ನೂ ಒಂದು ಇನ್ಸ್ಟಾಲ್ ಮಾಡಿದ್ದೀನಿ ಆರ್ ಸ್ಟುಡಿಯೋ ಅಂತೇಳಿ. ಇಲ್ಲೋದ್ರೆ ನನಗೆ ಆರ್ ಸ್ಟುಡಿಯೋ ಅಂತ ಇರುತ್ತೆ. ಆರ್ ಸ್ಟುಡಿಯೋ ಒಂದು ಈ ಜಿಪಿಟರ್ ತರ, ಅಂದ್ರೆ ಒಂದು ಜಿಯೋ ಸ್ಕ್ರೀನ್ ಇರುತ್ತೆ ನನಗೆ. ಈ ತರ ಎಲ್ಲಾ ರಿಸಲ್ಟ್ಸ್ ಎಲ್ಲ ನನಗೆ ನೋಡಿ ಈ ತರ ಇರುತ್ತೆ ನನಗೆ.
ಇಲ್ಲಿ ಬಂದು ನನಗೆ ಡಿಫ್ರೆಂಟ್ ಎನ್ವಿರಾನ್ಮೆಂಟ್, ಇದು ಡಿಫ್ರೆಂಟ್ ಲೇಔಟ್ ಇರುತ್ತೆ. ಇಲ್ಲಿ ನಾನು ಪ್ರೋಗ್ರಾಮ್ ಬರಿತೀನಿ, ರಿಸಲ್ಟ್ಸ್ ಬಂದು ನನಗೆ ಇಲ್ಲಿ ಬರುತ್ತೆ. ಮತ್ತೇನಾದ್ರೂ ನಾನು ಅಕಸ್ಮಾತಾಗಿ ಯಾವ್ದಾದ್ರು ಚಾರ್ಟ್ಸ್ ಅಥವಾ ಪ್ರೆಸೆಂಟೇಷನ್ ಏನಾದ್ರು ಮಾಡ್ತಂದ್ರೆ ಗ್ರಾಫಿಕಲ್ ಪ್ರೆಸೆಂಟೇಷನ್, ನನಗೆ ಇಲ್ಲಿ ಪ್ಲಾಟ್ಸ್ ಅಂತ ಬರುತ್ತೆ. ಫೈಲ್ಸ್ ಇತ್ತು ಅಂದ್ರೆ ಇಲ್ಲಿ ಫೈಲ್ಸ್ ಬರುತ್ತೆ, ಎಲ್ಲ ನನಗೆ ಇಲ್ಲೇ ಬರುತ್ತೆ. ನನಗೆ ಪ್ಯಾಕೇಜಸ್ ಬಗ್ಗೆ ಹೇಳ್ತಿದ್ದೆ, ಇಲ್ಲಿ ಪ್ಯಾಕೇಜಸ್ ಹೋದ್ರೆ ನೋಡಿ, ಇಲ್ಲಿ ಎಲ್ಲಾ ತರ ಪ್ಯಾಕೇಜಸ್ ಇಲ್ಲೇ ಇರುತ್ತೆ. ಇದೆಲ್ಲ ಬಂದು ನಾನು ಇನ್ಸ್ಟಾಲ್ ಆಲ್ರೆಡಿ ಆಗಿರುವಂತದ್ದು. ಸೊ ನಾನು ಯಾರು ಬೇರೆ ಇನ್ಸ್ಟಾಲ್ ಮಾಡ್ಬೇಕು ಅಂದ್ರೆ ಇನ್ಸ್ಟಾಲ್ ಅಂತ ಕೊಟ್ಬಿಟ್ಟು ಇದನ್ನು ಕೂಡ ನಾನು ಕಾಲ್ ಮಾಡ್ಬೋದು. ಸ್ವಲ್ಪ ಇದು ಕೆಲವೊಂದು ಸ್ಲೈಡ್ಸ್ ಎಲ್ಲ ಮುಗಿದ್ಮೇಲೆ ನಾನು ಮತ್ತೆ ಇಲ್ಲಿ ಬರ್ತೀನಿ, ಆಮೇಲೆ ಇದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ರೈಟ್. ಸೊ ಕ್ವಿಕ್ ಆಗಿ ಆರ್ ಸ್ಟುಡಿಯೋ ಅಂದ್ರೆ ಏನು ಅಂತ ನೋಡೋಣ. ಆರ್ ಸ್ಟುಡಿಯೋ ನಿಮ್ಗೆ ಈಗಷ್ಟೇ ನಾನು ತೋರಿಸ್ದೆ. ನಿಮ್ಗೆ ಒಂದು ಅಪ್ಲಿಕೇಶನ್ ಓಪನ್ ಮಾಡಿ. ಯೂಶಲಿ ತುಂಬಾ ಈ ಡೇಟಾ ಸೈಂಟಿಸ್ಟ್ಗಳು ಅಥವಾ ನಾವು ಡೇಟಾ ಮಾಡಲಿಂಗ್ ಮಾಡಬೇಕು ಅಂದ್ರೆ ನಾವು ಆರ್ ಸ್ಟುಡಿಯೋನೇ ಯೂಸ್ ಮಾಡೋದು. ಆರ್ ಕಮ್ಮಿ ಯೂಸ್ ಮಾಡೋದು, ಅಂದ್ರೆ ಆರ್ ಎನ್ವಿರಾನ್ಮೆಂಟ್ ಕಮ್ಮಿ. ಬಟ್ ಆರ್ ಸ್ಟುಡಿಯೋ ಬಂದು ನಿಮ್ಗೆ ಆರ್ ಲ್ಯಾಂಗ್ವೇಜ್ ಕನೆಕ್ಟ್ ಆಗಿ ಅಲ್ಲಿಂದ ಪ್ರೋಗ್ರಾಮ್ ರನ್ ಆಗುತ್ತೆ. ಸೊ ಆರ್ ಸ್ಟುಡಿಯೋ ಕೂಡ ಓಪನ್ ಸೋರ್ಸ್, ಅಂದ್ರೆ ಅದನ್ನು ಕೂಡ ನೀವು ಫ್ರೀ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇದಕ್ಕೇನು ಇಂಟರ್ನೆಟ್ ಕನೆಕ್ಷನ್ ಬೇಕಾಗಿಲ್ಲ, ನೀವು ಆಫ್ಲೈನ್ ಕೂಡ ವರ್ಕ್ ಮಾಡಬಹುದು. ಬಟ್ ಜುಪಿಟರ್ ಬಂದು ನಿಮ್ಗೆ ಕಂಪ್ಲೀಟ್ ಇಂಟರ್ನೆಟ್ ವೆಬ್ ಅಪ್ಲಿಕೇಶನ್. ಅದು ನೋಡಿ, ಇಲ್ಲಿ ಆರ್ ಸ್ಟುಡಿಯೋ ಸ್ಕ್ರೀನ್ ಅಂತಿದೆ, ಇದು ಲೇಔಟ್. ಇಲ್ಲಿ ನಿಮ್ಗೆ ಕನ್ಸೋಲ್, ನನ್ಗೆ ಅವಾಗಲೇ ಆರ್ ಲ್ಯಾಂಗ್ವೇಜ್ ನೋಡಿದ್ವಿ, ಅಲ್ಲೂ ಕೂಡ ಕನ್ಸೋಲ್ ಅಂತಿತ್ತು. ಕನ್ಸೋಲ್ ಅಂತಂದ್ರೆ ನಾವ್ ಎಲ್ಲಿ ಪ್ರೋಗ್ರಾಮ್ ಅಥವಾ ಸ್ಕ್ರಿಪ್ಟಿಂಗ್ ಬರಿತೀವಲ್ಲ ಅದಕ್ಕೆ ನಾವು ಕನ್ಸೋಲ್ ಅಂತ ಕರಿತೀವಿ. ಸೊ ಈ ತರ ಕನ್ಸೋಲ್ ನಾನು ಕ್ರಿಯೇಟ್ ಮಾಡ್ತಾ ಹೋಗ್ಬೋದು, ನಾನು ಎಷ್ಟು ಪ್ರೋಗ್ರಾಮ್ಸ್ ಬೇಕಾದ್ರೂ ಇಲ್ಲಿ ಬರಿತಾ ಹೋಗ್ಬೋದು. ಇದು ಬಂದು ವರ್ಕ್ ಸ್ಪೇಸ್. ವರ್ಕ್ ಸ್ಪೇಸ್ ಬಂದು ಅದು ನನಗೆ ಇಲ್ಲಿ ಏನೇನು ಆಬ್ಜೆಕ್ಟ್ಸ್ ಎಲ್ಲ ನಾನು ಯೂಸ್ ಮಾಡಿರ್ತೀನಿ ಅದೆಲ್ಲ ಇಲ್ಲಿ ಬರುತ್ತೆ. ನಾನು ಏನೇನು ಆಬ್ಜೆಕ್ಟ್ಸ್ ಯೂಸ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಕಂಟ್ರೋಲ್ ಎಲ್ ಕೊಟ್ರೆ ಕ್ಲಿಯರ್ ಆಗುತ್ತೆ. ಎ 10, ಬಿ 20, ಆಯ್ತಾ. ಪ್ರಿಂಟ್ ಎ ಪ್ಲಸ್ ಬಿ. ನೋಡಿ, ಇಲ್ಲಿ ನನ್ಗೆ ಏನೇನೆಲ್ಲ ವ್ಯಾಲ್ಯೂಸ್ ಅಂತ ತಗೊಂಡು ಅದೆಲ್ಲ ಇಲ್ಲಿ ಬರುತ್ತೆ. ಸೊ ಆತರ ಇದು ಬಂದು ಕನ್ಸೋಲ್. ಇದು ಸೊ ಇದು ಬಂದು ನನಗೆ ಎನ್ವಿರಾನ್ಮೆಂಟ್ ಅಲ್ಲಿ ಏನೇನೆಲ್ಲ ವೇರಿಯೇಬಲ್ಸ್ ಯೂಸ್ ಮಾಡಿರ್ತಾನೆ, ಇದಕ್ಕೆ ಆಬ್ಜೆಕ್ಟ್ಸ್ ಅಂತಾನು ಕರೀತಾರೆ. ಸೊ ಅದೆಲ್ಲ ನನಗೆ ಈ ವರ್ಕ್ ಸ್ಪೇಸ್ ಅಲ್ಲಿ ಇರುತ್ತೆ. ರೈಟ್. ಇಲ್ಲಿ ಫೈಲ್ಸ್ ಟ್ಯಾಬ್ ಮತ್ತೆ ಪ್ಲಾಟ್ಸ್, ಪ್ಯಾಕೇಜಸ್ ನಾನು ನಿಮ್ಗೆ ತೋರಿಸ್ದೆ. ಇಲ್ಲಿ ಫೈಲ್ಸ್, ನನಗೆ ಆ ಫೋಲ್ಡರ್ ನಾನು ಏನ್ ಕೊಟ್ಟಿರ್ತೀನಿ ಆ ಫೋಲ್ಡರ್ ಎಲ್ಲಾ ಫೈಲ್ಸ್ ಇಲ್ಲಿ ಇರುತ್ತೆ. ಸೊ ಯಾವ ಫೋಲ್ಡರ್ ನಾನು ತಗೊಂಡಿರ್ತೀನಿ, ಫೋಲ್ಡರ್ ಬೇಕಿದ್ರೆ ನಾನು ಚೇಂಜ್ ಮಾಡ್ಕೋಬಹುದು. ಪ್ಲಾಟ್ಸ್ ನಾನು ನಿಮ್ಗೆ ಹೇಳಿದೆ, ಚಾರ್ಟ್ಸ್ ಏನಾದ್ರು ಕ್ರಿಯೇಟ್ ಮಾಡಿದ್ರೆ ಪ್ಲಾಟ್ಸ್ ಅಲ್ಲಿ ಬರುತ್ತೆ. ಪ್ಯಾಕೇಜಸ್ ಬಂದು ಎಲ್ಲಾ ಪ್ಯಾಕೇಜಸ್ ಇಲ್ಲಿರುತ್ತೆ. ಹೆಲ್ಪ್ ಬೇಕಾದ್ರೆ ನನಗೆ ಹೆಲ್ಪ್ ಏನಾದ್ರು ನನಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಬೇಕು ಅಂದ್ರೆ ನೋಡಿ ಇಲ್ಲೇ ಇರುತ್ತೆ. ಇಂಟ್ರೊಡಕ್ಷನ್ ಟು ಆರ್ ಕಂಪ್ಲೀಟ್, ಇಲ್ಲಿ ನಿಮ್ಗೆ ಯೂಸರ್ ಮ್ಯಾನ್ಯಲ್ ತರ ಎಲ್ಲ ಇರುತ್ತೆ. ಪ್ಯಾಕೇಜಸ್ ರೆಫರೆನ್ಸ್ ಬೇಕಂದ್ರೆ ಇಲ್ಲಿ ಯಾವ ತರ ಮಾಡಿದ್ದಾರೆ ಅಂದ್ರೆ ಎಲ್ಲ ಇನ್ ಡೀಟೇಲ್ ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಇದನ್ನ ಇಲ್ಲಿ ಈಸಿಗೆ ಇಲ್ಲಿ ಹೋಗ್ಬಿಟ್ಟು ಕಲ್ತ್ಕೋಬೋದು. ನೋಡಿ, ಟಿಪ್ ಆಫ್ ದ ಡೇ, ನೀವು ಇಲ್ಲಿ ಹೋದ್ರೆ ನಿಮ್ಗೆ ಏನಾದ್ರು ಒಂದು ಎವ್ರಿ ಡೇ ಟಿಪ್ಸ್ ಬೇಕಂದ್ರೂ ಇಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಫೋರಮ್ ಇರುತ್ತೆ, ನಿಮ್ಗೆ ಆ ಫೋರಮ್ ಅಲ್ಲಿ ಹೋಗಿ ನಿಮ್ದು ಏನೇ ಕ್ವಶನ್ಸ್ ಇದ್ರು ನೀವು ಅದನ್ನ ಪೋಸ್ಟ್ ಮಾಡ್ಬೋದು. ಅಲ್ಲಿ ಯಾರಾದ್ರೂ ಎಕ್ಸ್ಪರ್ಟ್ಸ್ ಇದೆ ಅದನ್ನ ಆನ್ಸರ್ ಮಾಡ್ತಾರೆ. ಸೊ ಇದು ತುಂಬಾ ನಿಮ್ಗೆ ಆರ್ ಲ್ಯಾಂಗ್ವೇಜ್ ತುಂಬಾ ಈಸಿಯಾಗಿ ಕಲಿಬಹುದು. ಎಲ್ಲಾ ತರ ರೆಫರೆನ್ಸ್ ಇಂದ ಹಿಡಿದು, ಟ್ಯುಟೋರಿಯಲ್ಸ್ ಇಂದ ಹಿಡಿದು, ಹೆಲ್ಪ್ ಇಂದ ಹಿಡಿದು ಎಲ್ಲದೂ ಇದೆ ಇದರಲ್ಲಿ. ರೈಟ್. ನೆಕ್ಸ್ಟ್, ಸೊ ಇದೆಲ್ಲ ಬಂದು ನಿಮ್ಗೆ ವರ್ಕ್ ಸ್ಪೇಸ್ ಯಾವ ತರ ಯೂಸ್ ಮಾಡಬೇಕು, ಮತ್ತೆ ಈ ಆಬ್ಜೆಕ್ಟ್ಸ್ ಅಲ್ಲಿ ಯಾವ ತರ ಇರುತ್ತೆ ಅಂತ ನೀವು ಇಲ್ಲಿ ಇದನ್ನ ನೋಡ್ಕೋಬಹುದು ಇಲ್ಲಿ. ಸೊ ಇದೆಲ್ಲ ಇನ್ ಡೀಟೇಲ್ ನಾನು ಕೊಟ್ಟಿದ್ದೀನಿ ಇಲ್ಲಿ. ಹಿಸ್ಟ್ರಿ ಟ್ಯಾಬ್ ಅಂದ್ರೆ ನಾನು ಏನೋ ಒಂದು ವರ್ಕ್ ಮಾಡಿರ್ತೀನಿ, ಆ ವರ್ಕ್ ಮಾಡಿದ್ಮೇಲೆ ಈಗ ಇನ್ನೊಂದು ಏನೋ ಒಂದು ಪ್ರೋಗ್ರಾಮ್ ಬರೀತೀನಿ, ಆ ಹಿಸ್ಟ್ರಿಗೆ ಹೋದ್ರೆ ನೋಡಿ ಇದೆಲ್ಲ ನಾನು ಮುಂಚೆ ಎಲ್ಲ ಏನ್ ಮಾಡ್ತಾ ಇರ್ತೀನಿ ಅದೆಲ್ಲ ಇರುತ್ತೆ, ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿರುತ್ತೆ, ಏನೇನ್ ಮಾಡಿದ್ದೀನಿ ಅದೆಲ್ಲ. ಸೊ ಆತರ ಹಿಸ್ಟ್ರಿ ಅಕಸ್ಮಾತ್ ಏನಾದ್ರು ನಾವು ರಿಟರ್ನ್ ಇನ್ನೊಂದು ಪ್ರೋಗ್ರಾಮ್ ನಾನು ಬರಿತಾ ಇರ್ತೀನಿ, ನಾನು ಹಳೆ ಪ್ರೋಗ್ರಾಮ್ ಏನಾದ್ರು ಹೋಗ್ಬೇಕು ಅಂದ್ರೆ ಅಲ್ಲಿ ಕೂಡ ನಾನು ಹೋಗ್ಬೋದು. ಸೆಷನ್ಸ್, ನಾನು ಎಷ್ಟು ಸೆಷನ್ಸ್ ನಾನು ಕ್ರಿಯೇಟ್ ಮಾಡ್ತೀನಿ ಅದೆಲ್ಲ ನಾನು ಸೇವ್ ಮಾಡ್ತಾ ಹೋಗಿ ಇದೊಂದು ಸೆಷನ್ ಇದು, ಇದನ್ನ ಏನಾದ್ರು ಸೇವ್ ಮಾಡ್ಬೇಕು ಅಂದ್ರೆ ನಾನು ಸೇವ್ ಮಾಡ್ಕೋಬಹುದು. ಇಲ್ಲಿ ಹೊಸ ಸೆಷನ್ ಬೇಕಂದ್ರೆ ನಾನು ಕ್ಲಿಕ್ ಮಾಡಿದ್ರೆ ನೋಡಿ ಹೊಸದು ಇನ್ನೊಂದು ಸೆಷನ್ ಬರುತ್ತೆ ಇಲ್ಲಿ. ಆಲ್ರೆಡಿ ಹೊಸ ಸೆಷನ್ ಇದೆ ಅಂದ್ರೆ ಇದು ಮುಗ್ದೋಗುತ್ತೆ, ಹೊಸ ಸೆಷನ್ ಇಲ್ಲಿ ಬರುತ್ತೆ ಇಲ್ಲಿ. ಸೊ ಹೊಸದಾಗಿ ನಾನು ಇದನ್ನ ಸ್ಟಾರ್ಟ್ ಮಾಡ್ಕೋಬಹುದು ಆ ತರ. ಸೊ ನನಗೆ ಏನಾದ್ರು ಸೇವ್ ಮಾಡ್ಬೇಕು ಅಂದ್ರೂ ಕೂಡ ನಾನಿಲ್ಲಿ ಸೇವ್ ಮಾಡ್ತಾ ಹೋಗ್ಬೋದು. ಈ ವರ್ಕ್ ಸ್ಪೇಸ್ ನಾನು ಸೇವ್ ಮಾಡ್ಕೊಂಡು ನಾನು ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ನಿಮ್ಗೆ ಇಲ್ಲಿ ಲೇಔಟ್ಸ್ ಎಲ್ಲ ನಾನು ಕೊಟ್ಟಿದ್ದೀನಿ. ಅನ್ಸುತ್ತೆ ಹಿಂಗೆ ಗ್ಲಾನ್ಸ್ ಮಾಡಂಗಿದ್ರೆ ಗ್ಲಾನ್ಸ್ ಮಾಡ್ಕೊಳ್ಳಿ. ರೈಟ್. ಇದು ಇಂಪಾರ್ಟೆಂಟ್ ಪ್ಯಾಕೇಜಸ್. ನೋಡಿ, ಪ್ಯಾಕೇಜಸ್ ಬಂದು ನಿಮ್ಗೆ
ನಾನು ನಿಮ್ಗೆ ಹೇಳಿದೆ ನಿನ್ನೆ ಪಾಂಡಾಸ್ ಅಂತ ಒಂದು ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಅದೇ ರೀತಿ ಇಲ್ಲಿ ನನಗೆ ತುಂಬಾ ಪ್ಯಾಕೇಜಸ್ ಇರ್ತವೆ. ನಾನು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಇನ್ಸ್ಟಾಲ್ ಡಾಟ್ ಪ್ಯಾಕೇಜ್ ಅಂತ ಕೊಡಬೇಕು, ಆ ಪ್ಯಾಕೇಜ್ ನೇಮ್ ಕೊಡಬೇಕು, ಅದರಲ್ಲಿರೋ ಫಂಕ್ಷನ್ಸ್ ಎಲ್ಲ ಒಂದು ನನಗೆ ಇಂಪೋರ್ಟ್ ಆಗುತ್ತೆ. ನೋಡಿ, ಪ್ಯಾಕೇಜ್ ಟ್ಯಾಬ್ ಶೋಸ್ ದ ಲಿಸ್ಟ್ ಆಫ್ ಆಡ್ ಆನ್ಸ್ ಇನ್ಕ್ಲೂಡಿಂಗ್ ಇನ್ಸ್ಟಾಲೇಷನ್ ಆಫ್ ಆರ್ ಸ್ಟುಡಿಯೋ. If check the package is loaded into R, if not, any command related to that package won't work. You will need to select. ನೋಡಿ, ಇಲ್ಲಿ ನನಗೆ ಇವಾಗ ಯಾವ್ದೋ ಒಂದು ಪ್ಯಾಕೇಜ್ ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ನಾ ಇಲ್ಲಿ ಹೋಗ್ಬಿಟ್ಟು ಜಸ್ಟ್ ಅದನ್ನ ಇಲ್ಲೊಂದು GG ಪ್ಲಾಟ್ ಅಂತ ಇರುತ್ತೆ ನೋಡಿ, ಇದು ನಾನು ಇನ್ಸ್ಟಾಲ್ ಮಾಡಬೇಕು. ನಾನು ಇಲ್ಲಿ ಜಸ್ಟ್ ಇಲ್ಲಿ ಈ ತರ ಕೊಟ್ಬಿಟ್ರೆ ಸಾಕು, ಇಲ್ಲಿ ಹೋಗ್ಬಿಟ್ಟು ಅದು ಆಟೋಮೆಟಿಕ್ ಇನ್ಸ್ಟಾಲ್ ಆಗ್ಬಿಡುತ್ತೆ. ಸೊ ಇದರಲ್ಲಿ ಏನಾದ್ರು ನೀವು ಫಂಕ್ಷನ್ಸ್ ಎಲ್ಲ ಬೇಕು ಅಂದ್ರೆ ಕ್ಲಿಕ್ ಮಾಡಿ ನೋಡಿ, ಅದ್ರಲ್ಲಿರೋ ಎಲ್ಲಾ ಫಂಕ್ಷನ್ಸ್ ಇಲ್ಲೇ ಇರುತ್ತೆ. ನಿಮ್ಗೆ ಎಲ್ಲಾ ಫಂಕ್ಷನ್ಸ್ ಇಲ್ಲೇ ಇರುತ್ತೆ. ಈ GG ಪ್ಲಾಟ್ 2 ಬಂದು ನಿಮ್ಗೆ ಈ ಪ್ರೆಸೆಂಟೇಶನ್, ಇದು ಏನೋ ಗ್ರಾಫ್ಸ್ ಕ್ರಿಯೇಟ್ ಮಾಡಕ್ ಯೂಸ್ ಮಾಡ್ತಾರೆ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ಸ್ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ನಾನು. ಸೊ ಇಲ್ಲಿ ಹೋದ್ರೆ ನೋಡಿ, ನಿಮ್ಗೆ ಈ ಪ್ಯಾಕೇಜ್ ಏನೇನಿದೆ GG ಪ್ಲಾಟ್ ಎಲ್ಲ ನನಗೆ ಇಲ್ಲಿ ಆಟೋಮೆಟಿಕ್ ತೋರಿಸುತ್ತೆ. ಇದೇ ರೀತಿ ನಿಮ್ಗೆ ಎಕ್ಸೆಲ್ದು ಇರುತ್ತೆ ಮೋಸ್ಟ್ಲಿ. ನೋಡಿ, ರೀಡ್ ಎಕ್ಸೆಲ್ ಅಂತ. ಎಕ್ಸೆಲ್ ಎಕ್ಸೆಲ್ ವರ್ಕ್ ಮಾಡಬೇಕು ಅಂದ್ರೆ ಸೆಲೆಕ್ಟ್ ಮಾಡೋದು ನೋಡಿ, ಅದು ಕೂಡ ಇಲ್ಲಿ ಇನ್ಸ್ಟಾಲ್ ಆಗ್ಬಿಡುತ್ತೆ. ಮತ್ತೆ ಅದನ್ನು ಕೂಡ ನಾನು ಎಕ್ಸೆಲ್ಗೆ ಏನೇನು ಬೇಕೋ ಅದೆಲ್ಲ ಇಲ್ಲಿ ವರ್ಕ್ ಮಾಡ್ಬೋದು. ಇಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ನೋಡಿ, ಇಲ್ಲೆಲ್ಲ ಇಲ್ಲೇ ಇರುತ್ತೆ. ಇಷ್ಟು ನಾನು ಯೂಸ್ ಮಾಡ್ಕೋಬಹುದು. ಈ ರೀಡ್ ಎಕ್ಸೆಲ್ ಅನ್ನೋ ಪ್ಯಾಕೇಜು ನಿಮ್ಗೆ ಪೈಥಾನ್ ಅಲ್ಲಿ ಕೂಡ ಯೂಸ್ ಮಾಡಬಹುದು. ಸೊ ಈ ತರ ನಾನು ಪ್ಯಾಕೇಜ್ ನ ಇನ್ಸ್ಟಾಲ್ ಮಾಡ್ಕೋಬಹುದು. ನೋಡಿ, ಅನದರ್ ವೇ ಟು ಆಕ್ಟಿವ್ ಅ ಪ್ಯಾಕೇಜ್ ಇಸ್ ಬೈ ಟೈಪಿಂಗ್ ಫಾರ್ ಎಕ್ಸಾಂಪಲ್ ಲೈಬ್ರರಿ ಫಾರಿನ್. ಅಂದ್ರೆ ಇದೊಂದು ಲೈಬ್ರರಿ ತರ ನಾನು ಯೂಸ್ ಮಾಡ್ಕೋಬಹುದು. ಇಲ್ಲಿ ನೋಡಿ, ಇಲ್ಲಿ ಅಲ್ಲಿ ಲೈಬ್ರರಿ ಅಂತ ಅದಾಕ್ಬಿಟ್ಟು ಇಲ್ಲಿ ಈ ಪ್ಯಾಕೇಜ್ ನೇಮ್ ಕೊಟ್ರೆ ಆಯ್ತು, ಇನ್ಸ್ಟಾಲ್ ಆಗುತ್ತೆ. ರೈಟ್. ಸೊ ಎಷ್ಟು ಪ್ಯಾಕೇಜಸ್ ಇದಾವೆ ಅದೆಲ್ಲ ಇಲ್ಲಿ ಇರುತ್ತೆ ನೋಡಿ. ಈ ತರ ನಾನು ಚೆಕ್ ಮಾಡ್ಬೇಕು, ಚೆಕ್ ಮಾಡ್ಕೋಬಹುದು. ಸೊ ಇಲ್ಲಿ ಇನ್ಸ್ಟಾಲೇಷನ್ ಹೆಂಗ್ ಮಾಡ್ಬೇಕು ಅಂತ ಕೊಟ್ಟಿದ್ದೀನಿ. ನಿಮ್ಗೆ ಪ್ಲಾಟ್ ಬಗ್ಗೆ ಹೇಳ್ತಿದ್ದೆ, ನಾ ಇಲ್ಲೇನು ಪ್ಲಾಟ್ ಮಾಡ್ತಾನೆ ನೋಡಿ, ಇಲ್ಲಿ ಪ್ಲಾಟ್ಸ್ ಅಲ್ಲಿ ಇಲ್ಲಿ ಪ್ಲಾಟ್ ಆಗುತ್ತೆ ಇಲ್ಲಿ. ಸೊ ಇದೆಲ್ಲ ನಾನು ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಇದನ್ನ ನೀವು ಯಾವಾಗ ಫ್ರೀ ಟೈಮ್ ಇದ್ದಾಗ ನಿಮ್ಗೆ ಏನಾದ್ರು ಇದನ್ನ ಡೀಟೇಲ್ ಆಗಿ ನೋಡ್ಬೇಕು ಅಂದ್ರೆ ಇದನ್ನ ನೀವು ನೋಡ್ಕೋಬಹುದು. ರೈಟ್. ಸಿಂಟೆಕ್ಸ್. ಸೊ ಇದು ನಿನ್ನೆ ನಾವು ಇದರಲ್ಲೂ ನೋಡಿದ್ವಿ ಸಿಂಟೆಕ್ಸ್, ಯಾವ್ದ್ರಲ್ಲಿ ಪೈಥಾನ್ ಅಲ್ಲಿ ಕೂಡ. ಸೊ ಅದೇ ರೀತಿ ಇಲ್ಲೂ ಕೂಡ ಕೆಲವೊಂದು ಸಿಂಟೆಕ್ಸ್ ಇರುತ್ತೆ. ನಾನು ಸಿಂಪಲ್ ಆಗಿ ನಿಮ್ಗೆ ಹೇಳಿದೆ, ಇಲ್ಲಿ ಈ ಸಿಂಬಲ್ ಇದೆಯಲ್ಲ, ಇದು ಪ್ರಾಂಪ್ಟ್, ಇದು ಗ್ರೇಟರ್ ಸಿಂಬಲ್ ಅಂತ. ಇಲ್ಲಿ ಲೆಸ್ಸರ್ ಸಿಂಬಲ್ ಹೈಫನ್ ಕೊಟ್ಬಿಟ್ಟು ನಾನು ಇಲ್ಲಿ ವ್ಯಾಲ್ಯೂಸ್ ನ ಈ ವೇರಿಯೇಬಲ್ಗೆ ಅಸೈನ್ ಮಾಡಬಹುದು. ಸೊ ಇದು ಇಷ್ಟೇ ಸಿಂಟೆಕ್ಸ್ ಇದರಲ್ಲಿ. ಸೊ ಇಲ್ಲಿ ನನಗೆ ಕಮಾಂಡ್ ಪ್ರಾಂಪ್ಟ್ ಅಲ್ಲಿ ನಾನು ಏನ್ ಕೊಡ್ತೀನಿ ಅದನ್ನ ಪ್ರಿಂಟ್ ಅಂತ ಕೊಟ್ರೆ ಅದು ನನಗೆ ಆಟೋಮೆಟಿಕ್ ಆಗಿ ಈ ವ್ಯಾಲ್ಯೂಸ್ ಏನಿದೆ ಅದು ನನಗೆ ಔಟ್ಪುಟ್ ಆಗಿ ತೋರಿಸುತ್ತೆ. ಇಲ್ಲೂ ಕೂಡ ನಿಮಗೆ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇರುತ್ತೆ, ಲೂಪ್ಸ್ ಇರುತ್ತೆ, ಎಲ್ಲದೂ ಇರುತ್ತೆ. ಸೊ ಇದು ಬಂದು ಸಿಂಪಲ್ ಸಿಂಟೆಕ್ಸ್. ಇದರಲ್ಲಿ ನಿಮ್ಗೆ ಪೈಥಾನ್ ತರ ತುಂಬಾನು ಏನಿರಲ್ಲ, ತುಂಬಾ ಸಿಂಪಲ್ ಆಗಿರುತ್ತೆ. ಮತ್ತಿಲ್ಲಿ ಡೇಟಾ ಟೈಪ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ನಾನು ನಿಮ್ಗೆ ಹೇಳಿದೆ, ಈ ಡೇಟಾ ಟೈಪ್ಸ್ ಅಂತಂದ್ರೆ ನಾನು ಒಂದು ಡೇಟಾ ಸ್ಟೋರ್ ಮಾಡ್ತೀನಿ ಯಾವುದೋ ಒಂದು ಮೆಮೊರಿಯಲ್ಲಿ ಡೇಟಾ ಸ್ಟೋರ್ ಮಾಡ್ಬೇಕಾದ್ರೆ ಅದಕ್ಕೊಂದಷ್ಟು ಸ್ಪೇಸ್ ಬೇಕು. ಆ ಸ್ಪೇಸ್ ಸ್ಟೋರ್ ಮಾಡೋದಕ್ಕೆ ಯಾವ ತರ ಡೇಟಾ ಸ್ಟೋರ್ ಮಾಡ್ತೀನಿ ಅಂತ ನಾನು ಸ್ಪೆಸಿಫೈ ಮಾಡಬೇಕು. ಸೊ ನಿನ್ನೆ ನಾವು ಪೈಥಾನ್ ನೋಡಿದಾಗ ಕೆಲವೊಂದು ಡೇಟಾ ಟೈಪ್ಸ್ ನೋಡಿದ್ವಿ ನಾವು, ಸ್ಟ್ರಿಂಗ್, ನಂಬರ್, ಲಿಸ್ಟ್, ಟ್ಯೂಪಲ್ಸ್, ಈ ತರದ್ದು. ಬಟ್ ಇಲ್ಲಿ ಈ ಡೇಟಾ ಟೈಪ್ ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಯಾಕಂದ್ರೆ ಇದು ತುಂಬಾ ಡೇಟಾ ಮೇಲೆ ವರ್ಕ್ ಮಾಡೋದ್ರಿಂದ ಇದರಲ್ಲಿ ಡೇಟಾ ಫ್ರೇಮ್ಸ್ ಹೆಂಗ್ ಕ್ರಿಯೇಟ್ ಮಾಡಬೇಕು, ಸೊ ಈ ತರದ್ದು ಇರುತ್ತೆ. ಇಲ್ಲಿ ಕೊಡುತ್ತೆ ನೋಡಿ, ಜನರಲಿ while doing programming in any programming language you need to use various variables to store various information. ಮೆಮೊರಿಯಲ್ಲಿ ನಾನು ಒಂದು ಡೇಟಾನ ಸ್ಟೋರ್ ಮಾಡಬೇಕಾದ್ರೆ ಆ ಸ್ಟೋರಿಂಗ್ ಕೆಪಾಸಿಟಿ ನಾನು ಸ್ಪೆಸಿಫೈ ಮಾಡಬೇಕು. ಎಲ್ಲಿ ಸ್ಟೋರ್ ಮಾಡ್ತೀನಿ ಅದಕ್ಕೊಂದು ನೇಮ್ ಕೊಡಬೇಕು. ನೋಡಿ, ಇಲ್ಲಿ ವೇರಿಯೇಬಲ್ಸ್ ಆರ್ ನಥಿಂಗ್ ಬಟ್ ರಿಸರ್ವ್ಡ್ ಮೆಮೊರಿ ಲೊಕೇಶನ್ಸ್ ಟು ಸ್ಟೋರ್ ವ್ಯಾಲ್ಯೂಸ್. ನನಗೆ ಒಂದು ಮೆಮೊರಿ ಲೊಕೇಶನ್ ಅಲ್ಲಿ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡಬೇಕು. ಆ ಸ್ಟೋರ್ಡ್ ವ್ಯಾಲ್ಯೂಸ್ಗೆ ಒಂದು ನೇಮ್ ಕೊಡಬೇಕು. ಅದಕ್ಕೆ ನಾವು ವೇರಿಯೇಬಲ್ಸ್ ಅಂತ ಕರಿತೀವಿ. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೆ. ಸೊ ನೀವು ಯಾವುದೇ ಲ್ಯಾಂಗ್ವೇಜ್ ತಗೊಳ್ಳಿ, ವೇರಿಯೇಬಲ್ಸ್ ಡೇಟಾ ಟೈಪ್ಸ್ ಸೇಮ್ ಅದೇ ಹೇಳುತ್ತೆ. ದಿಸ್ ಮೀನ್ಸ್ ದಟ್ ವೆನ್ ಯು ಕ್ರಿಯೇಟ್ ಅ ವೇರಿಯೇಬಲ್ ಯು ರಿಸರ್ವ್ ಸಮ್ ಸ್ಪೇಸ್ ಇನ್ ದ ಮೆಮೊರಿ. ಅಂದ್ರೆ ನಾನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತೀನಿ, ಅವಾಗ ನಾನು A = 10 ಅಂತ ಕೊಟ್ಟೆ. A ಅನ್ನೋದು ವೇರಿಯೇಬಲ್, ಆ 10 ಅನ್ನೋದು ನಂಬರ್, ಅದು ಸ್ಟೋರ್ ಆಗಿರುತ್ತೆ ಮೆಮೊರಿಯಲ್ಲಿ. ಆ ವ್ಯಾಲ್ಯೂ ನಂಗೆ ಮತ್ತೆ ಬೇಕು ಅಂತಂದಾಗ ನಾನು ಅದನ್ನ ಕಾಲ್ ಮಾಡಿದಾಗ ಆ ಲೊಕೇಶನ್ ಅಲ್ಲಿ ಆ ನೇಮ್ ಅಲ್ಲಿ ಇರೋ ವ್ಯಾಲ್ಯೂ ನನಗೆ ಡಿಸ್ಪ್ಲೇ ಆಗುತ್ತೆ. ರೈಟ್. ಸೊ ಇಲ್ಲಿ ನೋಡಿ, ಇದು ನಿಮ್ಗೆ ಡಿಫ್ರೆಂಟ್ ಡೇಟಾ ಟೈಪ್ಸ್. ಸೊ ಅಲ್ಲಿ ನಮ್ಗೆ ಈ ಸ್ಟ್ರಿಂಗ್,
ಟೆಕ್ಸ್ಟ್ ಅಂತೆಲ್ಲ ಇರುತ್ತಲ್ಲ, ಇಲ್ಲಿ ನೋಡಿ ವೆಕ್ಟರ್ಸ್ ಅಂತ ಇರುತ್ತೆ, ಲಿಸ್ಟ್, ಮೆಟ್ರಿಕ್ಸ್, ಅರೇಸ್, ಫ್ಯಾಕ್ಟರ್ಸ್ ಮತ್ತೆ ಡೇಟಾ ಫ್ರೇಮ್ಸ್. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನಿಮಗೆ ಡೇಟಾ ಟೈಪ್ಸ್, ಯಾಕಂದ್ರೆ ಇದು ಕಂಪ್ಲೀಟ್ ಹ್ಯೂಜ್ ಡೇಟಾ ಸೆಟ್ ಮೇಲೆ ನಾನು ವರ್ಕ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀನಿ. ತುಂಬಾ ನಿಮ್ಗೆ ಲಕ್ಷಾಂತರ ಡೇಟಾ ಇದ್ದಾಗ ಎಕ್ಸೆಲ್ ಎಲ್ಲ ವರ್ಕ್ ಮಾಡ್ಬೇಕಾದ್ರೆ ಅದು ಸ್ಲೋ ಆಗುತ್ತೆ, ಇಲ್ಲ ವರ್ಕೇ ಆಗಲ್ಲ, ಇಲ್ಲ ಫೈಲ್ ಕ್ಲೋಸ್ ಆಗ್ಬಿಡುತ್ತೆ. ಬಟ್ ಇಲ್ಲಿ ಆತರ ಅಲ್ಲ, ನಿಮ್ಗೆ ಇದಕ್ಕೆ ಅಂತಾನೆ ಸ್ಪೆಸಿಫಿಕ್ ಡೇಟಾ ಟೈಪ್ಸ್ ಕ್ರಿಯೇಟ್ ಮಾಡಿರ್ತಾರೆ. ನೋಡಿ ಇಲ್ಲಿ ನಾನು ಡೀಟೇಲ್ ಎಕ್ಸ್ಪ್ಲೈನ್ ಮಾಡ್ತೀನಿ. ವೆಕ್ಟರ್ ಅಂತಂದ್ರೆ ದ ಸಿಂಪ್ಲೆಸ್ಟ್ ಆಫ್ ದೀಸ್ ಆಬ್ಜೆಕ್ಟ್ಸ್ ಇಸ್ ವೆಕ್ಟರ್. ಅಂದ್ರೆ ಎಲ್ಲಾ ಡೇಟಾ ಟೈಪ್ಸ್ ಅಲ್ಲಿ ಈ ವೆಕ್ಟರ್ಸ್ ಅನ್ನೋದು ತುಂಬಾ ಒಂದು ಸಿಂಪಲ್ ಆಬ್ಜೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ನೋಡಿ ಇಲ್ಲಿ ಇದು ವೆಕ್ಟರ್. ಸೊ ಈ ಆಪಲ್ ಅನ್ನೋದಕ್ಕೆ ನಾನು ಒಂದು ಲಿಸ್ಟ್ ಆಫ್ ಇದು ಕೊಡ್ತೀನಿ. ಇದೇನಿದೆ ಇದು ಈ ವ್ಯಾಲ್ಯೂಸ್ ಇದೆಲ್ಲ, ಇದೊಂದು ಸಿಂಪಲ್ ವೆಕ್ಟರ್. ಇದು ನನಗೆ ಇದು ಡಿಸ್ಪ್ಲೇ ಮಾಡಬೇಕು ಅಂದ್ರೆ ಜಸ್ಟ್ ನಾನು ಪ್ರಿಂಟ್ ಆಪಲ್ ಅಂತ ಕೊಟ್ಟರೆ ಇದೆಲ್ಲ ಡಿಸ್ಪ್ಲೇ ಆಗುತ್ತೆ. ಸೊ ಇದೆಲ್ಲ ಲಿಸ್ಟ್ ನನಗೆ ಇದರಲ್ಲಿ ಸ್ಟೋರ್ ಆಗಿರುತ್ತೆ. ರೈಟ್. ನೋಡಿ, ವೆನ್ ಯು ವಾಂಟ್ ಟು ಕ್ರಿಯೇಟ್ ವೆಕ್ಟರ್ ವಿತ್ ಮೋರ್ ದನ್ ಒನ್ ಎಲಿಮೆಂಟ್, ನಾವು ಸಿ ಅಂತ ಒಂದು ಫಂಕ್ಷನ್ ಯೂಸ್ ಮಾಡ್ಬೇಕಾಗತ್ತೆ. ಅಂದ್ರೆ ಕಂಬೈನ್ ದಿ ಎಲಿಮೆಂಟ್ಸ್ ಅಂತ. ನೋಡಿ ಇಲ್ಲಿ ನನಗೆ ಈ ತರ ವ್ಯಾಲ್ಯೂಸ್ ನಾನು ಕೊಟ್ರೆ ವೆಕ್ಟರ್ಸ್ ಅಲ್ಲಿ ನಾನು ತೋರಿಸ್ತೀನಿ ಎಲ್ಲ, ಒಂದು ಸ್ಟೆಪ್ ಬೈ ಸ್ಟೆಪ್ ನಾನು ತಗೊಂಡಿದ್ದೇನೆ, ನಿಮ್ಗೆ ಅದನ್ನ ನಾನು ತೋರಿಸ್ತೀನಿ. ಲಿಸ್ಟ್ ಅಂತಂದ್ರೆ ಈ ಎಷ್ಟೊಂದು ಡಿಫ್ರೆಂಟ್ ಡೇಟಾ ಟೈಪ್ಸ್. ಈಗ ನಾನು ಫಾರ್ ಎಕ್ಸಾಂಪಲ್ ನನ್ನಲ್ಲಿ ಇಲ್ಲಿ ನೋಡಿದ್ರೆ ನಿಮ್ಗೆ ಬರೀ ಟೆಕ್ಸ್ಟ್ ಮಾತ್ರ ಇತ್ತು. ಇಲ್ಲಿ ನೋಡಿ, ಇಲ್ಲಿ ನನಗೆ ಟೆಕ್ಸ್ಟ್ ಅಂದ್ರೆ ಇದು ಈ ಲಿಸ್ಟ್ ಅಲ್ಲಿ ನನಗೆ ಟೆಕ್ಸ್ಟ್ ಬೇಕಾದ್ರೆ ಹಾಕ್ಬೋದು, ನಂಬರ್ಸ್ ಬೇಕಾದ್ರೆ ಹಾಕ್ಬೋದು, ಡೆಸಿಮಲ್ ನಂಬರ್ಸ್ ಯಾವ್ದು ಬೇಕಾದ್ರೂ ನಾನು ಇಲ್ಲಿ ಲಿಸ್ಟ್ ಅಲ್ಲಿ ತಗೋಬಹುದು. ಸೊ ಲಿಸ್ಟ್ ಬಂದು ಸೇಮ್ ನನಗೆ ಇದೇ ತರನೇ ಇರುತ್ತೆ ವೆಕ್ಟರ್ ತರ. ವೆಕ್ಟರ್ ಬಂದು ಸ್ಪೆಸಿಫಿಕ್ ಆಗಿ ಒಂದೇ ಡೇಟಾ ಟೈಪ್ ತಗೊಳುತ್ತೆ. ಅಂದ್ರೆ ಟೆಕ್ಸ್ಟ್ ಇದ್ರೆ ಟೆಕ್ಸ್ಟೇ ಬೇಕು, ನಂಬರ್ಸ್ ಇರ್ಬೇಕು. ಬಟ್ ಇಲ್ಲ ಆ ತರ ಅಲ್ಲ, ಲಿಸ್ಟ್ ಬಂದು ನಿಮ್ಗೆ ಯಾವ್ದು ಬೇಕಾದ್ರೂ ಇರ್ಬೋದು. So list is an R object which can contain many different type of elements inside it like vectors. Same ಅದೇ ತರ ನೋಡಿ, ಇಲ್ಲಿ ನಾನು ಏನೋ ಒಂದು ತಗೋತೀನಿ. ಇಲ್ಲಿ ಇದು 253 ಅಂತಿದೆ, ಮತ್ತಿಲ್ಲಿ ನನಗೆ 21.3 ಅಂತಿದೆ, ಮತ್ತಿಲ್ಲಿ ಏನೋ ಸೈನ್ ವ್ಯಾಲ್ಯೂಸ್ ಇದೆ. ಅದನ್ನೆಲ್ಲ ನಾನು ಇದಕ್ಕೆ ಅಸೈನ್ ಮಾಡ್ಕೊಂಡು ಅದನ್ನ ಡಿಸ್ಪ್ಲೇ ಕೂಡ ಮಾಡ್ಬೋದು. ಮೆಟ್ರಿಕ್ಸ್ ಅಂತಂದ್ರೆ ಟೇಬಲ್ ಫಾರ್ಮ್ಯಾಟ್. ನೀವು ನೋಡಿರ್ತೀರ, ಮೆಟ್ರಿಕ್ಸ್ ಅಂತಂದ್ರೆ ರೋಸ್ ಅಂಡ್ ಕಾಲಮ್ಸ್ ಟೇಬಲ್ ಫಾರ್ಮ್ಯಾಟ್. 2 ಡೈಮೆನ್ಷನಲ್ ರೆಕ್ಟಾಂಗ್ಯುಲರ್ ಡೇಟಾ ಸೆಟ್. ನನಗೆ ರೋ ಮತ್ತೆ ಕಾಲಮ್, ನನಗೆ ಎಷ್ಟು ರೋ ಬೇಕು ಎಷ್ಟು ಕಾಲಮ್ ಬೇಕು ಅಂತ ನಾನು ಸ್ಪೆಸಿಫೈ ಮಾಡ್ಬಿಟ್ರೆ ನಾನು ಇಲ್ಲಿ ಡೇಟಾ ತಗೋತೀನಿ. ನೋಡಿ, ಇದು ಬಂದು ನನಗೆ ವೆಕ್ಟರ್. ಈ ವೆಕ್ಟರ್ ಅಲ್ಲಿ ನನಗೆ 2 ರೋಸ್ ಬೇಕು, 2 ರೋ ಅಲ್ಲಿ 3 ಕಾಲಮ್ ಬೇಕು. ಅವಾಗ ಏನಾಗುತ್ತದು ಡಿವೈಡ್ ಮಾಡುತ್ತೆ 1 2 3 ಮತ್ತೆ ಇದು ನೆಕ್ಸ್ಟ್ ಲೈನ್ 1 2 3 ಆ ತರ. ಸೊ ನಾನು ಮೆಟ್ರಿಕ್ಸ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ಅಂದ್ರೆ ಟೇಬಲ್ ಫಾರ್ಮ್ಯಾಟ್ ಕ್ರಿಯೇಟ್ ಮಾಡಿ ನೋಡಿ ಈ ತರ. ಇಲ್ಲೋದ್ರೆ ನಿಮ್ಗೆ ನೋಡಿ AAB ಅದು ಈ ತರ ಬಂತು, ಮತ್ತೆ CBA ಇಲ್ಲಿದೆಲ್ಲ CBA ಸೆಕೆಂಡ್ ರೋ ಹೋಯ್ತು. ಈ ತರ ಕಂಟಿನ್ಯೂಸ್ ಆಗಿ ನನ್ನ ಡೇಟಾ ಇರುತ್ತೆ. ಇದೆಲ್ಲ ಬಂದು ಹಾರ್ಡ್ ಕೋಡೆಡ್ ವ್ಯಾಲ್ಯೂಸ್. ನಾ ಇದನ್ನ ಡೇಟಾ ಬಂದು ನಾನು ಎಕ್ಸೆಲ್ ಕನೆಕ್ಟ್ ಮಾಡಿ ಅಲ್ಲಿಂದ ಡೇಟಾ ಕೂಡ ನಾನು ತಗೋಬಹುದು. ಸೊ ಆ ರೀತಿ ನನಗೆ ಡೇಟಾ ಹ್ಯೂಜ್ ಇದ್ದಾಗ ಇಮಿಡಿಯೇಟ್ ಆಗಿ ನಾನು ಏನಾದ್ರು ಅದನ್ನ ಟೇಬಲ್ ಕನ್ವರ್ಟ್ ಮಾಡ್ಕೋಬೇಕು ಅಂದ್ರೆ ಮೆಟ್ರಿಕ್ಸ್ ಯೂಸ್ ಮಾಡಿ ನಾನು ಅದನ್ನ ಕನ್ವರ್ಟ್ ಮಾಡ್ಕೋತೀನಿ. ಅರೇಸ್, ಈ ಅರೇ ಅನ್ನೋದು ತುಂಬಾ ಅಡ್ವಾನ್ಸ್ಡ್ ಅಂತ ಅನ್ಕೊಂತೀರಾ, ಬಟ್ ಅರೇ ಅಂತಂದ್ರೆ ನೋಡಿ ಇದು ಕೂಡ ಅರೇನೆ. ಇದು ಏನಿದೆ ಇಲ್ಲಿ ಅರೇ ಅಂತಂದ್ರೆ ಕಲೆಕ್ಷನ್ ಆಫ್ ಡೇಟಾ. ಅಂದ್ರೆ ಒಂದೇ ತರ ಡೇಟಾ ಅಂತಲ್ಲ, ಬೇರೆ ಬೇರೆ ತರ ಡೇಟಾನು ಹಾಕೋಬಹುದು. ಬಟ್ ಯೂಶಲಿ ನನಗೆ ಅರೇಸ್ ಅಂತ ಬಂದಾಗ ಒಂದೇ ತರ ಡೇಟಾ ನಾನು ಅದರಲ್ಲಿ ಪ್ಲೇಸ್ ಮಾಡ್ತೀನಿ. ಅರೇ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ಸಿಮಿಲರ್ ಕೈಂಡ್ ಆಫ್ ಡೇಟಾ ಅಂತ ಅಷ್ಟೇ. ನೋಡಿ, while metrics are confined to 2 dimensions, arrays can be of any number of dimensions. ಎಷ್ಟು ಡೈಮೆನ್ಷನ್ ಬೇಕಾದ್ರೂ ನಾವು ಯೂಸ್ ಮಾಡ್ಬೋದು. ಅರೇ ಫಂಕ್ಷನ್ ಟೇಕ್ಸ್ ಅ ಡಿಮ್ ಆಟ್ರಿಬ್ಯೂಟ್. ಅಂದ್ರೆ ಡಿಮ್ ಅಂತ ಡೈಮೆನ್ಷನ್ ಅಂತ ನಾವು ಕರಿತೀವಿ. ಡಿಮ್ ಅಂದ್ರೆ ಡೈಮೆನ್ಷನ್ ಅಂತ. ಇಲ್ಲಿ ಕ್ರಿಯೇಟ್ಸ್ ದಿ ರಿಕ್ವೈರ್ಡ್ ನಂಬರ್ ಆಫ್ ಡೈಮೆನ್ಷನ್. ನಂಗೆ ಎಷ್ಟು ಡೈಮೆನ್ಷನ್ಸ್ ಬೇಕಾದ್ರೂ ನಾವು ಅದನ್ನ ಕ್ರಿಯೇಟ್ ಮಾಡ್ಬೋದು. ನೋಡಿ, ಇಲ್ಲಿ ಬಿಲೋ ಎಕ್ಸಾಂಪಲ್ ವಿತ್ 2 ಎಲಿಮೆಂಟ್ಸ್ ದೇರ್ ಆರ್ 3 into 3 ಮೆಟ್ರಿಕ್ಸ್. ಅಂದ್ರೆ ನೋಡಿ ಇಲ್ಲಿ ನನಗೆ ಈ ತರ 3 into 3 ಇದು 3 ಇದು 3. ಇಲ್ಲಿ ಬಂದು ನನಗೆ ಬರೀ 2 ಡೈಮೆನ್ಷನ್ಸ್ ಇರುತ್ತೆ ಮೆಟ್ರಿಕ್ಸ್ ಅಲ್ಲಿ. ಇದು ನನಗೆ ಎಷ್ಟು ಡೈಮೆನ್ಷನ್ ಹೆಂಗ್ ಮೆನ್ಷನ್ ಮಾಡ್ತೀನಿ ಆ ರೀತಿ ನಾನು ಡೈಮೆನ್ಷನ್ಸ್ ನಾನು ತಗೋಬಹುದು. ಫ್ಯಾಕ್ಟರ್ಸ್ ಬಂದು ನಿಮ್ಗೆ ಇದು ಇವಾಗ ಏನಂತಾರೆ, ಈ ಒಂದು ವೆಕ್ಟರ್ ಇರುತ್ತಲ್ಲ ಅದರಲ್ಲಿ ನಾನು ಈ ಫ್ಯಾಕ್ಟರ್ಸ್ ಅಂತ ಒಂದು ಈ ಫಂಕ್ಷನ್ಸ್ ನಾನು ಕ್ರಿಯೇಟ್ ಮಾಡ್ಕೋಬಹುದು. ನೋಡಿ, ಫ್ಯಾಕ್ಟರ್ಸ್ ಆರ್ ದಿ ಆರ್ ಆಬ್ಜೆಕ್ಟ್ಸ್ ವಿಚ್ ಆರ್ ಕ್ರಿಯೇಟೆಡ್ ಬೈ ವೆಕ್ಟರ್. It stores the vector along with distinct values of the elements in the vector as labels. ಸೊ ಇಲ್ಲಿ ಏನ್ ಮಾಡುತ್ತೆ, ನನಗೆ ಒಂದಷ್ಟು ವ್ಯಾಲ್ಯೂಸ್ ಇರುತ್ತೆ, ನನಗೆ ಅದರಲ್ಲಿ ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಷ್ಟೇ ಬೇಕು. ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ ಅಂತಂದ್ರೆ ಯುನೀಕ್ ವ್ಯಾಲ್ಯೂಸ್ ಅಂತ. ಈಗ ಫಾರ್ ಎಕ್ಸಾಂಪಲ್ 1 2 1 2 1 2 ಅಂತ ಎಷ್ಟೊಂದು ಸತಿ ಇರುತ್ತೆ. ಇದರಲ್ಲಿ 1 ಎಷ್ಟು ಸತಿ ಇದೆ, 2 ಎಷ್ಟು ಸತಿ ಇದೆ, ಯುನೀಕ್ ವ್ಯಾಲ್ಯೂಸ್.
ಸೊ ಆ ರೀತಿ ನಾನು ಒಂದು ಯುನೀಕ್ ವ್ಯಾಲ್ಯೂಸ್ನ ಕಂಡುಹಿಡಿಬೇಕು, ಡಿಸ್ಟಿಂಕ್ಟ್ ವ್ಯಾಲ್ಯೂಸ್ನ ಕಂಡುಹಿಡಬೇಕು ಅಂದಾಗ ನಾನು ಫ್ಯಾಕ್ಟರ್ಸ್ ಇದೇ ಒಂದು ಸಪ್ರೇಟ್ ಡೇಟಾ ಟೈಪ್. ಬಟ್ ಬೇರೆದ್ರೆಲ್ಲ ಇದು ಡೇಟಾ ಟೈಪ್ ಅಂತಿರಲ್ಲ, ನಿಮ್ಗೆ ಅದು ಫಂಕ್ಷನ್ ಇರುತ್ತೆ. ಸೊ ಇಲ್ಲಿ ನನಗೆ ಅದು ಡೇಟಾ ಟೈಪ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಯೂಶಲಿ ಸ್ಟ್ಯಾಟಿಸ್ಟಿಕಲ್ ಮಾಡೆಲಿಂಗ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ನನಗೊಂದು ವ್ಯಾಲ್ಯೂ ಇರುತ್ತೆ, ಆ ವ್ಯಾಲ್ಯೂ ಎಷ್ಟು ಸತಿ ಇದು ರಿಪೀಟ್ ಆಗ್ತಿದೆ, ಮತ್ತೆ ಇದರಿಂದ ನಾನು ಏನೆಲ್ಲ ಕ್ಯಾಲ್ಕುಲೇಷನ್ಸ್ ಮಾಡಬಹುದು ಅಂತ ಕಂಡುಹಿಡಿಯಕ್ಕೆ ಫ್ಯಾಕ್ಟರ್ಸ್ ಅನ್ನ ಯೂಸ್ ಮಾಡ್ತೀನಿ. ರೈಟ್. ಡೇಟಾ ಫ್ರೇಮ್ಸ್. ಈ ಡೇಟಾ ಫ್ರೇಮ್ಸ್ ಮೇನ್ ನಿಮ್ಗೆ ಯಾವಾಗ ತುಂಬಾ ಡೇಟಾ ಇದ್ದಾಗ ಹೆಂಗ್ ವರ್ಕ್ ಮಾಡ್ತೀರ ಅಂದ್ಮೇಲೆ ಡೇಟಾ ಫ್ರೇಮ್ಸ್ ಯೂಸ್ ಮಾಡ್ತೀನಿ. ಏನಿದೆ ಡೇಟಾ ಫ್ರೇಮ್ಸ್? ಡೇಟಾ ಫ್ರೇಮ್ ಅಂತಂದ್ರೆ, ನನಗೆ ಇವಾಗ ಒಂದಷ್ಟು ಡೇಟಾ ಇರುತ್ತೆ ನೋಡಿ, ಇಲ್ಲಿ ಎಷ್ಟೊಂದು ಡೇಟಾ ಇದೆ, ಇದನ್ನ ನಾನು ಟೇಬಲ್ ಕನ್ವರ್ಟ್ ಮಾಡಬೇಕು. ಇಲ್ಲಿ ನೋಡಿ ಜೆಂಡರ್ ಅಂತಿದೆ, ಇದೊಂದಷ್ಟು ಡೇಟಾ ಇರುತ್ತೆ. ಹೈಟ್ ಅಂತಿದೆ, ಇದೊಂದಷ್ಟು ಡೇಟಾ ಇರುತ್ತೆ. ವೇಟ್ ಇದೆ, ಇದೊಂದಷ್ಟು ಡೇಟಾ. ಏಜ್ ಬಂದು ಒಂದಷ್ಟು ಡೇಟಾ ಇದೆ. ಇದೆಲ್ಲ ಬಂದು ವೆಕ್ಟರ್ಸ್. ಬಟ್ ಇದನ್ನ ನಾನು ಟೇಬಲ್ ಕನ್ವರ್ಟ್ ಮಾಡಬೇಕು. ನೋಡಿ ಇಲ್ಲಿ ಡೇಟಾ ಇದು ಡಾಟ್ ಫ್ರೇಮ್, ಇದನ್ನ ಒಂದು ಫ್ರೇಮ್ ತರ ನಾನು ಹಾಕ್ಬೇಕು ಅಂದ್ರೆ ನೋಡಿ ಈ ಬಂದ್ಬಿಡುತ್ತೆ. ಜೆಂಡರ್ ಒಂದು ಕಾಲಮ್, ಇದೊಂದು ಕಾಲಮ್. ಹೈಟ್ ನೋಡಿ ಇದೊಂದು ಕಾಲಮ್. ಸೊ ಈ ರೀತಿ. ಸೊ ಈ ತರ ನನಗೆ ಡೇಟಾ ನಾನು ತಗೊಂಡು ನನಗೆ ಯಾವ ರೀತಿ ಬೇಕೋ ಟೇಬಲ್ ಫಾರ್ಮೆಟ್ ಅಲ್ಲಿ ಹಾಕ್ಬೇಕು ಅಂದ್ರೆ ಡೇಟಾ ಫ್ರೇಮ್ಸ್ ನ ಯೂಸ್ ಮಾಡ್ತೀವಿ. ಸೊ ಇಷ್ಟು ನಿಮ್ಗೆ ಗೊತ್ತಿದ್ರೆ ನಿಮ್ಗೆ ಆರ್ ಲ್ಯಾಂಗ್ವೇಜ್ ಅಲ್ಲಿ ಈಸಿ ವರ್ಕ್ ಮಾಡ್ಬೋದು. ಸೊ ಇಲ್ಲಿ ಇಷ್ಟು ಏನ್ ಡಿಸ್ಕಸ್ ಮಾಡಿದೆ ಇವಾಗ, ಅದನ್ನ ಏನ್ ಮಾಡಿದೀನಿ, ಇಲ್ಲಿ ಸಿಂಪಲ್ ಆಗಿ ಒಂದು ಪ್ರೋಗ್ರಾಮ್ಸ್ ತರ ಇಲ್ಲಿ ಹಾಕೊಂಡಿದ್ದೀನಿ. ಇದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇಲ್ಲಿ ಇದನ್ನ ನೀವು ಕಾಪಿ ಪೇಸ್ಟ್ ಮಾಡ್ಕೊಂಡು ಡೈರೆಕ್ಟ್ ಕೂಡ ವರ್ಕ್ ಮಾಡ್ಬೋದು. ನಾನು ಯಾಕೆ ಇದನ್ನ ಇಲ್ಲಿ ತಗೊಂಡಿದ್ದೀನಿ ಅಂದ್ರೆ, ನಿಮ್ಗೆ ಇದು ತುಂಬಾ ಈಸಿ ಆಗ್ಲಿ ಅಂತ. ಮತ್ತೆ ಇದು ಒಂದು ಬೇಸಿಕ್ ಆಗಿ ಅರ್ಥ ಮಾಡಿಸ್ಕೊಳ್ಳೋದಕ್ಕೆ, ಕಂಪ್ಲೀಟ್ ಇನ್ ಡೆಪ್ತ್ ಅಂತ ಏನಿಲ್ಲ ಇಲ್ಲಿ. ಒಂದು ಅಟ್ಲೀಸ್ಟ್ ನಿಮ್ಗೊಂದು ಅರ್ಥ ಆಗ್ಬೇಕಂದ್ರೆ ವೆಕ್ಟರ್ಸ್ ಅಂದ್ರೆ ಏನು, ಮೆಟ್ರಿಕ್ಸ್ ಅಂದ್ರೆ ಏನು, ಅರೇಸ್ ಅಂದ್ರೆ ಏನು ಅಂತ ನಿಮ್ಗೆ ತೋರ್ಸೋದಕ್ಕೆ ಇಲ್ಲಿ ನಾನು ಒಂದು ಕೆಲವೊಂದು ಎಕ್ಸಾಂಪಲ್ಸ್ ತಗೊಂಡಿದ್ದೀನಿ. ಮತ್ತೆ ಇನ್ಸ್ಟಾಲೇಷನ್ ಹೆಂಗ್ ಮಾಡಬೇಕು, ಪ್ಯಾಕೇಜಸ್ ಲೈಬ್ರರೀಸ್ ಹೆಂಗ್ ತಗೋಬೇಕು, ಮತ್ತಿಲ್ಲಿ ನಿಮ್ಗೆ ಈ ಗ್ರಾಫಿಕಲ್ ಪ್ರೆಸೆಂಟೇಷನ್ ಅಂದ್ರೆ ಚಾರ್ಟ್ಸ್ ಎಲ್ಲ ಹೆಂಗ್ ಕ್ರಿಯೇಟ್ ಮಾಡಬೇಕು ಅಂತ ಕೆಲವೊಂದು ಎಕ್ಸಾಂಪಲ್ಸ್ ನಾನು ತಗೊಂಡಿದ್ದೀನಿ. ರೈಟ್. ಫಸ್ಟ್ ವೆಕ್ಟರ್ ಅಂದ್ರೆ ಏನು, ಅದನ್ನ ಹೆಂಗೆ ನಾವು ಡಿಸ್ಪ್ಲೇ ಮಾಡ್ತೀವಿ, ಅದನ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ನೋಡಿ. ನಾನು ನಿಮ್ಗೆ ಹೇಳಿದೆ ಲೆಸ್ಸರ್ ಸಿಂಬಲ್ ಮತ್ತೆ ಮೈನಸ್ ಸೈನ್ ಅಥವಾ ಹೈಫನ್ ಏನಿದೆ ಅದನ್ನ ನಾನು ಯೂಸ್ ಮಾಡೋದಕ್ಕೆ, ಅಸೈನ್ ಮಾಡೋದಕ್ಕೆ ಯೂಸ್ ಮಾಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಆರ್ ಲ್ಯಾಂಗ್ವೇಜ್ ಅಲ್ಲಿ ಆರ್ ಸ್ಟುಡಿಯೋ ಇಲ್ಲಿ ನೋಡಿ, ಎಕ್ಸ್ ಲೆಸ್ಸರ್ ಸಿಂಬಲ್ ಮೈನಸ್ ಮತ್ತಿಲ್ಲಿ ಒಂದಷ್ಟು ವ್ಯಾಲ್ಯೂ ತಗೊಂಡಿದ್ದೀನಿ. ಎಂಟರ್ ಅಂತ ಕೊಟ್ರೆ ಈ ಎಕ್ಸ್ ಅಂತ ಏನಿದೆಯಲ್ಲ, ಈ ಎಕ್ಸ್ಗೆ ಇಷ್ಟು ವ್ಯಾಲ್ಯೂಸ್ ಇಲ್ಲಿ ನೋಡಿ 1 2 6 ಅಂದ್ರೆ 6 ವ್ಯಾಲ್ಯೂ ಇಲ್ಲಿ ಅಸೈನ್ ಆಗಿದೆ. 1 2 3 4 5 6 ಅಂತ. ಇದನ್ನ ನಾನು ಡಿಸ್ಪ್ಲೇ ಮಾಡಬೇಕು. ಪ್ರಿಂಟ್ ಎಕ್ಸ್ ಅಂತ ಕೊಡ್ತೀನಿ. ಈಗ ಹೋಗ್ಬಿಟ್ಟು ನಾನು ಪ್ರಿಂಟ್ ಎಕ್ಸ್ ಅಂತ ಕೊಡ್ತೀನಿ. ಎಂಟರ್ ಕೊಡ್ತೀನಿ. ನೋಡಿ ಇದರಲ್ಲಿರೋ ವ್ಯಾಲ್ಯೂಸ್ ಎಲ್ಲ ಬಂತು 1 2 3 4 5 6 ಅಂತ. ಮತ್ತೆ ಈ ಕ್ಲಾಸ್ ಅಂತಿದೆ, ಕ್ಲಾಸ್ ಬಂದು ಇದು ಯಾವ ಡೇಟಾ ಟೈಪ್ ಅಂತ ತೋರಿಸುತ್ತೆ. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಕ್ಲಾಸ್ ಅಂತ ಕೊಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ ನ್ಯೂಮರಿಕ್ ಅಂದ್ರೆ ಇಲ್ಲಿರೋ ಇಷ್ಟು ವ್ಯಾಲ್ಯೂಸ್ ನ್ಯೂಮರಿಕ್ ಡೇಟಾ ಟೈಪ್ ಅಂತ, ಅಂದ್ರೆ ಇದು ನಂಬರ್ಸ್ ಇದೆ ಅಂತ. ಸ್ಟ್ಯಾಟಿಸ್ಟಿಕಲ್ ಮಾಡೆಲಿಂಗ್ ನೀವೇನಾದ್ರು ವರ್ಕ್ ಮಾಡಿದ್ರೆ ಮೀನ್ ಮೀಡಿಯನ್ ಇದೆಲ್ಲ ಬರುತ್ತಲ್ಲ, ಅದೆಲ್ಲ ನಾನು ಕಂಡುಹಿಡಬೇಕು ಅಂದ್ರೆ ನನಗೆ ಇಲ್ಲಿ ಫಂಕ್ಷನ್ಸ್ ಇದೆ, ಮೀನ್ ಮೀಡಿಯನ್ ಮೋಡ್ ಈ ತರದೆಲ್ಲ ಇರುತ್ತೆ. ನನಗೆ ಇವಾಗ ಈ ಅರೆ ಏನಿದೆಯಲ್ಲ ಇದ್ರದ್ದು ಮೀನ್ ಕಂಡುಹಿಡಿಬೇಕು. ಇಲ್ಲಿ ಕೊಟ್ರೆ ನೋಡಿ ಅದು 3.5, ನಂಗೆ ಅಲ್ಲೇ ವ್ಯಾಲ್ಯೂಸ್ ಕೊಟ್ಬಿಡುತ್ತೆ. ಮೀಡಿಯನ್ ನೋಡ್ಬೇಕು, ನಾನು ಇಲ್ಲಿ ಹೋಗ್ಬಿಟ್ಟು ಮೀಡಿಯನ್ ಅಂತ, ನಾನು ಅಷ್ಟೊಂದು ಎಕ್ಸ್ಪರ್ಟ್ ಅಲ್ಲ ಸ್ಟ್ಯಾಟಿಸ್ಟಿಕಲ್ ಅಲ್ಲಿ, ಕೆಲವೊಂದು ಫಂಕ್ಷನ್ಸ್ ನಾವು ಯೂಸ್ ಮಾಡ್ತೀವಿ. ನಾನು ಏನ್ ಯೂಸ್ ಮಾಡಿದೆ ಅದನ್ನ ಅಷ್ಟೇ ನಿಮ್ಗೆ ತೋರಿಸ್ತೀನಿ. ಸಮ್ ಇದು ಬಂದು ಟೋಟಲ್ ಸಮ್, ನನಗೆ ಇಲ್ಲಿ ಇದೆಯಲ್ಲ ಇದೆಲ್ಲದ್ರದ್ದು ಸಮ್ ಬೇಕು. ಟೋಟಲ್ ಸಮ್ ಆಫ್ ದಿ ಎಂಟೈರ್ ರೇಂಜ್ ಇಲ್ಲಿ ಕೊಟ್ರೆ ಇದು 21 ಬರುತ್ತೆ. ಅಂದ್ರೆ ಇಲ್ಲಿ ನಾನು ಇದನ್ನೆಲ್ಲ ಆಡ್ ಮಾಡಿದ್ರೆ 21 ಬರುತ್ತೆ ಅಂತ. ಸೊ ಇದೆಲ್ಲ ನಮ್ಮ ಎಕ್ಸೆಲ್ ಅಲ್ಲಿ ಹೆಂಗ್ ಫಂಕ್ಷನ್ಸ್ ಇದೆ ಸೇಮ್ ಟು ಸೇಮ್. ಅದಕ್ಕೆ ನಾನು ಎಲ್ರಿಗೂ ಹೇಳ್ತೀನಿ, ಎಕ್ಸೆಲ್ ಚೆನ್ನಾಗಿ ಕಲ್ತ್ಕೊಳ್ಳಿ. ಎಲ್ಲಾ ಪ್ರೋಗ್ರಾಮ್ ಅಲ್ಲೂ ಒಂದೇ ತರ ಫಂಕ್ಷನ್ಸ್ ಇರ್ತವೆ. ನೀವು ಅಲ್ಲಿ ಏನ್ ಫಂಕ್ಷನ್ಸ್ ಇರ್ತವೆ ಸಿಮಿಲರ್ ಟು ದಟ್ 70 to 75% ಎಲ್ಲಾ ಫಂಕ್ಷನ್ಸ್ ಹಿಂಗೆ ಇರುತ್ತೆ. ರೈಟ್. ನೋಡಿ ಇವಾಗ ಸ್ಪೆಸಿಫಿಕ್ ಆಗಿ ನನಗೆ ಸಮ್ ಆಫ್ ಸೆಕೆಂಡ್ ಎಲಿಮೆಂಟ್ ಮತ್ತೆ ಫಿಫ್ತ್ ಎಲಿಮೆಂಟ್ ಬೇಕು. ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಬಂದು 2 ಇದೆ, ಫಿಫ್ತ್ ಎಲಿಮೆಂಟ್ ಬಂದು 5 ಇದೆ. ಎರಡನ್ನು ಆಡ್ ಮಾಡಿದ್ರೆ ನನಗೆ ಎಷ್ಟು ಬರಬೇಕು, 7 ಬರಬೇಕು. ನೋಡಿ 7 ಅಂತ ಬಂತು. ಸ್ಪೆಸಿಫಿಕ್ ಆಗಿ ನನಗೆ ಆಡ್ ಮಾಡಬೇಕು ಅಂತ. ಈ ತರ ನಾನು ಏನಾದ್ರು ಕೋಲನ್ ಯೂಸ್ ಮಾಡ್ತೀನಿ ಅಂದ್ರೆ
2 ಇಂದ 5 ವರ್ಗು, ಸೆಕೆಂಡ್ ಎಲಿಮೆಂಟ್ ಇಂದ 5 ವರ್ಗು ಇಷ್ಟು ಆಡ್ ಮಾಡಿದ್ರೆ ಎಷ್ಟು ಬರಬೇಕು ಸರ್? 9 10 11 ಇಲ್ಲಿ 10 14 ಏನೋ ಬರಬೇಕು. ನೋಡೋಣ ಅಷ್ಟು ಬರುತ್ತಾ ಅಂತ. ಇಲ್ಲಿ ಹೋಗ್ಬಿಟ್ಟು ನೋಡಿ 14 ಬಂತು. ಅಂದ್ರೆ 2 ಇಂದ 5 ವರ್ಗು ಇಷ್ಟು ಎಲಿಮೆಂಟ್ ಆಡ್ ಆಗ್ಬೇಕು. ಸೊ ಈ ತರ ಸಣ್ಣ 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 ಫಂಕ್ಷನ್ಸ್ಗಳು ಇರ್ತಾವ, ನಾವು ಅದನ್ನ ನೋಡ್ತಾ ಹೋಗ್ಬೋದು. ರೈಟ್. ಅದೇ ಏನಾದ್ರು ನನಗೆ ಇವಾಗ ಇಲ್ಲಿ ನಂಬರ್ ಯೂಸ್ ಮಾಡಿದೆ, ನನಗೆ ಕ್ಯಾರೆಕ್ಟರ್ಸ್ ಅಲ್ಲಿ ಯೂಸ್ ಮಾಡಿದ್ರೆ ಯಾವ ರೀತಿ ಬರುತ್ತೆ ನೋಡಿ. ನಾನು ಪರ್ಪಸ್ ಒಂದು ಸಿಂಪಲ್ ಒಂದು ಟೆಕ್ಸ್ಟ್ ಕೊಟ್ಟಿದ್ದೀನಿ. ಇಲ್ಲಿ ನಾನು ಒಂದು ವೇರಿಯೇಬಲ್ ತಗೊಂಡಿದ್ದೀನಿ ಆಲ್ಫಾಬೆಟ್ಸ್ ಅಂತ, ಎಂಟರ್ ಅಂತ ಕೊಡ್ತೀನಿ. ಅದೇ ರೀತಿ ಇಲ್ಲಿ ಏನ್ ಪ್ರಿಂಟ್ ಅಂತ ಕೊಟ್ಟೆ, ಪ್ರಿಂಟ್ ಆಲ್ಫಾಬೆಟ್ಸ್ ಅಂತ ಕೊಡ್ತೀನಿ. ನೋಡಿ ಇಲ್ಲಿ ಆಲ್ಫಾಬೆಟ್ಸ್ ಏನಿತ್ತು ಅದು ಸ್ಟೋರ್ ಆಯ್ತು. ಬಟ್ ಇಲ್ಲಿ ನೋಡಿ, ಇವಾಗ ನಾನು ಇದಕ್ಕೆ ಯಾವ ಡೇಟಾ ಟೈಪ್ ಯೂಸ್ ಆಗ್ತಿದೆ ಅಂದ್ರೆ ಇಲ್ಲಿ ಯಾವ ತರ ಟೆಕ್ಸ್ಟ್ ಯೂಸ್ ಮಾಡ್ತಿದ್ದಾರೆ ಅಂತ ಇಲ್ಲಿ ಕೊಡ್ತೀನಿ. ಕ್ಲಾಸ್ ಅಂತ ಕ್ಯಾರೆಕ್ಟರ್, ಇಲ್ಲಿ ನಂಬರ್ ಅಂತ ಕೊಡ್ತು, ನ್ಯೂಮರಿಕ್ ಅಂತ ಇಲ್ಲಿ ಕ್ಯಾರೆಕ್ಟರ್ ಅಂತ ಕೊಡ್ತು, ಯಾಕಂದ್ರೆ ಇಲ್ಲಿ ಕ್ಯಾರೆಕ್ಟರ್ಸ್ ಇರುತ್ತೆ. ಬಟ್ ಇಲ್ಲಿ ಮಿಕ್ಸ್ ಮಾಡಕ್ ಹೋಗ್ಬೇಡಿ ನಂಬರ್ ಮತ್ತೆ ಇದನ್ನ, ಯಾಕಂದ್ರೆ ಇದು ಅರೆ ಎಲ್ಲ ಯೂಸ್ ಮಾಡ್ಬೋದು, ವೆಕ್ಟರ್ ಅಲ್ಲಿ ಯೂಸ್ ಮಾಡಬಾರ್ದು. ರೈಟ್. ಫ್ಯಾಕ್ಟರ್ಸ್ ಅಂದ್ರೆ ಅವಾಗಲೇ ಹೇಳಿದೆ ನಿಮ್ಗೆ, ಡಿಸ್ಟಿಂಕ್ಟ್ ವ್ಯಾಲ್ಯೂ ನನಗೆ ಬೇಕು ಅಂತ, ಅಂದ್ರೆ ಡಿಸ್ಟಿಂಕ್ಟ್ ವ್ಯಾಲ್ಯೂ ನಾನು ಕಂಡುಹಿಡಿಬೇಕು ಅಂತ. ನೋಡಿ ಇಲ್ಲೊಂದು ವೆಕ್ಟರ್ ಇದೆ. ವೆಕ್ಟರ್ ಅಂತಂದ್ರೆ ಇದು ನಾನು ಏನ್ ತೋರಿಸಿದ್ನಲ್ಲ, ಜೆಂಡರ್ 1 2 1 2 1 2 ಅಂತ 1 ಮತ್ತೆ 2 ಮಲ್ಟಿಪಲ್ ಟೈಮ್ಸ್ ರಿಪೀಟ್ ಆಗ್ತಿದೆ. ಇಲ್ಲಿ ಹೋಗ್ಬಿಟ್ಟು ಫ್ಯಾಕ್ಟರ್ ಆಫ್ ಜೆಂಡರ್ ನಾನು ಕೊಡ್ತೀನಿ. ಅಂದ್ರೆ ಈ ಜೆಂಡರ್ಗೆ ಇವಾಗ ನಾ ಏನ್ ಮಾಡ್ತೀನಿ, ನೋಡಿ ಫ್ಯಾಕ್ಟರ್ ಆಫ್ ಜೆಂಡರ್ ಅಂತ ಕೊಡ್ತೀನಿ. ಈಗ ನನ್ಗಿಲ್ಲೇ ಈ ಜೆಂಡರ್ ವ್ಯಾಲ್ಯೂಸ್ ಏನಿದೆಲ್ಲ ಇದು ನನ್ಗೆ ಬರೀ ಯುನೀಕ್ ಎಷ್ಟು ಸತಿ ಅದು ರಿಪೀಟ್ ಆಗ್ತಿದೆ ಅಂತ ನಂಗೆ ತೋರಿಸ್ಬೇಕು. ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇವಾಗ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಈ ಜೆಂಡರ್ನ ತೋರಿಸಿ. ನೋಡಿ 1 3 ಟೈಮ್ಸ್ ರಿಪೀಟ್ ಆಗ್ತಿದೆ, 2 3 ಟೈಮ್ಸ್ ರಿಪೀಟ್ ಆಗ್ತಿದೆ. ಅಂದ್ರೆ ಆ ಫ್ಯಾಕ್ಟರ್ಸ್ ಏನ್ ಮಾಡುತ್ತೆ ಅಂದ್ರೆ ನನಗೆ ಈ ವ್ಯಾಲ್ಯೂ ಇದೆಲ್ಲ ಜೆಂಡರ್, ಈ ಜೆಂಡರ್ ಅನ್ನೋ ವೇರಿಯೇಬಲ್ ಅಲ್ಲಿ 1 ಮತ್ತೆ 2 ರಿಪೀಟ್ ಆಗ್ತಿದೆ, 1 ಎಸತಿ ರಿಪೀಟ್ ಆಗುತ್ತೆ, 2 ಎಸತಿ ರಿಪೀಟ್ ಆಗುತ್ತೆ ಅಂತ ತೋರಿಸುತ್ತೆ. ಇದನ್ನ ನಾವು ಸ್ಟ್ಯಾಟಿಸ್ಟಿಕಲ್ ಮಾಡಲಿಂಗ್ ಅಲ್ಲಿ ತುಂಬಾ ಯೂಸ್ ಮಾಡ್ತೀವಿ. ಯಾಕಂದ್ರೆ ನನ್ಗೆ ಯಾವುದೋ ಒಂದು ಡೇಟಾ ಇರುತ್ತೆ, ಆ ವೇರಿಯೇಬಲ್ ಎಷ್ಟು ಸರಿ ಆ ಒಂದು ರೆಕಾರ್ಡ್ಸ್ ಅಥವಾ ಒಂದು ಡೇಟಾ ಎಷ್ಟು ಸತಿ ರಿಪೀಟ್ ಆಗ್ತಿದೆ ಅಂತ ನಾನು ನೋಡ್ಬೇಕು ಅಂದ್ರೆ ಐ ಯೂಸ್ ದಿಸ್ ಫ್ಯಾಕ್ಟರ್. ಯಾರಿಗೆ ಸ್ಟ್ಯಾಟಿಸ್ಟಿಕ್ಸ್ ಗೊತ್ತಿರುತ್ತೆ ಎಲ್ಲ ತುಂಬಾ ಈಸಿಗೆ ಅರ್ಥ ಆಗುತ್ತೆ. ನಾನು ನಿಮ್ಗೆ ಟೆಕ್ನಿಕಲಿ ಸ್ವಲ್ಪ ಅರ್ಥ ಮಾಡ್ಸಕ್ ನಾನು ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ. ಮೆಟ್ರಿಕ್ಸ್ ನಾನು ನೋಡಿದೆ, ಮೆಟ್ರಿಕ್ಸ್ ಅಂತಂದ್ರೆ ನನಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ಏನೋ ಒಂದು ಡೇಟಾ ತೋರಿಸ್ಬೇಕು. ನೋಡಿ ಇಲ್ಲಿ 3 ವೇರಿಯೇಬಲ್ ತಗೋಣ, ಸಿ ಕಾಲಮ್ 1 ಕಾಲಮ್ 2 ಮತ್ತು ಕಾಲಮ್ 3 ಅಂತ ಕೊಡ್ತೀನಿ. ಓಕೆ, 3 ಕಾಲಮ್ ಅಂತ ಇಲ್ಲಿ ಏನ್ ಮಾಡ್ತೀನಿ, ನಾವು ಒಂದು ಮೆಟ್ರಿಕ್ಸ್ ಕನ್ವರ್ಟ್ ಮಾಡ್ಕೋತೀನಿ. ಮೆಟ್ರಿಕ್ಸ್ ಅಂತ ಸಿ ಬೈಂಡ್ ಅಂದ್ರೆ ಕಾಲಮ್ ಬೈಂಡಿಂಗ್, ಅಂದ್ರೆ ಈ ನೆನ್ನೆ ನಾವು ನೋಡಿದ್ವಿ ಕಾನ್ಕ್ಯಾಟ್ ಅಂತ, ಅದೇ ತರ ಸಿ ಬೈಂಡ್ ಅಂತ. ಈ ತರ ತುಂಬಾ ಫಂಕ್ಷನ್ಸ್ ಇರುತ್ತೆ. ನೀವು ಅನ್ಕೋಬಹುದು ಇದೇನಿದು ಸಿ ಬೈಂಡ್ ಅಂದ್ರೇನು ಅಥವಾ ಕಾನ್ಕ್ಯಾಟ್ ಅಂದ್ರೇನು ಅಂತ. ಇದೆಲ್ಲ ನಿಮ್ಗೆ ವರ್ಕ್ ಮಾಡ್ತಾ 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 ಎಕ್ಸ್ಪೀರಿಯನ್ಸ್ ಮೇಲೆ ಬಂದ್ಬಿಡುತ್ತೆ. ಸಿ ಬೈಂಡ್ ಅಂದ್ರೆ ಕಾಲಮ್ ಬೈಂಡಿಂಗ್ ಅಂತ, ಈ ಎಲ್ಲಾ ಕಾಲಮ್ ನಾನು ಬೈಂಡ್ ಮಾಡೋದು, ಕಂಬೈನ್ ಮಾಡೋದು. ಇಲ್ಲಿ ಹೋಗ್ಬಿಟ್ಟು ನಾನು ನ್ಯೂ ಮೆಟ್ರಿಕ್ಸ್ ಅಂತ ಒಂದು ತಗೋತೀನಿ. ಇಲ್ಲಿ ಹೋಗಿ ನನಗೆ ನೋಡಿ, ಈಗ ಇದು ಮೆಟ್ರಿಕ್ಸ್ ಕಾಲಮ್ ಎಲ್ಲ ಬೈಂಡ್ ಆಗಿ ಇಲ್ಲಿ ನ್ಯೂ ಮೆಟ್ರಿಕ್ಸ್ ಅಂತ ವೇರಿಯೇಬಲ್ ಬರುತ್ತೆ. ಎಲ್ಲೋಗ್ಬಿಟ್ಟು ಇದನ್ನ ಡಿಸ್ಪ್ಲೇ ಮಾಡ್ತೀನಿ. ನೋಡಿ ನ್ಯೂ ಮೆಟ್ರಿಕ್ಸ್ ಅಂತ ನೋಡೋಣ. ನೋಡಿ ಟೇಬಲ್ ಫಾರ್ಮೆಟ್ ಇಲ್ಲಿ ಎಲ್ಲ ವ್ಯಾಲ್ಯೂಸ್ ಇಲ್ಲಿ ಕಂಬೈನ್ ಆಗಿಬಿಡುತ್ತೆ. ಸೊ ಈ ರೀತಿ ನನಗೆ ಸ್ಪೆಸಿಫಿಕ್ ಏನಾದ್ರು ವ್ಯಾಲ್ಯೂಸ್ ಬೇಕಂದ್ರೆ ಅದನ್ನ ತಗೋಬಹುದು. ರೈಟ್. ಡೇಟಾ ಫ್ರೇಮ್ಸ್, ನಿಮ್ಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ನನಗೆ ಒಂದು ಡೇಟಾ ಬೇಕು ನನಗೆ. ಸೊ ಅದನ್ನ ಹೆಂಗ್ ಮಾಡ್ತೀನಿ ನೋಡಿ, ಇಲ್ಲಿ ಹೋಗ್ಬಿಟ್ಟು ನಾನು 1 2 3 ಕಾಲಮ್ಸ್ ನಾನು ವ್ಯಾಲ್ಯೂಸ್ ತಗೋತೀನಿ. ಸೀರಿಯಲ್ ನಂಬರ್, ನೇಮ್, ಏಜ್. ಇಲ್ಲಿ ನನಗೆ ವೆಕ್ಟರ್ ಇದೆ, ನೀವು ನೋಡ್ಬೋದು. ಪ್ರತಿಯೊಂದು ವೆಕ್ಟರ್ಗೂ ನಾನು ಅಂದ್ರೆ ಪ್ರತಿಯೊಂದು ವ್ಯಾಲ್ಯೂಸ್ಗೂ ನಾನು ಈ ತರ ಸಿ ಅಂತ ಕೊಟ್ಟಿರ್ತೀನಿ. ಹೋಗ್ಬಿಟ್ಟು ಕಂಟ್ರೋಲ್ ಎಲ್ ಕೊಟ್ಟು ನಾನು ಕ್ಲಿಯರ್ ಮಾಡ್ತೀನಿ. ಫಸ್ಟ್ ಕಾಲಮ್ ಸೀರಿಯಲ್ ನಂಬರ್, ಸೆಕೆಂಡ್ ಕಾಲಮ್ ನೇಮ್ ಅಂತ ತಗೋಣ, ಮತ್ ನೆಕ್ಸ್ಟ್ ಏಜ್ ಅಂತ ತಗೋತೀನಿ. ಇಲ್ಲಿ ನನಗೆ 3 ಕಾಲಮ್ ಇದೆ. ಸೇಮ್ ಇಲ್ಲ ನನಗೆ ಕಾಲಮ್ 1 ಕಾಲಮ್ 2 ಕಾಲಮ್ 3 ಅಂತ ತಗೊಂಡೆ, ಅದೇ ತರ ಇಲ್ಲಿ 3 ಕಾಲಮ್. ಇಲ್ಲಿ ನನಗೆ COL 1 2 3 ಅಂತ ಕೊಟ್ಟಿದ್ದೆ, ಇಲ್ಲಿ ನಾನು ಅದಕ್ಕೆ ಸ್ಪೆಸಿಫಿಕ್ ಆಗಿ ಸೀರಿಯಲ್ ನಂಬರ್, ನೇಮ್ ಅಂತ ತಗೊಂಡಿದ್ದೀನಿ. ಇಲ್ಲಿ ನಾನು ಮೆಟ್ರಿಕ್ಸ್ ಅಂತ ಯೂಸ್ ಮಾಡಿದೆ, ಇದೆಲ್ಲದು ಒಂದ್ರ ಕೆಳಗೆ ಒಂದು ಕಂಬೈನ್ ಆಗೋಯ್ತು. ಬಟ್ ಇಲ್ಲಿ ನನಗೆ ಡೇಟಾ ಫ್ರೇಮ್ ಅಂದ್ರೆ ಟೇಬಲ್ ಫಾರ್ಮೆಟ್ ಅಲ್ಲಿ ಬೇಕು. ಅದಕ್ಕೆ ಏನ್ ಮಾಡ್ತೀನಿ, ಡೇಟಾ ಡಾಟ್ ಫ್ರೇಮ್, ಈ ಸೀರಿಯಲ್ ನಂಬರ್, ನೇಮ್, ಏಜ್ ಏನಾಗುತ್ತೆ
ಒಂದು ಮೆಟ್ರಿಕ್ಸ್ ತರನೇ, ಬಟ್ ನಿಮ್ಗೆ ಟೇಬಲ್ ಫಾರ್ಮೆಟ್ ಅಲ್ಲಿ ಬರುತ್ತೆ. ಅದಕ್ಕೆ ಫ್ರೇಮ್ ಅಂತ ಕರಿತೀವಿ. ಅದನ್ನ ಮೈ ಡೇಟಾ ಅಂತ ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡ್ಬಿಡ್ತೀನಿ. ನೋಡಿ, ಕಾಪಿ ಮಾಡ್ಕೊಂಡು ನಾನು ಪೇಸ್ಟ್ ಮಾಡ್ತೀನಿ. ಡೇಟಾ ಡಾಟ್ ಫ್ರೇಮ್, ಈ ಇದು ಸ್ಪೇಸ್ ಇರಬಾರ್ದು ಇಲ್ಲಿ, ಈ ಲೆಸರ್ ಸಿಂಬಲ್ಗೂ ಮತ್ತೆ ಹೈಫನ್ಗೂ ಹೋಗ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಇವಾಗ ಮೈ ಡೇಟಾ ಅಥವಾ ಪ್ರಿಂಟ್ ಮೈ ಡೇಟಾ ಅಂದ್ಬಿಟ್ರು ನಡೆಯುತ್ತೆ. ನೋಡಿ, ಇಲ್ಲೇನಿದ್ದಲ್ಲ ಸೀರಿಯಲ್ ನಂಬರ್ 1 2 3 4 5, ನೇಮ್ ABCD ಮತ್ತು ಏಜ್, ಇಲ್ಲಿ ನನಗೆ ಒಂದು ಟೇಬಲ್ ಫಾರ್ಮೆಟ್ ಅಲ್ಲಿ ಬಂದ್ಬಿಡುತ್ತೆ. ಇವಾಗ ನೀವು ಅನ್ಕೋಬಹುದು ಇದೇನಿದೆ ಹಾರ್ಡ್ ಕೋಡ್ ಮಾಡಿದೀನಿ ಅಂತ. ಇದೇ ತರ ನಾನು ಎಕ್ಸೆಲ್ ಕನೆಕ್ಟ್ ಮಾಡ್ಬಿಟ್ಟು ಎಕ್ಸೆಲ್ CSV ಫೈಲ್ಸ್ ಅಲ್ಲಿಂದ ಕೂಡ ನಾನು ಈ ತರ ಡೇಟಾನ ತಗೊಂಡು ಹಿಂಗೆ ಕಂಬೈನ್ ಮಾಡ್ಕೋಬಹುದು. ಸೊ ಅದಕ್ಕೆಲ್ಲ ಡಿಫ್ರೆಂಟ್ ಪ್ರೋಗ್ರಾಮಿಂಗ್ಸ್ ಇರುತ್ತೆ, ಡಿಫ್ರೆಂಟ್ ಪ್ಯಾಕೇಜಸ್ ಇರುತ್ತೆ. ರೈಟ್. ಸೊ ಇಲ್ಲಿ ನೆಕ್ಸ್ಟ್ ಬಂದು ನೋಡಿ, ಒಂದು ಎಕ್ಸಾಂಪಲ್ ತಗೋಣ. ಒಂದು ಡಮ್ಮಿ ಡೇಟಾ ನಾನು ಕ್ರಿಯೇಟ್ ಮಾಡಬೇಕು. ಇಲ್ಲೇನ್ ಮಾಡಿದ್ದೀನಿ ನೋಡಿ, ಒಂದು ಡೇಟಾ ಫ್ರೇಮ್, ಅದೇ ಒಂದು ಇದನ್ನ ತಗೊಂಡು ವೇರಿಯಸ್ ಇದು ಏನೋ ವೆಕ್ಟರ್ಸ್ ನ ಇಲ್ಲಿ ಒಂದೇ ಇದರಲ್ಲಿ ತಗೊಂಡ್ಬಿಟ್ಟಿದ್ದೀನಿ ಡೈರೆಕ್ಟ್ ಆಗಿ. ಇಲ್ಲೇನ್ ಮಾಡಿದೆ, ನಾನು ಸೀರಿಯಲ್ ನಂಬರ್, ನೇಮ್, ಏಜ್ ಅಂತ ಬೇರೆ ಬೇರೆ ತಗೊಂಡು ಇಲ್ಲಿ ನಾನು ಅದನ್ನ ವೇರಿಯೇಬಲ್ಸ್ ಆಗಿ ತಗೊಂಡಿದ್ದೆ. ಇಲ್ಲಿ ನಾನು ವ್ಯಾಲ್ಯೂಸ್ ಡೈರೆಕ್ಟ್ ಆಗಿ ತಗೊಂಡ್ಬಿಟ್ಟಿದ್ದೀನಿ. ಸೊ ಈ ರೀತಿ ಕೂಡ ನಾನು ಮಾಡ್ಬೋದು. ಇಲ್ಲಿ ಹೋಗ್ಬಿಟ್ಟು ವೇಸ್ಟ್ ಮಾಡ್ತೀನಿ ನೋಡಿ, ಇಲ್ಲಿ ನಾನು ಹೆಂಗ್ ಸಪರೇಟ್ ಆಗಿ ಮಾಡ್ಬಿಟ್ಟು ಆ ವೇರಿಯೇಬಲ್ ಇಲ್ಲಿ ತಗೊಂಡಿದ್ದೆ, ನಾನು ಡೈರೆಕ್ಟ್ ಆ ವ್ಯಾಲ್ಯೂಸ್ ನ ಒಳಗೇನೆ ಈ ತರ ಕೊಡ್ಬೋದು. ಇಲ್ಲಿ ಹೋಗ್ಬಿಟ್ಟು ಇದನ್ನ ನಾನು ರನ್ ಮಾಡ್ತೀನಿ. ಮೈ ಡೇಟಾ ಅಂತ ಕೊಡ್ತೀನಿ. ಇಲ್ಲಿ ವೇರಿಯೇಬಲ್ 1, ವೇರಿಯೇಬಲ್ 2 ಇಲ್ಲಿ ಇದೆಲ್ಲ ಇದೆ, 1 2 3 4 5 ABCD. ಸೊ ಇದನ್ನ ನಾನು ಬೇರೆ ಬೇರೆ ವೆಕ್ಟರ್ಸ್ ಕೊಟ್ಬಿಟ್ಟು ಈ ತರ ಕೂಡ ನಾನು ಕಾಲ್ ಮಾಡ್ಬೋದು. ಸೊ ಆ ರೀತಿ ಕೂಡ ಮಾಡ್ಬೋದು. ಅಂದ್ರೆ ನಮ್ಗೆ ಯಾವ ರೀತಿ ಬೇಕಾದ್ರೂ ನಾವು ಅದನ್ನ ಪ್ಲಾನ್ ಮಾಡ್ಕೋಬಹುದು. ರೈಟ್. ಇಲ್ಲಿ ನೋಡಿ, ಇಲ್ಲಿ ಬಂದು ನಾನು ಸ್ಪೆಸಿಫಿಕ್ ಆಗಿ 1 2 3 4 ಅಂತ ಕೊಟ್ಟಿದ್ದೆ. ಬಟ್ ನನ್ಗಿಲ್ಲಿ ಕೆಲವೊಂದು ವ್ಯಾಲ್ಯೂಸ್ ನಾನು ಡೈರೆಕ್ಟ್ ಆಗಿ ಒಂದು ರ್ಯಾಂಡಮ್ ಡೇಟಾಸ್ ತರ ನಾನು ಕೊಡ್ಬೋದು. ಏನದು ನೋಡಿ, ಸೀಕ್ವೆನ್ಸ್. ನಂಗೆ ಒಂದು ಸೀಕ್ವೆನ್ಸ್ ಬೇಕು, 1 to 16 ಡೇಟಾ ನನಗೆ ಬೇಕು. ನೆಕ್ಸ್ಟ್ ಲೆಟರ್ಸ್ 1 to 15 ಅಂದ್ರೆ ABCD 15 ವರೆಗೂ ಬೇಕು ನನಗೆ. ಮತ್ತೆ ಇಲ್ಲಿ ಲೆಟರ್ಸ್ ಅಂತ ಕೊಟ್ಟು ನೋಡಿ, ಲೆಟರ್ಸ್ ಅಂತ ಇದು ಕೊಟ್ಟರೆ ಇದು ಕ್ಯಾಪಿಟಲ್ ಲೆಟರ್ಸ್, ಲೆಟರ್ಸ್ ಸ್ಮಾಲ್ ಕೊಟ್ಟರೆ ಇದು ಸ್ಮಾಲ್ ಲೆಟರ್ಸ್, ಮಂತ್ ಅಬ್ರಿವೇಟೆಡ್, ಮಂತ್ ನೇಮ್. ಸೊ ಈ ತರದ್ದು ನನಗೆ ಕೆಲವೊಂದು ಡೇಟಾ ನಾನೇ ಕ್ರಿಯೇಟ್ ಮಾಡ್ಬೇಕು ಅಂತಂದಾಗ ನೋಡಿ, ಇದನ್ನೆಲ್ಲ ನಾನು ಏನ್ ಮಾಡ್ತೀನಿ, ಕಾಪಿ ಮಾಡಿ ನಾನು ಪೇಸ್ಟ್ ಮಾಡ್ಕೋತೀನಿ. Ctrl+L. ನೋಡಿ, ಸೀಕ್ವೆನ್ಸ್ ಇದು ಬಂತು 1 2 3 4 ಇಲ್ಲಿ. ಅಂದ್ರೆ ಬೈ 2 ಅಂತಂದ್ರೆ ಒಂದು ನಂಬರ್ ಇನ್ಕ್ರೀಸ್ ಆಗ್ತದೆ, ಆಡ್ ನಂಬರ್ಸ್. ರೈಟ್. ನೆಕ್ಸ್ಟ್ ಲೆಟರ್ಸ್ 1 to 15 ನೋಡಿ, ಹಿಂಗೆ ABCD ಅಂತ ಬಂತು. ಸೊ ನನಗೆ ರ್ಯಾಂಡಮ್ ಆಗಿ ನಾನು ಕೂಡ ಇದನ್ನ ಜನರೇಟ್ ಮಾಡ್ಬೋದು. ನೋಡಿ, ಇಲ್ಲಿ ಸ್ಮಾಲ್ ಲೆಟರ್ಸ್. ಸೊ ಇದೆಲ್ಲ ಒಂದು ಕೆಲವೊಂದು ಫಂಕ್ಷನ್ಸ್ ನೋಡಿ, ಅಬ್ರಿವೇಟೆಡ್ ವ್ಯಾಲ್ಯೂಸ್, ಜಾನ್ ಫೆಬ್ ಮಾರ್ಚ್ ಎಲ್ಲ ಬಿಟ್ಟು ಇವಾಗ ಮಂತ್ ನೇಮ್ ನೋಡಿ, ಜನವರಿ ಫೆಬ್ರವರಿ ಮಾರ್ಚ್. ಸೊ ಈ ತರ ನನಗೆ ಆಟೋಮೆಟಿಕ್ ನನ್ನ ವ್ಯಾಲ್ಯೂಸ್ ಕೂಡ ನಾನಿಲ್ಲಿ ತಗೋಬಹುದು. ಸ್ಯಾಂಪಲ್ ಡೇಟಾ ನೋಡಿ, ಈ ತರ 1 to 5 16 ಕ್ಯಾರೆಕ್ಟರ್ಸ್ ಬರಬೇಕು. ರೀಪ್ಲೇಸ್ ಅಂತಂದ್ರೆ ನನಗೆ ಕಂಟಿನ್ಯೂಸ್ ಇರುತ್ತಲ್ಲ, ಅಲ್ಲಿ ನನಗೆ ಪ್ರತಿ ಸರಿನ ಅದು ರೀಪ್ಲೇಸ್ ಆಗ್ತಾ ಹೋಗ್ಬೇಕು ಹಿಂಗೆ. ಸೊ ಇದನ್ನೇ ನಾನು ಒಂದು ಡೇಟಾ ಫ್ರೇಮ್ ಅಲ್ಲಿ ಏನ್ ಮಾಡಿದೀನಿ ನೋಡಿ, ಇಲ್ಲಿ ಇದೆಯಲ್ಲ ಇದು, ಇದನ್ನ ಒಂದೊಂದು ವೇರಿಯೇಬಲ್ ಹಿಂಗೆ ಹಾಕೋತಾ ಹೋಗಿದ್ದೀನಿ. ಇಲ್ಲಿ ಯೂಸ್ ಮಾಡಿರೋಂಥದ್ದನ್ನೇ ನಾನು ಇಲ್ಲಿ ಯೂಸ್ ಮಾಡಿದ್ದೀನಿ. ಇದನ್ನೇ ನಾನೊಂದು ಡೇಟಾ ಫ್ರೇಮ್ ತರ ಇಲ್ಲಿ ಕೊಡ್ತೀನಿ. ಇವಾಗ ಮೈ ಡೇಟಾ ಈ ತರ ನನಗೆ ಟೇಬಲ್ ಕ್ರಿಯೇಟ್ ಮಾಡ್ಬೋದು. ಇದೆಲ್ಲ ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬಟ್ ಇಲ್ಲಿ ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದು ಟೇಬಲ್ ನ ನಾನು ಕ್ರಿಯೇಟ್ ಮಾಡ್ತಾ ಇದ್ದೀನಿ, ಕೆಲವೊಂದು ಫಂಕ್ಷನ್ಸ್ ನ ಯೂಸ್ ಮಾಡ್ಕೊಂಡು ಅಷ್ಟೇ. ರೈಟ್. ಇದು ಬಂದು ಎಲ್ಲ ಡೇಟಾ ಟೈಪ್ಸ್ ನ ಏನ್ ನೋಡಿದೆ ಇಲ್ಲಿವರೆಗೂ. ಇಲ್ಲಿಂದ ನಾನು ಏನ್ ನೋಡ್ತಾ ಇದ್ದೀನಿ, ಇದೆಲ್ಲ ಬಂದು ನನಗೆ ಬೇರೆ ಫೈಲ್ಸ್ ಇಂದ, ಅಂದ್ರೆ ನನಗೆ ಈ ಇಂಪೋರ್ಟ್ ಮಾಡ್ಕೊಂಡು ನನಗೆ ಡೇಟಾ ಎಲ್ಲ ನಾನು ತಗೋಬಹುದು ಅಂತ ಹೇಳಿದ್ನಲ್ವಾ, ಅದನ್ನ ನಾವಿಲ್ಲಿ ನೋಡೋಣ. ಈಗ ಫಾರ್ ಎಕ್ಸಾಂಪಲ್ CSV ಫೈಲ್ಸ್ ಇಂದ ತಗೋಬೇಕು ಅಂದ್ರೆ ನನಗೇನು ಯಾವುದೇ ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ನೋಡಿ, ಒಂದು ಫೈಲ್ ಇದೆ ಕನ್ಸಾಲಿಡೇಷನ್ ಅಂತ, ಇಲ್ಲಿದೆ ಇಂಪೋರ್ಟ್ ಡೇಟಾ ಅಂತ, ಇಲ್ಲಿ ಕನ್ಸಾಲಿಡೇಷನ್ ಅಂತ ಒಂದು ಫೈಲ್ ಇದೆ. ಇದು ಬಂದು .CSV ಫೈಲ್. ಇಲ್ಲಿ ನೋಡಿ, ಈ ತರ ನನ್ ಡೇಟಾ ಇದೆ. ಇಲ್ಲಿ ಈ ಡೇಟಾ ನನಗೆ ಒಂದು 1000 ವರೆಗೂ ಏನಾಗಿದೆ, ಇದು 1000 ವರೆಗೂ. ಈ ಡೇಟಾ ನನಗೆ ಈ ಕನ್ಸೋಲ್ ಇಲ್ಲಿ ಏನಿದೆ ಅಲ್ಲಿ ಬೇಕು. ಸೊ ಇದನ್ನ ಏನ್ ಮಾಡ್ತೀನಿ, ಮೈ ಡೇಟಾ ಅಂತ ಒಂದು ವೇರಿಯೇಬಲ್,
ರೀಡ್ ಡಾಟ್ ಸಿ ಎಸ್ ವಿ ಅಂತ ಏನಿದೆಯಲ್ಲ, ಈ ಸಿ ಎಸ್ ವಿ ಅನ್ನೋದು ಆ ಸಿ ಎಸ್ ವಿ ಫೈಲ್ಸ್ ನ ರೀಡ್ ಮಾಡೋದಕ್ಕೆ ರೀಡ್. ಇದು ಪಾತ್. ಹೆಡರ್ ಬೇಕಂದ್ರೆ ಹೆಡರ್ ಈಕ್ವಲ್ಸ್ ಟ್ರೂ ಅಷ್ಟೇ ನಾನು ಕೊಡ್ಬೇಕಾರದು. ನೋಡಿ ಇಲ್ಲಿ ಕಾಪಿ ಮಾಡ್ಕೊಂಡು ನಾನು ಇಲ್ಲಿ ಆರ್ ಕನ್ಸೋಲ್ ಹೋಗ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಮೈ ಡೇಟಾ ನೋಡಿ, ಅಷ್ಟು ಡೇಟಾ ಇಲ್ಲಿ ಬರುತ್ತೆ. ಅಲ್ಲಿ ಏನ್ ಡೇಟಾ ಇತ್ತು ಅದೆಲ್ಲ ಇಲ್ಲಿ ಬರುತ್ತೆ. ಇಲ್ಲಿ ಕೆಲವೊಂದು ಡೇಟಾ ಕಟ್ ಆಗ್ತಿದೆ. ನಾನು ಏನ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಪ್ರಿಂಟ್ ಇವಾಗ ಮೈ ಡೇಟಾ ಅನ್ಕೊಡ್ತೀನಿ ನಾನು. ನೋಡಿ ಇಲ್ಲಿ ನಾ ಏನ್ ಮಾಡಿದೆ, ಮ್ಯಾಕ್ಸಿಮಮ್ ನಾನೊಂದಷ್ಟು ಅಲ್ಲಿ ಡೇಟಾ ಆಕ್ಚುಲಿ ಎಲ್ಲೋ ಒಂದ್ ಕಡೆ ಕಟ್ ಆಗ್ಬಿಡುತ್ತೆ, ಎಲ್ಲದು ಬರಲ್ಲ. ಸೊ ನಾ ಏನ್ ಮಾಡಿದೆ, ಅಲ್ಲಿ ಇನ್ನೂ ಜಾಸ್ತಿ ಅಬ್ಸರ್ವೇಷನ್ಸ್ ಬೇಕು ಅಂದ್ರೆ ನಾನು ಎಷ್ಟು ಬೇಕೋ ನಾನು ಅದನ್ನ ಇಲ್ಲಿ ಕೊಟ್ಟಿದ್ದೀನಿ. ರೈಟ್. ಟೆಕ್ಸ್ಟ್ ಫೈಲ್. ಟೆಕ್ಸ್ಟ್ ಫೈಲ್ ಅಂದ್ರೆ ನೋಟ್ ಪ್ಯಾಡ್ ಅಲ್ಲಿ ಇರುತ್ತೆ ಫೈಲ್. ಈ ತರ ನೋಡಿ, ಇದು ಈ ತರ ಡೇಟಾ ಇದೆ. ಇದನ್ನ ನಾನು ರೀಡ್ ಮಾಡಬೇಕು. ಇದಕ್ಕೆ ಡಿಲಿಮಿಟೆಡ್ ಫೈಲ್ಸ್ ಅಂತಾನು ಕರಿತೀವಿ. ನಾನು ಏನ್ ಮಾಡ್ತೀನಿ ನೋಡಿ, ಇದನ್ನ ಕಾಪಿ ಮಾಡ್ಕೊಂಡು ಕಂಟ್ರೋಲ್ ಎಲ್ ಮಾಡಿ ಕ್ಲಿಯರ್ ಆಗ್ಬಿಡುತ್ತೆ. ಮೈ ಡೇಟಾ ಅನ್ಕೊಟ್ರೆ ನೋಡಿ, ಅಲ್ಲಿ ಇತ್ತಲ್ಲ ಡೇಟಾ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಎಷ್ಟು ಡೇಟಾ ಇದೆ ಅಷ್ಟು ಡೇಟಾ ಇಲ್ಲಿ ಬರ್ತಿದೆ. ಸೊ ಅಲ್ಲಿ ಕಾಮಾ ಸಪರೇಟರ್ ಇತ್ತು ಡೇಟಾ, ನನಗಿಲ್ಲಿ ಇದು ಕೊಟ್ಟಾಗ ನೋಡಿ, ಇಲ್ಲಿ ನೀವು ಇದು ಹೋಗಿ ನೋಡಿದ್ರೆ ಈ ತರ ಇದೆ ಡೇಟಾ. ರೀಡ್ ಮಾಡೋದ್ ಕಷ್ಟ. ಸೊ ಈ ತರ ಬೇಕಾದ್ರೆ ನಾನು ರೀಡ್ ಮಾಡಬಹುದು. ಡಿಲಿಮಿಟೆಡ್ ನನಗೆ ಅದ್ರ ಸಪರೇಟರ್ ಏನಿದೆ, ಕಾಮಾ ಸಪರೇಟರ್ ಇದೆ. ಸೊ ಈ ರೀತಿ ಕೂಡ ನಾನು ಅದನ್ನ ಡಿಲಿಮ್ ಅಂತ ಕೊಟ್ಬಿಟ್ಟು ಆ ತರ ಕೂಡ ನಾನು ರೀಡ್ ಮಾಡಬಹುದು. ಇಲ್ಲಿ ಟೇಬಲ್ ಅಂತ ಕೊಟ್ರೆ ಆಟೋಮೆಟಿಕ್ ಆಗಿ ಅದು ತಗೊಂಡು ನನಗೆ ಡೇಟಾ ಕೊಟ್ಬಿಡುತ್ತೆ. ನೋಡಿ, ಇಲ್ಲೇ ಸಪರೇಟರ್ ಅನ್ನು ಕೊಟ್ಟಿದ್ದೀನಿ ನಾನು, ಇಲ್ಲಿ ಯಾವ ರೀತಿ ಸಪರೇಟರ್ ಆಗುತ್ತೆ ಅಂತ. ಸೊ ಡಿಲಿಮಿಟೆಡ್ ಫೈಲ್ ಅಂತಂದ್ರೆ, ಈ ಟೆಕ್ಸ್ಟ್ ಫೈಲ್ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ಡೇಟಾನ ಡಿಲಿಮಿಟೆಡ್ ಒಂದು ಕ್ಯಾರೆಕ್ಟರ್ ಇಂದ ಕಾಲಮ್ಸ್ ಅನ್ನ ಸಪರೇಟ್ ಮಾಡಿರ್ತೀವಿ. ಸೊ ಆ ರೀತಿ ಕೂಡ ನಾನು ಡೇಟಾನ ತಗೋಬಹುದು. ಇಲ್ಲಿ ಹೋಗ್ಬಿಟ್ಟು ಮೈ ಡೇಟಾ ನೋಡಿ, ಆ ತರ ಕೂಡ ನಾನು ರೀಡ್ ಮಾಡಬಹುದು. ಇಲ್ಲಿ ಟೇಬಲ್ ಅಂತ ಕೊಟ್ರೆ ನನಗೆ ಅದು ಕೇಳುತ್ತದೋ ಪಾತ್ ಕೇಳುತ್ತೆ, ಮತ್ತೆ ಏನಾದ್ರು ಸಪರೇಟರ್ ಇದೆಯಾ ಅಂತ, ಮತ್ತೆ ಹೆಡರ್ ಬೇಕಾ ಅಂತ. ಅದೇ ರೀತಿ ನಾನು ಬರೀ ಡಿಲಿಮಿಟೆಡ್ ಅಂತ ಕೊಟ್ಬಿಟ್ಟು ನಾನು ಕೂಡ ಇಲ್ಲಿ ಇದನ್ನ ವ್ಯಾಲ್ಯೂಸ್ ತಗೋಬಹುದು. ರೈಟ್. ಇನ್ ಕೇಸ್ ಎಕ್ಸೆಲ್ ಇಂದ ನಾನು ಡೇಟಾ ರೀಡ್ ಮಾಡಬೇಕು, ಅವಾಗ ನಾನು ಡೈರೆಕ್ಟ್ ಹಂಗೆ ರೀಡ್ ಮಾಡೋಕ್ಕಾಗಲ್ಲ. ನಾನು ಹೇಳಿದೆ ನಿಮ್ಗೆ ಕೆಲವೊಂದು ಪ್ಯಾಕೇಜಸ್ ನ ಇನ್ಸ್ಟಾಲ್ ಮಾಡಬೇಕು. ಪ್ಯಾಕೇಜಸ್ ಇನ್ಸ್ಟಾಲ್ ಮಾಡ್ಬೇಕು. ನಾನು ತೋರಿಸ್ದೆ ಇಲ್ಲಿ ಇಲ್ಲಿ ಪ್ಯಾಕೇಜಸ್ ನೋಡಿ, ರೀಡ್ ಎಕ್ಸೆಲ್ ಅಂತ. ಇದನ್ನ ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ. ನಿಮ್ಗೆ ಯಾರು ಇನ್ಸ್ಟಾಲ್ ಮಾಡಬೇಕು ಅಂತಂದ್ರೆ ಈ ಕೋಡ್ ಇದೆಲ್ಲ, ಇನ್ಸ್ಟಾಲ್ ಡಾಟ್ ಪ್ಯಾಕೇಜಸ್ ರೀಡ್ ಎಕ್ಸೆಲ್ ಅಂತ ಇದನ್ನ ಕೊಡಿ ಸಾಕು. ಲೈಬ್ರರಿ ರೀಡ್ ಎಕ್ಸೆಲ್ ನೀವು ಅದು ಇನ್ಸ್ಟಾಲ್ ಮಾಡಾದ್ಮೇಲೆ ಇದು ನೀವು ಕೊಡ್ಲೇಬೇಕು, ಲೈಬ್ರರಿ ರೀಡ್ ಎಕ್ಸೆಲ್. ಅಥವಾ ಇಲ್ಲಿ ನೀವು ಚೆಕ್ ಮಾಡಿರ್ಬೇಕು. ಸೊ ನೋಡಿ, ಇಲ್ಲಿ ಲೈಬ್ರರಿ ಅಂತ ಆಟೋಮೆಟಿಕ್ ಅದು ತಗೊಳುತ್ತದ. ನೀವು ಇಲ್ಲಿ ಕೊಟ್ಟಿದ ತಕ್ಷಣ ಅದೇ ತಗೊಳುತ್ತೆ, ನೀವು ಟೈಪ್ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ನೀವು ಇಲ್ಲಿ ಏನಾದ್ರು ಚೆಕ್ ಮಾಡಿಲ್ಲ ಅಂದ್ರೆ ನೀವು ಇಲ್ಲಿ ಕೂಡ ಎಂಟರ್ ಮಾಡ್ಬಿಟ್ಟು ಇಲ್ಲಿ ಎಂಟರ್ ಅಂತ ಕೊಟ್ರೆ ಈ ತರ ಅದು ಎನೇಬಲ್ ಆಗ್ಬಿಡುತ್ತೆ. ಆ ತರ ಕೂಡ ಮಾಡ್ಬೋದು. ಇದನ್ನ ಮಾಡಿ ಆದ್ಮೇಲೆ ನೋಡಿ, ರೀಡ್ ಎಕ್ಸೆಲ್ ಅಂತ ಇಲ್ಲಿ ನೋಡಿ, ಇಲ್ಲಿ ಹೋಗ್ತೀನಿ, ಇಲ್ಲಿ ನೋಡಿ ರೀಡ್ ಎಕ್ಸೆಲ್ ಎಸ್ ಎಕ್ಸ್ ಅಂತ ಇದೆಯಲ್ಲ, ಇಲ್ಲಿ ಈ ತರ ಎಲ್ಲಾ ಫಂಕ್ಷನ್ಸ್ ಇಲ್ಲಿರುತ್ತೆ. ನಾನು ಇಲ್ಲಿ ರೀಡ್ ಅಂಡರ್ ಸ್ಕೋರ್ ಎಕ್ಸೆಲ್ ಅಂತ ಕೊಡ್ಬೇಕು. ಇಲ್ಲಿದೆ ರೀಡ್ ಎಕ್ಸೆಲ್ ಅಂತ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ಹೆಂಗೆ ಯೂಸ್ ಆಗುತ್ತೆ, ಮತ್ತೆ ಅದ್ರದ್ದು ಪ್ಯಾರಾಮೀಟರ್ಸ್ ಏನು, ಯಾವ ತರ ಎಲ್ಲ ಯೂಸ್ ಮಾಡಿ ನೋಡಿ. ಇದು ಅದರ ಫಂಕ್ಷನ್ಸ್ ಇದೆಲ್ಲ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ಸ್ ಕೂಡ ಕೊಟ್ಬಿಟ್ಟಿರ್ತಾರೆ. ನಾ ಏನ್ ಮಾಡ್ತೀನಿ ನೋಡಿ, ಇಲ್ಲಿ ರೀಡ್ ಎಕ್ಸೆಲ್ ಅದೇನೇನು ಪ್ಯಾರಾಮೀಟರ್ ಕೊಡ್ಬೇಕು ಅಂತಂದ್ರೆ ಪಾತ್ ಕೊಡಬೇಕು, ಯಾವ ಶೀಟ್ ಅಂತ ಕೊಡಬೇಕು. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಡೇಟಾ ಡಾಟ್ ಎಕ್ಸೆಲ್ ಎಸ್ ಎಕ್ಸ್ ಅಂತಿದೆ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇದು ಇದನ್ನ ಓಪನ್ ಮಾಡಿದ್ರೆ ನನಗೆ ಇಲ್ಲಿ ಸೆಕೆಂಡ್ ಶೀಟ್, ಈ ಡೇಟಾ ನನಗೆ ಬೇಕು. ಸೊ ಇದನ್ನ ನಾನು ರೀಡ್ ಮಾಡ್ತೀನಿ. ಅದಕ್ಕೆ ನಾನೇನ್ ಮಾಡಿದ್ದೀನಿ, ಇಲ್ಲಿ ಒಂದು ಕೋಡ್ ಕೊಟ್ಟಿದ್ದೀನಿ, ರೀಡ್ ಎಕ್ಸೆಲ್ ಪಾತ್ ಕೊಟ್ಟಿದ್ದೀನಿ, ಮತ್ತಿಲ್ಲಿ ಶೀಟ್ ನಂಬರ್ ಕೊಟ್ಟಿದ್ದೀನಿ. ಇಲ್ಲಿ ಹೋಗ್ಬಿಟ್ಟು ಇದನ್ನ ನಾನು ಇಲ್ಲಿ ಈ ಕೋಡ್ ನಲ್ಲಿ ಪೇಸ್ಟ್ ಮಾಡ್ತೀನಿ, ಎಂಟರ್ ಅಂತ ಕೊಡ್ತೀನಿ. ನೋಡಿ, ಅದ್ರಲ್ಲಿ ಇರುವಂತ ಡೇಟಾ ಇಲ್ಲಿ ಬಂದ್ಬಿಡುತ್ತೆ ನನಗೆ. ಅಲ್ಲಿ ಏನ್ ಡೇಟಾ ಇದೆ ನನಗೆ ಇಲ್ಲಾಂದ್ರೆ ರೀಡ್ ಆಗುತ್ತೆ. ಇನ್ನು ತುಂಬಾ ಆಪ್ಷನ್ಸ್ ಇದೆ, ಅಂದ್ರೆ ತುಂಬಾ ಡೇಟಾ ಇದೆ, ಅದನ್ನ ಬೇಕಾದ್ರೆ ನಾವು ಅದನ್ನ ರೀಡ್ ಕೂಡ ಮಾಡಬಹುದು. ಸೊ ಈ ರೀತಿ ನನಗೆ ಎಕ್ಸೆಲ್ ಇಂದ ನನ್ನ ಡೇಟಾ ತಗೊಂಡು ನಾನು ಏನಾದ್ರು ಅದ್ರಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು ಅಂದ್ರೆ ಅದು ಕೂಡ ಮಾಡಬಹುದು. ರೈಟ್.
ಇದನ್ನ ನನಗೆ ವಾಪಸ್ ಒಂದು CSV ಫೈಲ್ ಅದನ್ನ ರೈಟ್ ಮಾಡಬೇಕು. ನೋಡಿ ಇಲ್ಲಿ ಮೈ ಡೇಟಾ, ಇಲ್ಲಿ ಯಾವುದೋ ಒಂದು ಡೇಟಾ ಇದೆ. ನಾನು ಇವಾಗ ಯಾವುದೋ ಒಂದು ಡೇಟಾ ತಗೊಂಡಿದ್ದೆ ಇಲ್ಲಿ, ಇದು ಮೈ ಡೇಟಾ. ಇದನ್ನ ನಾನು CSV ಫೈಲ್ಗೆ ಸೇವ್ ಮಾಡ್ಕೋಬೇಕು. ಅಂದ್ರೆ ಡೇಟಾ ನಾನು ಅದನ್ನ ಸೇವ್ ಮಾಡಬೇಕು. ನೋಡಿ ಅದಕ್ಕೆ ರೈಟ್ ಅಂತ ಯೂಸ್ ಮಾಡ್ತೀನಿ. ರೀಡ್ ಅಂದ್ರೆ ರೀಡ್ ಮಾಡುತ್ತೆ, ರೈಟ್ ಅಂದ್ರೆ ಹೊಸ ಫೈಲ್ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಒಂದು ಫೈಲ್ ನೇಮು ಡೇಟಾ ಆರ್ ಲ್ಯಾಂಗ್ವೇಜ್ CSV ಅಂತಿದೆ. ಈ ರೀತಿ ಅದನ್ನ ಸೇವ್ ಮಾಡೋಣ. ಇಲ್ಲಿ ನಾನು ಇದನ್ನ ಕೊಟ್ಬಿಟ್ಟು ಎಂಟರ್ ಅಂತ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ಇವಾಗ ನೋಡಿದ್ರೆ ನೋಡಿ ಹೊಸ ಫೈಲ್ ಅನ್ನು ಕ್ರಿಯೇಟ್ ಆಯ್ತು. ಇದು ಓಪನ್ ಮಾಡಿ ನೋಡಿದ್ರೆ ನೋಡಿ ಅಲ್ಲೇನ್ ಡೇಟಾ ನಾನು ಡಿಲಿಮಿಟೆಡ್ ಒಂದು ಫೈಲ್ ತಗೊಂಡಿದ್ನಲ್ಲ, ಅದ್ ನೋಡಿ ಇಲ್ಲಿ ಆಟೋಮೆಟಿಕ್ ಸೇವ್ ಆಗ್ಬಿಡುತ್ತೆ. ಮತ್ತೆ ಎಷ್ಟು ಫಾಸ್ಟ್ ಆಗಾಯ್ತು ಅಂದ್ರೆ ನೀವು ನೋಡ್ಬೋದು ಎಷ್ಟು ಕ್ವಿಕ್ ಆಗಿ ಆಗೋಯ್ತು. ಅದು ಯಾಕಂದ್ರೆ ಯಾರ್ ಲ್ಯಾಂಗ್ವೇಜ್ ಅದು ಮಾಡಿರೋದೇ ಈ ತರ ಒಂದು ಡೇಟಾ ಒಂದು ಮಾಡ್ಲಿಂಗ್ ಮಾಡೋದಕ್ಕೋಸ್ಕರ. ಸೊ ತುಂಬಾ ಫಾಸ್ಟ್ ಇರುತ್ತೆ. ನಿಮ್ಗೆ ಯಾವ್ದಾನ ಒಂದು ಡೇಟಾ ಹಿಂಗ್ ತಗೊಂಡು ಈ ತರ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡ್ಬೇಕು ಅಂದ್ರೆ ನಾವು ಕ್ವಿಕ್ ಆಗಿದ್ದು ಅಷ್ಟು ಫಾಸ್ಟ್ ಆಗಿ ಆಗ್ಬಿಡುತ್ತೆ. ಅದಕ್ಕೆ ತುಂಬಾ ಜನ ತುಂಬಾ ರಿಸೋರ್ಸ್ ನಿಮ್ಗೆ ಡೇಟಾ ಮಾಡ್ಲಿಂಗ್ ಪ್ರಾಜೆಕ್ಟ್ಸ್ ಅಂತ ಬಂದಾಗ ಜಾಸ್ತಿ ಆರ್ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಇವಾಗ ಪೈಥಾನ್ ಯೂಸ್ ಮಾಡ್ತಾರೆ, ಪೈಥಾನ್ ಕೂಡ ಯೂಸ್ ಮಾಡಬಹುದು. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಟೆಕ್ಸ್ಟ್ ಫೈಲ್ ಕನ್ವರ್ಟ್ ಮಾಡಬೇಕು, ಅದು ಕೂಡ ಮಾಡಬಹುದು. ಇಲ್ಲಿ ನಾನು CSV ಫೈಲ್ಸ್ ಕನ್ವರ್ಟ್ ಮಾಡಿದ್ನಲ್ಲ, ಅದೇ ರೀತಿ ನಾನು ರೈಟ್ ಡಾಟ್ ಟೇಬಲ್, ಇಲ್ಲಿ ನೋಡಿ ರೀಡ್ ಡಾಟ್ ಟೇಬಲ್ ಅಂತ ಇತ್ತು, ಇಲ್ಲಿ ರೈಟ್ ಡಾಟ್ ಟೇಬಲ್ ಅಂತ ಕೊಡ್ತೀನಿ. ಹೋಗ್ಬಿಟ್ಟು ಎಂಟರ್. ಇವಾಗ ಇಲ್ಲಿ ಹೋಗ್ಬಿಟ್ಟು ನೋಡೋಣ. ನೋಡಿ ಒಂದು ಟೆಕ್ಸ್ಟ್ ಫೈಲ್ ಕ್ರಿಯೇಟ್ ಆಗೋಯ್ತು. ಇಲ್ಲ ಏನ್ ಡೇಟಾ ಇತ್ತು ನೋಡಿ ಅದಿಲ್ಲಿ ಈ ತರ ಸೇವ್ ಆಗುತ್ತೆ. ಹೊಸ ಫೈಲ್ ಇದೆರಡು ಹೊಸ ಇವಾಗ ಜಸ್ಟ್ ಕ್ರಿಯೇಟ್ ಆಗೋದು ನೋಡಿ. ಈ ರೀತಿ ನಾನು ಫೈಲ್ಸ್ ಕೂಡ ನಾನು ಮಾಡಬಹುದು. ರೈಟ್, ಇವಾಗ ನನಗೆ ಎಕ್ಸೆಲ್ಗೆ ರೈಟ್ ಮಾಡಬೇಕು. ಅವಾಗ ನನಗೆ ಈ XLSX ಅಂತ ಏನ್ ಪ್ಯಾಕೇಜ್ ಇದೆಯಲ್ಲ, ಇದು ನಾನು ತಗೋಬೇಕಾಗತ್ತೆ. ಯಾಕಂದ್ರೆ ನೀವು ಇಲ್ಲೋಗಿ ಈ ಪ್ಯಾಕೇಜ್ ಅಲ್ಲಿ ಇದರಲ್ಲಿ ಬರೀ ರೀಡ್ ಅಷ್ಟೇ ಇದೆ. ಯಾವ್ದ್ರಲ್ಲಿ? ರೀಡ್ XLSX ಅಂತ ಏನ್ ನಾನು ಪ್ಯಾಕೇಜ್ ತಗೊಂಡಿದ್ನಲ್ಲ, ಇದ್ರಲ್ಲಿ ಬರೀ ಡೇಟಾನಷ್ಟೇ ನೋಡ್ಬೋದು. ಸೊ ನಾನು ಏನ್ ಮಾಡ್ತೀನಿ, ಈ XLSX ಅಂತ ಇದೆಯಲ್ಲ ಲೈಬ್ರರಿ, ಇಲ್ಲಿ ಇದೆಯಾ ಸರ್ಚ್ ಮಾಡೋಣ. XLS ಅಂತಿದೆ, ನೋಡೋಣ ಅದಿದೆಯಾ ಅಂತ. ಇಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಬೇಕಾಗತ್ತೆ. ಜಸ್ಟ್ ಡೈರೆಕ್ಟ್ ಹೆಂಗೆ ನೋಡೋಣ. ಓಕೆ, ಇದನ್ನ ಇನ್ಸ್ಟಾಲ್ ಮಾಡೋಣ. ಟೈಮ್ ಹಿಡಿಯುತ್ತೆ ಇನ್ಸ್ಟಾಲೇಷನ್ಗೆ, ಯಾಕಂದ್ರೆ ಅದು ನೋಡಿ ಇನ್ಸ್ಟಾಲ್ ಆಗ್ತಿದೆ ಇವಾಗ. ಸೊ ಇನ್ಸ್ಟಾಲ್ ಇದು ಇಲ್ಲಿ ಇಲ್ಲ ಅಂದ್ರೆ ನೀವು ಡೈರೆಕ್ಟ್ ಇಲ್ಲಿ ಹೋಗ್ಬಿಟ್ಟು ಇನ್ಸ್ಟಾಲ್ ಪ್ಯಾಕೇಜಸ್ ಅಂತ ಕೊಟ್ರೆ ಆ ವೆಬ್ಸೈಟ್ಗೆ ಹೋಗ್ಬಿಟ್ಟು ಅದೆಲ್ಲ ಡೇಟಾ ಏನಿದೆ ಅದೆಲ್ಲ ಇಲ್ಲಿ ತಗೊಳ್ತಾರೆ. ನೋಡಿ ಪ್ಯಾಕೇಜ್ ಇನ್ಸ್ಟಾಲ್ಡ್. ಇವಾಗ ನೋಡೋಣ ಇಲ್ಲಿ ಬರುತ್ತಾ ಅಂತ. ಬರ್ತಿಲ್ಲ, ತೊಂದರೆ ಇಲ್ಲ. ಇವಾಗ ನೀವು ಇನ್ಸ್ಟಾಲೇಷನ್ ಮಾಡಾದ್ಮೇಲೆ ಲೈಬ್ರರಿ XLSX ಈ ಲೈಬ್ರರಿ ನೀವು ಕೊಡ್ಲೇಬೇಕು, ಯಾಕಂದ್ರೆ ಅಲ್ಲಿರೋ ಫಂಕ್ಷನ್ಸ್ ಎಲ್ಲ ನಾನು ತಗೋಬೇಕು. ಆಯ್ತು, ಮತ್ತೆ ಏನೋ ಎಲ್ಲ ಇನ್ಸ್ಟಾಲ್ ಮಾಡಬೇಕು. ರೈಟ್, ತೊಂದರೆ ಇಲ್ಲ. ಇದನ್ನ ನೀವು ಟ್ರೈ ಮಾಡಿ. ಮತ್ತೆ ಇದೆಲ್ಲ ನಾನು ಇಲ್ಲಿ ತುಂಬಾ ನೇಮ್ ಸ್ಪೇಸ್ ಎಲ್ಲ ನಾನು ಕೊಡ್ಬೇಕಾಗತ್ತೆ, ಟೈಮ್ ಹಿಡಿಯುತ್ತೆ. ಬಟ್ ಈ ತರ ನೀವು ಎಕ್ಸೆಲ್ಗೂ ಕೂಡ ರೈಟ್ ಮಾಡಬಹುದು. ರೈಟ್, ಸೊ ಇದು ಬಂದು ನಾನು ಡೇಟಾ ರೀಡ್ ಮಾಡಕ್ಕೆ. ಇಲ್ಲಿ ಒಂದು ಕ್ವಿಕ್ ಆಗಿ ಒಂದು ಚಾರ್ಟ್ ಒಂದು ತೋರಿಸ್ಬಿಡ್ತೀನಿ. ಇಲ್ಲಿ ನಾನು ನಿಮ್ಗೆ ಅವಲ್ ಹೇಳಿದೆ ggplot2 ಅಂತ. ಇದು ಬಂದು ನಿಮ್ಗೆ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಅಥವಾ ರಿಪೋರ್ಟಿಂಗ್ ಇದನ್ನ ಯೂಸ್ ಮಾಡ್ತೀವಿ. ಇದನ್ನ ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ನೋಡಿ ಇಲ್ಲಿ ಇದೆಲ್ಲ ನನಗೆ ಇಷ್ಟು ಫಂಕ್ಷನ್ಸ್ ಎಲ್ಲ ಇಲ್ಲೇ ಇರುತ್ತೆ ನಿಮಗೆ. ಸೊ ಇದು ನೀವು ನೋಡ್ಕೋಬಹುದು. ಸೊ ಇಲ್ಲಿ ನಾನು ಏನ್ ಮಾಡ್ತೀನಿ, ಲೈಬ್ರರಿ ggplot ಲೈಬ್ರರಿ ಕಾಲ್ ಮಾಡ್ತೀನಿ. ಇಲ್ಲಿ ನಾನು ಏನ್ ಮಾಡ್ತೀನಿ, ಒಂದು ಚಾರ್ಟ್ ಅನ್ನ ಕ್ರಿಯೇಟ್ ಮಾಡ್ತೀನಿ. ಕಾಪಿ ಮಾಡ್ಕೊಂಡು ನೋಡಿ ಇಲ್ಲಿ ನನಗೆ ಒಂದು ಚಾರ್ಟ್ ಬಂದ್ಬಿಡ್ತೀನಿ. ಹೇಳಿದ್ನಲ್ಲ ಪ್ಲಾಟ್ ಅಂತ, ನೋಡಿ ಇಲ್ಲಿ ನನಗೆ ಈ ತರ ಪ್ಲಾಟ್ ಬರುತ್ತೆ. ಸೊ ಈ ತರ ನಾನು ಇಲ್ಲಿ ಕೆಲವೊಂದು ಕೋಡ್ಸ್ ಆಲ್ರೆಡಿ ನಾನು ಇಲ್ಲಿ ತಗೊಂಡಿದ್ದೀನಿ. ಇವಾಗೆಲ್ಲ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲೇನ್ ಮಾಡೋದು ತುಂಬಾ ಟೈಮ್ ಹಿಡಿಯುತ್ತೆ. ನೋಡಿ ಇಲ್ಲಿ ಹಿಸ್ಟೋಗ್ರಾಮ್ ಇದು ಆಟೋಮೆಟಿಕ್ ಆಗಿ ಅದು ಲೇಬಲ್ಸ್ ಅದೇ ತಗೊಳುತ್ತೆ. ನನಗೆ ಇದು ಬಿನ್ ಬಿಡುತ್ತೆ. ಬಿನ್ ಅಂದ್ರೆ ಇದು ಈ ತರ, ಇದು ಬಿನ್ ಬಿಡುತ್ತೆ. ನನಗೆ ಅದನ್ನ ಚೇಂಜ್ ಮಾಡ್ಕೋಬಹುದು. ಬಿನ್ ಬಿಡುತ್ತೆ ನಂಗೆ ಚೇಂಜ್ ಮಾಡ್ಬೇಕು ಅಂದ್ರೆ ನೋಡಿ ಆ ಬಿನ್ ಬಿಡುತ್ತೆ ನಾನು ಚೇಂಜ್ ಮಾಡ್ದಂಗೆಲ್ಲ ಇದು ಈ ಬಾರ್ಸ್ ಕೂಡ ಚಿಕ್ಕದಾಗ್ತಾ ಹೋಗುತ್ತೆ. ಇದು
ಬಿನ್ ಅಂತಂದ್ರೆ ಈ ಹಿಸ್ಟೋಗ್ರಾಮ್ ಅಲ್ಲಿ ಏನಾಗುತ್ತೆ, ಇವಾಗ 1 to 100 ಇರುತ್ತೆ. 1 to 10 ಒಂದು ಬಕೆಟ್, 11 to 20 ಒಂದು ಬಕೆಟ್, ಆ ತರ. ಅಂದ್ರೆ ವಿ ಆರ್ ಟ್ರೈಂಗ್ ಟು ಕ್ರಿಯೇಟ್ ಬಿನ್ಸ್. ಬಿನ್ಸ್ ಅಂದ್ರೆ ಒಂದು ಬಕೆಟ್ ತರ. ಆ ಬಿನ್ ಅಲ್ಲಿ ನಾನು ಡೇಟಾ ಏನಿರುತ್ತೆ ಅದನ್ನ ನಾನು ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀನಿ. ಅದರಲ್ಲಿ ಎಷ್ಟು 1 to 10 ಎಷ್ಟು ಕೌಂಟ್ ಇದೆ, 11 to 20 ಎಷ್ಟು ಕೌಂಟ್ ಇದೆ ಅನ್ನೋದಕ್ಕೆ ಹಿಸ್ಟೋಗ್ರಾಮ್ ಅಂತ ಕರಿತೀವಿ. ಸೊ ಅದು ನೋಡೋಣ, ನನಗೆ ವಿಜುವಲೈಸೇಷನ್ಸ್ ಒಂದು ಸೆಷನ್ ಇದೆ, ಅದ್ರಲ್ಲಿ ಬೇಕಾದ್ರೆ ನಾನು ನಿಮ್ಗೆ ಹಿಸ್ಟೋಗ್ರಾಮ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಡೀಟೇಲ್ ಆಗಿ ನಾನು ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇಲ್ಲಿ ಈ ತರ ನನಗೆ ಬೇರೆ ಬೇರೆ ಪ್ರಾಪರ್ಟೀಸ್ ಇರುತ್ತೆ. ನೀವು ಹೋಗ್ಬಿಟ್ಟು ನೋಡಿ, ಕಲರ್ ಚೇಂಜ್ ಮಾಡ್ಕೋಬಹುದು ಈ ತರ. ಇದು ನೋಡಿ, ಇಲ್ಲಿ ನಾನು ಕಲರ್ ಕೊಟ್ಟೆ, ಇಲ್ಲಿ ಬ್ಲ್ಯಾಕ್, ಫಿಲ್ ವೈಟ್. ಸೊ ಈ ತರದ್ದೆಲ್ಲ ನೀವು ಈ ವಿಜುವಲೈಸೇಷನ್ಸ್ ಅಲ್ಲಿ ಮಾಡ್ಕೋಬಹುದು. ಸೊ ಇದೆಲ್ಲ ಒಂದು ಆಲ್ರೆಡಿ ಮಾಡಿರೋಂತ ಒಂದು ಪ್ರಾಜೆಕ್ಟ್ ಮಾಡಿರೋಂತ ಕೋಡ್ ನಾನು ತಗೊಂಡ್ಬಂದು ತೋರಿಸ್ತೀನಿ. ನಿಮ್ ಕಂಪ್ಲೀಟ್ ಆಗಿ ಇದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕು ಅಂದ್ರೆ ಅದೊಂದು ದೊಡ್ಡ ಕೋರ್ಸ್ ಆಗುತ್ತೆ. ನೋಡಿ, ಈ ತರ ಬಾರ್ ಗ್ರಾಫ್, ಇದು ಕಾಲಮ್ ಚಾರ್ಟ್, ಬಾರ್ ಗ್ರಾಫ್ ಬೇಕಾದ್ರೆ ಈ ತರ ಇಲ್ಲಿ ನೋಡಿ, ಸೇಮ್ ಅದೇ ಇರುತ್ತೆ. ಇಲ್ಲಿ ಕೋಆರ್ಡಿನೇಷನ್, ಇದು ಕೋಆರ್ಡಿನೇಟ್ಸ್ ಫ್ಲಿಪ್ ಅಂತ ಕೊಡ್ತೀನಿ. ಇದು ಈ ತರ ಹಾರಿಜಾಂಟಲ್ ಮತ್ತೆ ವರ್ಟಿಕಲ್ ತರ ಚೇಂಜ್ ಆಗುತ್ತೆ. ಅದು ನಮ್ಗೆ ಬಾರ್ ಚಾರ್ಟ್ ಅಥವಾ ಕಾಲಮ್ ಚಾರ್ಟ್. ನನ್ಗೆ ವರ್ಟಿಕಲ್ ಇತ್ತು ಅಂದ್ರೆ ಕಾಲಮ್ ಚಾರ್ಟ್ ಇದು, ಅದೇ ಹಾರಿಜಾಂಟಲ್ ಆಯ್ತು ಅಂದ್ರೆ ಬಾರ್ ಚಾರ್ಟ್ ತರ. ಸೊ ಈ ತರ ಎಷ್ಟೊಂದು ಇಲ್ಲಿ ನಾನು ಕೊಟ್ಟಿದ್ದೀನಿ. ನಿಮ್ಗೆ ಏನಾರ ಅಕಸ್ಮಾತ್ ಇದು ವರ್ಕ್ ಮಾಡಬೇಕು ಅಂತಂದ್ರೆ ಈ ಒಂದು ಡೇಟಾ ತಗೊಂಡು ಇದನ್ನ ನೀವು ವರ್ಕ್ ಮಾಡಿ. ನೋಡಿ, ಇದೆಲ್ಲ ಸ್ಕ್ಯಾಟರ್ ಪ್ಲಾಟ್ಸ್ ತುಂಬಾ ಇದೆ. ನಿಮ್ಗೆ ಸೆಗ್ಮೆಂಟೇಷನ್ಸ್ ಮತ್ತೆ ಫೋರ್ಕಾಸ್ಟಿಂಗ್ ಇದೆಲ್ಲ ತುಂಬಾ ಈ ಒಂದು ಆರ್ ಲ್ಯಾಂಗ್ವೇಜ್ ಅಲ್ಲಿ ಮಾಡಬಹುದು. ಸೊ ಇಷ್ಟು ನಾನು ಈ 1 hour ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಕವರ್ ಮಾಡಿದ್ದೀನಿ. ಇದು ಇನ್ನ ಡೀಟೇಲ್ ಬೇಕಂದ್ರೆ ನೀವು ನಾನು ಕೆಲವೊಂದು ನೋಟ್ಸ್ ಎಲ್ಲ ನಾನು ನಿಮ್ಗೆ ಆ ಫೋಲ್ಡರ್ ಹಾಕಿರ್ತೀನಿ, ಟ್ರೈ ಮಾಡಿ ಕಲ್ತ್ಕೊಳ್ಳೋದಕ್ಕೆ. ಇನ್ ಕೇಸ್ ಯಾರಾದ್ರೂ ಸ್ಟ್ಯಾಟಿಸ್ಟಿಕಲ್ ಮಾಡ್ಲಿಂಗ್, ಡೇಟಾ ಮಾಡ್ಲಿಂಗ್ ವರ್ಕ್ ಮಾಡಬೇಕು ಅಂತಿದ್ರೆ ಆರ್ ಲ್ಯಾಂಗ್ವೇಜ್ ಯೂಸ್ ಆಗುತ್ತೆ. ಅಥವಾ ಪೈಥಾನ್ ಆಲ್ರೆಡಿ ನೀವು ಕಲಿತಾ ಇದ್ರೆ ಅದೂ ಸಾಕು. ಸೊ ನಿಮ್ ಇಷ್ಟ, ನಿಮ್ಗೆ ಯಾವ್ದು ಟೆಕ್ನಾಲಜಿ ಯೂಸ್ ಮಾಡಿದ್ರು ಫೈನಲಿ ನಿಮ್ಗೆ ಅದರಲ್ಲಿರೋ ಆಪ್ಷನ್ಸ್ ನ ಕಲ್ತ್ಕೋಬೇಕಷ್ಟೆ. ರೈಟ್. ಸೊ ಇಲ್ಲಿಗೆ ಈ ಒಂದು ಇದನ್ನ ಸ್ಟಾಪ್ ಮಾಡ್ತೀನಿ. ಅನ್ಮ್ಯೂಟ್ ಮಾಡ್ಕೊಂಡು ಇವತ್ತಿನ ಸೆಷನ್ ಹೇಗೆ ಅನ್ನಿಸ್ತು ಅದನ್ನ ನನಗೆ ತಿಳಿಸಿ. ಚೈತ್ರ, ಮಹೇಶ್, ರಾಘವೇಂದ್ರ. ಕೇಳಿ, ಪರವಾಗಿಲ್ಲ. ನಿಮ್ಗೆ ಹೇಗೆ ಅನ್ನಿಸ್ತು ಅದನ್ನ ಹೇಳಿ. ಚೈತ್ರ, ರಾಘವೇಂದ್ರ. ಸರಿ, 1 hour ಅಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಆರ್ ಲ್ಯಾಂಗ್ವೇಜ್ ನೋಡಿದ್ರೆ ಈಸಿಯಾಗಿ ಕಲ್ತ್ಕೋಬಹುದು ಅನಿಸ್ತಾ ಇದೆ. ಆಕ್ಚುಲಿ ಈಸಿ ಇದೆ ನೋಡಿ. ನಾನೊಂದು ಹೇಳ್ತೀನಿ ನಿಮ್ಗೆ, ಪ್ರತಿ ಒಂದು ಈಸಿನೇ. ಕನ್ನಡದಲ್ಲಿ ಒಂದು ಗಾದೆನೇ ಇದೆ, ಕಲಿಯೋವರೆಗೂ ಅಷ್ಟೇ ಬ್ರಹ್ಮವಿದ್ಯೆ. ಆಮೇಲೆ ಅದೆಲ್ರಿಗೂ ಗೊತ್ತು ಯಾವ ತರ ನಾವು ಯೂಸ್ ಮಾಡ್ಕೋತೀವಿ, ಯಾವ ತರ ಎಕ್ಸ್ಪರ್ಟ್ ಆಗ್ಬಿಡ್ತೀವಿ ಅಂತ. ಆಯ್ತಾ? ಎಲ್ಲಾ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಒಂದೇ ತರ ಇರುತ್ತೆ, ಸಿಂಟೆಕ್ಸ್ ಅಷ್ಟೇ ಸ್ವಲ್ಪ ಚೇಂಜಸ್ ಇರುತ್ತೆ. ಓಕೆನಾ? ಆರ್ ಲ್ಯಾಂಗ್ವೇಜ್ ಕೂಡ ತುಂಬಾ ಈಸಿ. ನಮ್ಗೆ ಯಾವುದೇ ಟೆಕ್ನಾಲಜಿ ಕಲಿಬೇಕಾದ್ರೂ ಅದ್ರ ಪರ್ಪಸ್ ಒಂದು ಗೊತ್ತಿರಬೇಕು ನಮ್ಗೆ. ಅದು ಗೊತ್ತಿತ್ತು ಅಂದ್ರೆ ನಾವು ಯಾವುದೇ ವಿಷಯ ಆಗ್ಲಿ, ಯಾವುದೇ ಟೆಕ್ನಾಲಜಿ ಆಗ್ಲಿ ತುಂಬಾ ಈಸಿ ಕಲಿಬಹುದು. ಮಹೇಶ್, ರಾಘವೇಂದ್ರ, ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಇಲ್ಲ, ಚೆನ್ನಾಗಿದೆ ಸರ್. ಸ್ಟ್ಯಾಟಿಸ್ಟಿಕಲ್ಸ್ ಇದಕ್ಕೋಸ್ಕರ ನೀವು ಹೇಳಿದಾಗೆ ಒಂಥರ ಪವರ್ಫುಲ್ ಆಗಿ ಇದೆ. ಹೌದು, ಈಸಿ ಅನ್ಸುತ್ತೆ, ಬಟ್ ಮಾಡೋದಕ್ಕೆಲ್ಲ ಈಸಿ ಅನ್ಸುತ್ತೆ. ಓನ್ಲಿ ಥಿಂಗ್ ಇಸ್ ನೀಡ್ ಪ್ರಾಕ್ಟೀಸ್. ಸಿಂಟೆಕ್ಸ್ ಇದೆಲ್ಲ ಒಂದ್ ಸ್ವಲ್ಪ ಖಂಡಿತ ಡಿಫ್ರೆಂಟ್ ಆಗಿದೆ. ಚೆನ್ನಾಗಿದೆ. ಆತರ ಇದೇನು ಹೇಳ್ಕೊಳಷ್ಟು ಇದೇನಿಲ್ಲ, ಯಾಕಂದ್ರೆ ಅದು ಪವರ್ಫುಲ್ ಇಲ್ಲ ಅಂದಿದ್ರೆ ಇಟ್ ಇಸ್ ಎ ಫ್ರೀ ವೇರ್ ಇಂದ್ರಿಂದ, ಸೊ ವಿ ಕ್ಯಾನ್ ಮೇಕ್ ಯುಟಿಲೈಸ್ ಆಫ್ ದಿಸ್. ಹೌದು. ಈ ಯಾವ್ದಾರ ಸ್ಟೂಡೆಂಟ್ಸ್ ಆಗ್ಲಿ, ಒಂದು ಪ್ರೊಫೆಷನಲ್ ಆಗಲಿ, ಒಂದು ಪ್ರಾಬ್ಲಮ್ ಏನಂತಂದ್ರೆ ಯಾವ್ದಾರ ಒಂದು ಹೊಸ ಟೂಲ್ ಅಥವಾ ಒಂದು ಸಾಫ್ಟ್ವೇರ್ ನೋಡಿದ ತಕ್ಷಣ ಇದು ತುಂಬಾ ಅಡ್ವಾನ್ಸ್ ಆಗಿರುತ್ತೆ, ಏನೋ ನಮ್ಗೆ ಇದು ಕಲಿಯಕ್ಕಾಗಲ್ಲ ಅನ್ನೋ ಒಂದು ಫಸ್ಟ್ ಆ ಮನೋಭಾವನೆ ಬಂದ್ಬಿಡುತ್ತೆ. ಅದು ಹೋಗ್ಬೇಕಷ್ಟೆ. ಅದು ಹೋಗ್ಬಿಟ್ರೆ ಯಾವ್ದನ್ ಬೇಕಾದ್ರೂ ಈಸಿ ಕಲಿಬಹುದು. ಎಸ್ಪೆಷಲಿ ಇದು ಇವರು ಯಾರು ಇಂಜಿನಿಯರ್ ಮುಗಿಸ್ಕೊಂಡು ಅವಾಗ ಫ್ರೆಶ್ ಆಗಿ ಬಂದಿರ್ತಾರೆ, ದೆಲ್ ಬಿ ಸರ್ಚಿಂಗ್ ಯಾವ್ದು ಇದು ಅಂತ ಇರ್ತಾರೆ. ಬಟ್ ಅಂತವ್ರಿಗೆ ಇದೇನಾರು ಆರ್ ಟೂಲ್ ಅನ್ನೋದು ಗೊತ್ತಾಗ್ಬಿಟ್ರೆ ಇನಿಷಿಯಲ್ ಅಲ್ಲಿ ಅವ್ರಿಗೆ ಭಾರಿ ಯೂಸ್ ಆಗುತ್ತೆ ಇದು ತುಂಬಾ ಸ್ಟ್ರಾಂಗ್. ತುಂಬಾ ಮುಂಚೆ ಸ್ಯಾಸ್ ಅಂತ ಬರೋದು, ಅದು ತುಂಬಾ ಯೂಸ್ ಮಾಡೋರು. ಇವಾಗ ಅದನ್ನ ಅಷ್ಟೊಂದು ಯೂಸ್ ಮಾಡ್ತಿಲ್ಲ.
ಬಟ್ ಇವಾಗ ತುಂಬಾ ಆರ್ ಲ್ಯಾಂಗ್ವೇಜ್ ಮತ್ತೆ ಪೈಥಾನ್ ಈ ಒಂದು ಪರ್ಟಿಕ್ಯುಲರ್ ಡೇಟಾ ಮಾಡ್ಲಿಂಗ್ ಸ್ಟ್ಯಾಟಿಸ್ಟಿಕಲ್ ಮಾಡ್ಲಿಂಗ್ ತುಂಬಾ ಯೂಸ್ ಮಾಡ್ತಾರೆ. ಪೈಥಾನ್ ಯಾಕೆ ಅಷ್ಟೊಂದು ಫೇಮಸ್ ಅಂತಂದ್ರೆ ಆ ಒಂದು ಟೂಲ್ ಕಲ್ತ್ಬಿಟ್ರೆ ನಿಮ್ಗೆ ಅದೊಂದು ಪ್ರೋಗ್ರಾಮಿಂಗ್ ಕಲ್ತ್ಬಿಟ್ರೆ ನೀವು ಯಾವ ಫೀಲ್ಡ್ ಬೇಕಾದ್ರೂ ಹೋಗ್ಬೋದು. So, ಆ ಒಂದು ಕಾರಣಕ್ಕೆ ಪೈಥಾನ್ ತುಂಬಾ ಯೂಸ್ ಮಾಡ್ತಾರೆ. ಬಟ್ ಅದರ್ವೈಸ್ ಹೌದು. ಸ್ಪೆಸಿಫಿಕ್ ಆಗಿ ಈ ಸ್ಟ್ಯಾಟಿಸ್ಟಿಕಲ್ ಮಾಡ್ಲಿಂಗ್ ಅಂತ ಬಂದಾಗ ಆರ್ ಲ್ಯಾಂಗ್ವೇಜ್ ತುಂಬಾ ಯೂಸ್ ಮಾಡ್ತಾರೆ. ಹೌದು. ಬಟ್ ಓವರ್ ಆಲ್ ನೀವು ಒಂಥರ ಎಲ್ಲ ಫುಲ್ ಎಲ್ಲ 360 ಡಿಗ್ರಿ ತಿರ್ಕೊಂಡ್ ಬಂದಿದ್ದೀರಾ. ಅಂದ್ರೆ ಒಂದು ಬಿಟ್ಟಿಲ್ಲ, ಆಲ್ಮೋಸ್ಟ್ ಮೇಜರ್ ಸಿಂಟೆಕ್ಸ್ ಇದ್ರದ್ದೆಲ್ಲ ಹೇಳಾಗಿದೆ. ಸರ್ ಏನ್ ಗೊತ್ತಾ, ನಿಮ್ಗೆ ಒಬ್ಬ ಟ್ರೈನರ್ ಅಂತ ಆಗ್ಬೇಕು ಅಂತಂದ್ರೆ ಫಸ್ಟ್ ಥಿಂಗ್ ನಿಮ್ಗೆ ಯಾರೇ ಅದನ್ನ ಕೇಳ್ತಾ ಇರ್ತಾರಲ್ವಾ, ಅದು ಯಾರೇ ಕಲಿಬೇಕಂತ ಬರ್ತಾರಲ್ವಾ, ಅವ್ರಿಗೆ ಅದ್ ಹೆಂಗೆ ಮನವರಿಕೆ ಮಾಡ್ಬೇಕು ಅಂದ್ರೆ ಇದು ತುಂಬಾ ಸಿಂಪಲ್ ಅಷ್ಟೇ, ಯಾರು ಬೇಕಾದ್ರೂ ಕಲಿಬಹುದು. ಆ ಒಂದು ನೀವು ಅವ್ರಿಗೆ ಮನವರಿಕೆ ಮಾಡ್ಕೊಟ್ಬಿಟ್ರೆ ಸ್ಟೂಡೆಂಟ್ಸ್ಗೆ ನಮ್ಮ ಹತ್ರ ಕಲಿಯೋದಕ್ಕೆ ತುಂಬಾ ಆಸೆ ಪಡ್ತಾರೆ. ಇಲ್ಲ ಅಂದ್ರೆ ನಾವು ಬಂದಿದ್ದಷ್ಟೇ ನಿಮ್ಗೆ ತುಂಬಾ ಕಾಂಪ್ಲೆಕ್ಸು, ನಿಮ್ಗೆ ಇದು ಅರ್ಥ ಆಗಲ್ಲ, ಇದು ಅಷ್ಟು ಕಷ್ಟ ಇದೆ ಅಂತಂದ್ರೆ ಅದು ಬೋರಿಂಗ್ ಇರ್ಬಾರ್ದು. ಆಕ್ಚುಲಿ ನೋಡಿ, ನಾನು ಇವಾಗ ಟೈಪ್ ಮಾಡಿ ತೋರಿಸ್ಬೋದು ಅಥವಾ ಏನೋ ಒಂದು ಮಾಡ್ಬೋದು, ಒಂದಷ್ಟು ಸ್ಲೈಡ್ಸ್ ಎಲ್ಲ ತಗೊಂಡ್ಬಂದು ನಮಗೆ ತೋರಿಸ್ಬಿಡ್ಬೋದು. ಸೊ ನಮ್ಗೆ ಈ ಒನ್ ಅವರ್ ಅಂದ್ರೆ 1 hour ಕಂಪ್ಲೀಟ್ ಇರಲ್ಲ, ಒಂದು 40 ಮಿನಿಟ್ಸ್ 45 ಮಿನಿಟ್ಸ್ ಅಲ್ಲಿ ಎಲ್ಲದು ಯಾವ ರೀತಿ ನಾವು ತೋರಿಸ್ಬೋದು, ಅದನ್ನ ಹೆಂಗ್ ಇಂಟ್ರೆಸ್ಟಿಂಗ್ ಮಾಡ್ಬೇಕು ಅನ್ನೋದು ಫಸ್ಟ್ ನಾವು ತಿಳ್ಕೊಬೇಕು. ಯಾಕಂದ್ರೆ ಸುಮ್ನೆ ಇವಾಗ ಇದು ಬಂದು ನಿಮ್ಗೆ ದೊಡ್ಡ ಸಬ್ಜೆಕ್ಟ್ ಇದು ಆರ್ ಲ್ಯಾಂಗ್ವೇಜ್ ಅನ್ನ. ಅದನ್ನ ನಿಮ್ಗೆ ಎಲ್ಲಾ ಡೀಟೇಲ್ ಆಗಿ ಹೇಳ್ತೀನಿ ಅಂತಂದ್ರೆ ಅದು ಕಷ್ಟ ಆಗುತ್ತೆ. ಬಟ್ ನಿಮ್ಗೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಏನೋ ಒಂದು ತೋರಿಸ್ಬೇಕು. ದಟ್ ಈಸ್ ಅ ಪಾಸಿಟಿವ್ನೆಸ್ ಎಲ್ಲರೂ ಅಬ್ಸರ್ವ್ ಮಾಡ್ತಾರದು. ಇಟಾಸ್ ರೀಸನ್ನೇ ಅದು. ಸ್ಟ್ರಾಂಗ್ ಎಲ್ಲರೂ ಇದೇ ಹೇಳೋದು. ಇಟಾಸ್ ಅಲ್ಲಿ ಅವ್ರು ಎಕ್ಸ್ಪ್ಲೈನ್ ಮಾಡೋ ರೀತಿನೇ ತಲೆ ಹೋಗ್ಬಿಡುತ್ತೆ, ಅದರಿಂದ ನಾವ್ ಎಲ್ಲೆಲ್ಲಿಗೂ ಹೋಗ್ಬಿಟ್ಟಿದೀವಿ ಅಂತ. ಹೌದು, ಖಂಡಿತ ಸರ್. ಅದು ನಮ್ಗೆ ಏನಂದ್ರೆ ನಾವು ಏನೇ ಪಾಠ ಮಾಡ್ಬೇಕಾಗಿರ್ಲಿ, ಒಂದು ಸ್ಟೂಡೆಂಟ್ಸ್ ಕಲಿಸ್ಬೇಕಾಗಿರ್ಲಿ, ಒಂದು ಮನ್ಸಾರೆ ಕಲಿಸ್ತೀವಿ ನಾವು. ಬಿಸ್ನೆಸ್ ಸೆಕೆಂಡ್ರಿ. ಬಿಸ್ನೆಸ್ ಇವಾಗ ಅದು ಫೀಸ್ ಕಟ್ತಾರೆ ಮತ್ತೆ ಅದೆಲ್ಲ ಖರ್ಚಾಗ್ಬಿಡುತ್ತೆ, ಅದು ಸೆಕೆಂಡ್ರಿ. ಬಟ್ ನಮ್ಮ ಹತ್ರ ಕಲಿಬೇಕು ಅಂತ ಬಂದಾಗ ನಾವು ಕಲಿಸೋ ಅಂತ ಒಂದು ಮನೋಭಾವನೆ ಇರಬೇಕು. ಎಷ್ಟು ಕೊಡ್ತಾರೆ ಅಷ್ಟೇ ಕಲ್ಸ್ಬಿಟ್ಟು ಕಳಿಸ್ತೀವಿ ಅಂತಂದ್ರೆ ಹುಡುಗರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ಏನೋ ಇದು ಹತ್ರಲ್ಲಿ ಇದು ಒಂದು ಇನ್ಸ್ಟಿಟ್ಯೂಟ್ ಅನ್ಕೊಂಡು ಬಂದು ಹೋಗ್ಬಿಡ್ತಾರೆ. ನಮ್ಗೆ ಆತರ ಆಗ್ಬಾರ್ದು ಅಂತ ಅಷ್ಟೇನೆ. ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ದೆ, ರಾಘವೇಂದ್ರ, ಮಹೇಶ್, ಚೈತ್ರ 22nd ಒಂದು ಲಾಂಚ್ ಮಾಡ್ತಾ ಇದೀವಿ, ನೋಡಿದ್ರಲ್ಲ? ಅದು ನೀವು ನೋಡಿದ್ರೆಲ್ಲ ಗೊತ್ತಿಲ್ಲ. ಹೌದು ಸರ್, ನೋಡಿದ್ದೀವಿ. ಕೆರಿಯರ್ ಗೈಡೆನ್ಸ್ ಮತ್ತೆ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಅಂತ ಒಂದು ಪ್ರೋಗ್ರಾಮ್ ಅನ್ನ ಒಂದು ಲಾಂಚ್ ಮಾಡ್ತಾ ಇದೀವಿ. ನಿಮ್ಗೆ ಹೇಳಿದೆ ನಾನು ನಿಮ್ ಸಜೆಷನ್ ಎಲ್ಲ ತಗೋತೀನಿ ಅಂತ. ನಾಳೆ ಅದನ್ನ ನಿಮ್ಗೆ ಒಂದು ಓವರ್ ವ್ಯೂ ತೋರಿಸ್ತೀನಿ. ಸೊ ನಿಮ್ ಸಜೆಷನ್ ಅದ್ ನನಗೆ ಬೇಕು. ಇದ್ರ ಇಂಟೆನ್ಷನ್ ಏನು ಅಂತಂದ್ರೆ, ಚೈತ್ರ ಒಂದ್ ಸ್ವಲ್ಪ ಮ್ಯೂಟ್ ಅಲ್ಲಿ ಇರಿ. ಓಕೆ. ಸೊ ಇದ್ರ ಇಂಟೆನ್ಷನ್ ಏನಂತಂದ್ರೆ, ತುಂಬಾ ಹುಡುಗರು ನಮ್ಮ ಹತ್ರ ಬಂದು ಸರ್ ರೆಸ್ಯೂಮೆ ಸ್ಯಾಂಪಲ್ಸ್ ಕೊಡಿ ಅಂತ ಕೇಳ್ತಾರೆ, ಅಥವಾ ಸರ್ ನಾನು ಇಂಟರ್ವ್ಯೂ ಪ್ರಿಪೇರ್ ಆಗ್ಬೇಕು, ಮಾಕ್ ಇಂಟರ್ವ್ಯೂಸ್ ಮಾಡಿಸಿ ಅಂತೆಲ್ಲ ಕೇಳ್ತಾರೆ. ನಾವು ಅದನ್ನ ಕನ್ಸಿಡರ್ ಮಾಡಿ ಏನ್ ಮಾಡಿದೀವಿ ಅಂದ್ರೆ, ಒಂದು ಪ್ರೋಗ್ರಾಮ್ ತರನೇ ಮಾಡಿ, ಒಂದು ಫೋಲ್ಡರ್ ತರ ಮಾಡಿ, ಅದರಲ್ಲಿ ರೆಸ್ಯೂಮೆ ಸ್ಯಾಂಪಲ್ಸ್ ಇಂದ ಹಿಡಿದು ಇಂಟರ್ವ್ಯೂ ಕ್ವಶನ್ಸ್ ಇಂದ ಹಿಡಿದು, ಇನ್ ಕೇಸ್ ಏನಾದ್ರು ನಿಮಗೆ ಕನ್ಸಲ್ಟೆಂಟ್ಸ್ ಅಡ್ರೆಸ್ ಬೇಕು, ಅವ್ರ ಫೋನ್ ನಂಬರ್ ಬೇಕು ಅಂದ್ರೆ ಆ ತರದ್ದು, ಅಥವಾ ಏನೇನ್ ಸ್ಕಿಲ್ ಸೆಟ್ಸ್ ಏನೇನೆಲ್ಲ ಜಾಬ್ ಸಿಗುತ್ತೆ ನಿಮ್ಗೆ, ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ತುಂಬಾ ಜನ ಇದ್ ಮಾಡ್ತಾರೆ, ಅದ್ರದ್ದು ಎಷ್ಟೋ ಕಡೆ ಎಲ್ಲ ಹುಡುಕ್ತಾರೆ, ಅದೆಲ್ಲ ಒಂದ್ ಕಡೆ ಹಾಕಿ. ಸೊ ಈ ತರದ್ದೊಂದು ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಿ ಅದರಲ್ಲೆಲ್ಲ ಹಾಕೋಣ ಅಂತ. ಸೊ ಈ ತರದ್ದೊಂದು ಪ್ಲಾನ್ ಮಾಡ್ತಾ ಇದೀವಿ ಒಂದು 15 days ಇಂದ. ಅದು ಒಂದು ತಕ್ಕ ಮಟ್ಟಿಗೆ ಒಂದು ಆಗಿದೆ. ಸೊ ನಾಳೆ ನಿಮ್ಗೆ ಅದನ್ನ ನಾನು ತೋರಿಸ್ತೀನಿ, ಒಂದು ಓವರ್ ವ್ಯೂ, ನಾಳೆ ಇಲ್ಲ ನಾಡಿದ್ದು. ನನಗೆ ಒಂದು ಸ್ವಲ್ಪ ಸಜೆಷನ್ ಕೊಟ್ರೆ ನನ್ಗೆ ತುಂಬಾ ಅನುಕೂಲ ಆಗುತ್ತೆ. ಓಕೆ, ಶೂರ್ ಸರ್, ನೋಡೋಣ. ಯಾಕಂದ್ರೆ 10 ಬ್ರೈನ್ಸ್ ಇವಾಗ ತುಂಬಾ ಜನ ನಮ್ಗೆ ಸಜೆಷನ್ ಕೊಟ್ಟಾಗ ನಮ್ಗೆ ಇದನ್ನ ಹೆಂಗ್ ಇಂಪ್ರೂವೈಸ್ ಮಾಡ್ಬೋದು ಅಂತ ಒಂದು ಐಡಿಯಾ ಬರುತ್ತೆ. ನೋಡೋಣ ನಮ್ಮ ಕಡೆಯಿಂದ ಏನೇನೆಲ್ಲ ಅನುಕೂಲ ಆಗುತ್ತೆ. ಪ್ಲೇಸ್ಮೆಂಟ್ಗೆ, ಕೆರಿಯರ್ ಗೈಡೆನ್ಸ್ಗೆ ಒಂದು ಹೆಜ್ಜೆ ಇಟ್ಟಿದ್ದೀನಿ. ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಅಂತ ನಾನು ಅನ್ಕೊಂಡಿದ್ದೀನಿ. ಬಟ್ ನಾನು ಹುಡುಕ್ತೆ ಎಷ್ಟೊಂದ್ ಕಡೆ ಎಲ್ಲ ಬರೀ ಕೆರಿಯರ್ ಗೈಡೆನ್ಸ್ ಅಂತ ಕೊಡ್ತಾರೆ, ಅಥವಾ ಏನೋ ಪ್ಲೇಸ್ಮೆಂಟ್ ಇದಂತ ಕೊಡ್ತಾರೆ. ಸೊ ಎರಡೂನು ಕಂಬೈನ್ ಮಾಡಿ ಏನ್ ಮಾಡ್ಬೋದು ಹುಡುಗರಿಗೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ. ಓಕೆ, ಸೊ ಇವತ್ತಿಗೆ ಇಲ್ಲಿ ಸ್ಟಾಪ್ ಮಾಡೋಣ. ನಾಳೆ ಏನಿದೆ ಟಾಪಿಕ್ ಒಂದು ನೋಡ್ಬಿಡೋಣ. ನಾಳೆ ಟಾಪಿಕ್ ಬಂದು ನಾಳೆ 17th. ಓಕೆ, ನಾಳೆ ಪವರ್ ಕ್ವೆರಿ ಎಡಿಟರ್. ಸೊ ಒಂದು ಒಳ್ಳೆ ಟಾಪಿಕ್ ಇದೆ, ಪವರ್ ಕ್ವೆರಿ ಎಡಿಟರ್. ಇದು ಪವರ್ BI ಮತ್ತೆ
ಎಕ್ಸೆಲ್ ಅಲ್ಲಿ ಯಾವ ರೀತಿ ಪವರ್ ಕ್ವೆರಿ ಎಡಿಟರ್ ಮಾಡೋದು ಅಂತ ನಾನು ನಿಮಗೆ ಕಲಿಸ್ಕೊಡ್ತೀನಿ. ಓಕೆ, ಸೊ ನಾಳೆ 8 ಗಂಟೆಗೆ ಪವರ್ ಕ್ವೆರಿ ಎಡಿಟರ್ ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಸಿಗ್ತೀನಿ. ಶುಭ ದಿನ, ಎಲ್ಲರಿಗೂ ಒಳ್ಳೇದಾಗ್ಲಿ. ಹಾವ್ ಅ ಗ್ರೇಟ್ ಡೇ. ಥ್ಯಾಂಕ್ ಯು ಸರ್, ಗುಡ್ ಡೇ. ಬಾಯ್.